ಹಾಯ್ ಹಾಯ್. ಇವತ್ ನಾವಿಬ್ರು ಇಲ್ಲಿ ಯಾಕೆ ಸೇರಿದೀವಿ ಅಂತ ನಿಮ್ಗೆ ಆಶ್ಚರ್ಯ ಆಗ್ತಾ ಇದೆಯಾ? ಟೇಕ್ ಇಟ್ ಈಸಿ. ನಾವಿಬ್ರು ಸೇರಿ ನಿಮ್ಗೊಂದು ಸುಂದರವಾದ ಕಥೆ ಹೇಳೋದಕ್ಕೆ. ವೆಂದಕಾಳೂರು ಅನ್ನೋ ಒಂದು ಕಾಲದ ಕುಗ್ರಾಮ ಇವತ್ತು ಸುಂದರವಾದ ಬೆಂಗಳೂರಾಗಿ ಬೆಳೀತಾ ಇದೆ. IT-BT ಕಂಪನಿಗಳು ನಮ್ಮ ಬೆಂಗಳೂರಿಗೆ ಬಂದ್ಮೇಲಂತೂ ಇಡೀ ಪ್ರಪಂಚದ ಗಮನ ನಮ್ಮ ಬೆಂಗಳೂರು ಮೇಲೆ ಇದೆ. ದೂರದ ಹಳ್ಳಿಯವರಿಗೆ ಬೆಂಗಳೂರು ಅಂದ್ರೆ ಸ್ವರ್ಗಕ್ಕೆ ಸಮಾನ. ಅವ್ರ ಅನಿಸಿಕೆ ಒಂದ್ ಅರ್ಥದಲ್ಲಿ ನಿಜಾನೂ ಇರ್ಬೋದು. ಯಾಕೆಂದ್ರೆ ಬೆಂಗಳೂರು ಇವತ್ತು ಅವ್ರು ಅನ್ಕೊಂಡಿದ್ದಕ್ಕಿಂತ ಹೆಚ್ಚಾಗಿ ಸ್ವರ್ಗಕ್ಕಿಂತ ಸುಂದರವಾಗಿ ಬೆಳೀತಾ ಇದೆ. ಇಂಥ ಬೆಂಗಳೂರಿಗೆ ಭವ್ಯವಾದ ಇತಿಹಾಸ ಇದೆ. ನಾಡಪ್ರಭು ಕೆಂಪೇಗೌಡರು ತುಂಬಾ ಇಷ್ಟಪಟ್ಟು ಕಟ್ಟದಂತ ನಗರ ನಮ್ಮ ಈ ಬೆಂಗಳೂರು. ತಾವು ಕಟ್ಟದಂತ ಸುಂದರವಾದ ನಗರ ಉಳಿಸ್ಕೊಳ್ಳೋದಕ್ಕೆ ತಮ್ಮ ಸೊಸೆನೇ ಕೆರೆಗೆ ಹಾರವಾಗಿ ನೀಡಿದ್ರು ಅನ್ನೋ ಮಾತೂ ಇದೆ. ಆಕಾಶನೇ ಮುಟ್ತಾ ಇದೆಯೇನೋ ಅನ್ಸೋಂತ ಕಟ್ಟಡಗಳು, ರಸ್ತೆ ರಸ್ತೆನಲ್ಲೂ ಕಾಣಿಸೋ ಹಸಿರಾದ ಪಾರ್ಕ್ಗಳು, ಒಂದಕ್ಕಿಂತ ಒಂದು ಸುಂದರವಾದ ಫ್ಲೈಓವರ್ಸ್, ಎಲ್ಲದಕ್ಕೂ ಕಿರೀಟ ಇಟ್ಟಾಗೆ ಈಗ ಬರ್ತಾ ಇರೋ ಮೆಟ್ರೋ ಟ್ರೈನ್. ಇನ್ನೇನು 2-3 ವರ್ಷ ಅಷ್ಟೇ ನಮ್ಮ ಬೆಂಗಳೂರು ಯಾವ ಫಾರಿನ್ಗೂ ಕಡಿಮೆ ಇರಲ್ಲ. ನೋಡಿದ ಕಡೆಯಲ್ಲೆಲ್ಲ ಹಸಿರು ಮರಗಿಡ, ಕನ್ನಡದ ಆಸ್ತಿ ಅಂತ ಕರೆಸ್ಕೊಳ್ಳೋ ಜೀವನದಿ ಕಾವೇರಿ ನೀರು ಕುಡಿಯುತ್ತಾ ಬಾಯಲ್ಲಿ ಕನ್ನಡ ಪದಗಳನ್ನ ಆಡೋ ಬೆಂಗಳೂರಿನ ಜನರ ಮನಸ್ಸು ನಿಜವಾಗ್ಲೂ ಸೂಪರ್ ಕನ್ನಡಿಗರು. ಅದ್ರಲ್ಲೂ ನಮ್ಮ ಬೆಂಗಳೂರಿನವರು ಎಷ್ಟು ಒಳ್ಳೆ ಮನಸ್ಸಿರೋರು ಅಂದ್ರೆ ಯಾವುದೇ ಭಾಷೆ ಜನ, ಯಾವುದೇ ಸಂಸ್ಕೃತಿ ಜನ ಬಂದ್ರು ಅವ್ರಿಗೆ ತುಂಬು ಹೃದಯದಿಂದ ಸ್ವಾಗತ ನೀಡ್ತಾರೆ. ಅದಕ್ಕೆ ನಮ್ಮ ಬೆಂಗಳೂರು ಇಷ್ಟು ದೊಡ್ಡದಾಗಿ ಬೆಳೀತಾ ಇರೋದು. ಆದ್ರೆ ಇಂಥ ಬ್ಯಾಂಗ್ಳೂರ್ನಲ್ಲಿ ಬದುಕ್ತಾ ಇರೋರೆಲ್ಲ ಸುಖವಾಗಿದ್ದಾರ ಅನ್ನೋ ಪ್ರಶ್ನೆಗೆ ಉತ್ತರ ಹುಡ್ಕೋದು ತುಂಬಾನೇ ಕಷ್ಟ. ಅದ್ರಲ್ಲೂ ಬ್ಯಾಂಗ್ಳೂರ್ನಲ್ಲಿ ವಾಸ ಮಾಡ್ತಾ ಇರೋ ಮಿಡಲ್ ಕ್ಲಾಸ್ ಪೀಪಲ್ಗಳ ಕಷ್ಟ ಬರೀ ಬಾಯಿ ಮಾತಲ್ಲಿ ಹೇಳಕ್ಕಾಗಲ್ಲ, ಅದನ್ನ ಅನುಭವಿಸಿ ತೀರ್ಬೇಕಾಗುತ್ತೆ. ಇಂಥದ್ದೇ ಒಂದ್ ಮಿಡಲ್ ಕ್ಲಾಸ್ ಫ್ಯಾಮಿಲಿನ ನಾವು ನಿಮಗ್ ಪರಿಚಯ ಮಾಡಿಸ್ತಿದೀವಿ. ಎಲ್ರಿಗೂ ಆಸೆ ಇರೋ ತರ ಅವ್ರಿಗೂ ಒಂದ್ ಆಸೆ ಇದೆ. ಆ ಆಸೆ ಏನು ಅಂತ ಆಮೇಲೆ ಗೊತ್ತಾಗತ್ತೆ. ಇವಾಗ ಅವ್ರನ್ನ ಪರಿಚಯ ಮಾಡ್ಕೊಡ್ತಾ ಇದೀವಿ. ಇವ್ರ ಹೆಸರು ಧನರಾಜ್ ಅಂತ. ಹೆಸರಲ್ಲಿ ಮಾತ್ರ ಧನ, ಜಯವೆಲ್ಲ ಖಾಲಿ ಖಾಲಿ. ಇವ್ರ ಜೀವನನೇ ಒಂದು ಲೆಕ್ಕದ ಪುಸ್ತಕ. 10 ರೂಪಾಯಿ ಖರ್ಚು ಮಾಡ್ಬೇಕಂದ್ರು 10 ಸಲ ಯೋಚನೆ ಮಾಡ್ತಾರೆ. ಹಾಗೆಂತ ಇವ್ರನ್ನ ಜಿಪಣ ಅನ್ಕೊಳ್ಬೇಡ್ರಿ. ಪಾಪ ಇವ್ರಿಗೆ ಬರೋ ಸಂಬಳದಲ್ಲಿ
ಎರಡು ಮಕ್ಳು ಎಜುಕೇಶನ್ನು, ರೇಷನ್ನು, ಹಾಲು, ತರಕಾರಿ, ಪೇಪರ್, ಬಾಡಿಗೆ ಅಂತ ಎಲ್ಲ ಅಲ್ಲಿಂದ ಅಲ್ಲಿಗೆ ಸರಿ ಹೋಗುತ್ತೆ. ಆಮೇಲೆ ಇವ್ರು ಉಪದೇಶ ಮಾಡ್ತಾರ್ರಿ. ರೈ, ಉಪದೇಶ ಅಂದ್ರೆ ಗೀತೋಪದೇಶ ಅನ್ಕೊಳ್ಬೇಡಿ. ಇವರು ಗಣಿತದ ಮೇಷ್ಟ್ರು. ಸ್ಕೂಲಲ್ಲಿ ಮಕ್ಕಳಿಗೆ ಭಾಗಾಕಾರ, ಗುಣಕಾರ, ಸಂಕಲನ, ವ್ಯವಕಲನ ಅಂತ ಪಾಠ ಮಾಡ್ತಾ ಇರ್ತಾರೆ. ಬೆಲೆಗಳು ಏರೋದೇ ಆಯ್ತು, ಇಳಿಯೋದು ಯಾವುದೂ ಇಲ್ಲ. ತಿಂಗಳ ಸಂಬಳ ತಗೊಂಬಂದು ಕೈ ಕೊಟ್ಬಿಟ್ರೆ ಆಮೇಲೆ ಏನು ಎತ್ತ ಅಂತ ಯೋಚನೆನೂ ಮಾಡೋದಿಲ್ಲ. ಈ ಸಾಮಾನ್ಗಳ ರೇಟು ಗಗನಕ್ಕೇರ್ ಕೂತಿದೆ. ನಮ್ ಮಿಡಲ್ ಕ್ಲಾಸ್ನವ್ರ ಕಷ್ಟ ಯಾರತ್ರ ಹೇಳ್ಕೊಳ್ಳೋದೋ ಏನೋ. ಇವರು ಸುಮಾ ಅಂತ, ಧನರಾಜ್ ಅವರ ಧರ್ಮಪತ್ನಿ. ಇವಳು ಪ್ರಿಯಾ ಅಂತ, ಧನರಾಜ್ ಅವರ ಏಕಮಾತ್ರ ಪುತ್ರ. ತಂದೆ ಆದಾಯಕ್ಕೆ ಹೇಗ್ ಹೊಂದ್ಕೊಂಡಿದ್ದಾಳೆ ಅಂತ ಈ ದೃಶ್ಯ ನೋಡಿದ್ರೆ ನಿಮ್ಗೆ ಅರ್ಥ ಆಗತ್ತೆ. ಅಯ್ಯೋ, ಇವತ್ತಿನ್ನು 28ನೇ ತಾರೀಕು. ಇನ್ನು 2-3 ದಿನ ಬರ್ಬೇಕು. ಕ್ರೀಮ್ ಇಲ್ಲ ಅಂದ್ರೆ ಹಾಗೆ ಹೋಗ್ಬೇಕಾಗತ್ತೆ. ಇವನ ಹೆಸರು ಕಿರಣ್ ಅಂತ, ನಮ್ಮ ಧನರಾಜ್ ಅವರ 2ನೇ ಮಗ. ಇವನಿಗೆ ಕ್ರಿಕೆಟ್ ಅಂದ್ರೆ ಸಿಕ್ಕಾಪಟ್ಟೆ ಹುಚ್ಚು. ಹೇಗಾದ್ರೂ ಮಾಡಿ IPL ಟೀಮ್ ನಲ್ಲಿ ಒಂದ್ ಟೀಮ್ ನ ಪರ್ಚೇಸ್ ಮಾಡ್ಬೇಕು ಅನ್ನೋದೇ ಇವನ ಆಸೆ. ಅಪ್ಪ, ಬೇರೆ ಭಾಷೆ 4 ದಿನ ಆಯ್ತು, ನೀವು ಕಿವಿ ಹಾಕೊಂತಾನೆ ಇಲ್ಲ. ಅದು ನನ್ನ ಡಿಪಾರ್ಟ್ಮೆಂಟ್ ಅಲ್ಲ, ನಿಮ್ಮ ಅಮ್ಮಂದು. ಅವಳನ್ನು ಕೇಳು. ಅಮ್ಮನ್ ಕೇಳಿದ್ರೆ ಅಪ್ಪನ್ ಸಂಬಳ ಬರಕ್ 4 ದಿನ ಆಗುತ್ತೆ ಅಂತ ಹೇಳ್ತಾ ಇದಾರೆ. ಅಲ್ಲವ್ರು ಅಡ್ಜಸ್ಟ್ ಮಾಡ್ಕೊಂತಿದಾರೆ. ಹಾಗೆ ಮಾಡು. ಹಾಗಾದ್ರೆ ಅಲ್ಲವರೆಗೂ ಬ್ರಷ್ ಮಾಡೋದೇ ಬೇಡವಾ? ನಿನ್ನಿಷ್ಟ. ಬ್ರಷ್ ಹಾಳಾಗಿದೆ ಅಂತ ಪೇಸ್ಟ್ ಜಾಸ್ತಿ ಹಾಕಿ ಹಲ್ಲುಜ್ಜಬೇಡ. ಎಷ್ಟು ಬೇಕೋ ಅಷ್ಟೇ ಉಪಯೋಗಿಸು. ಅಪ್ಪ, ಅಯ್ಯೋ, ಕೆಲ್ಸ ಒಂದ್ ಕಡೆ ಮನಸ್ಸು ಒಂದ್ ಕಡೆ ಆದ್ರೆ ಹೀಗೆ ಆಗೋದು. ಶೇವಿಂಗ್ ಮಾಡುವಾಗ ಗಮನ ಬೇರೆ ಕಡೆ ಹರಿಸ್ಬೇಡಿ ಅಂತ ಎಸ್ಸಲ್ಲಿ ಹೇಳೋದು ನಿಮ್ಗೆ? ನಿನ್ನ ಮಕ್ಕಳ ಡಿಮಾಂಡ್ಸ್ಗೆ ನನ್ನ ಪ್ರಾಣನೇ ಹೋಗುತ್ತೆ. ಹ್ಮ್. ಆ ಅಂಗಡಿಯವ ಈ ಬ್ಲೇಡ್ 1 ತಿಂಗಳು ಬರುತ್ತೆ ಅಂತ ಹೇಳಿದ್ದ. 20ನೇ ಶೇವಿಂಗಿಗೆ ಮೊಂಡಾಗ್ಬಿಟ್ಟಿದೆ. ಹೋಗಿ ದಬಾಯಿಸ್ಬೇಕು. ಅಪ್ಪ, ಅದ್ರ ಬದಲು ಕನ್ಸ್ಯೂಮರ್ ಕೋರ್ಟ್ ಹೋದ್ರೆ ಕಾಂಪನ್ಸೇಷನ್ ಕೊಡ್ತಾರಲ್ಲಪ್ಪ. ಕೋರ್ಟು ಕಚೇರಿ ಅಂದ್ರೆ ಇನ್ನಷ್ಟು ಖರ್ಚಮ್ಮ. ಇಂಥ ವಿಷಯಕ್ಕೆಲ್ಲ ಯಾಕೆ ತಲೆ ಕೆಡ್ಸ್ಕೊತೀರಪ್ಪ? ಮೆಡಿಕಲ್ ಶಾಪ್ ಹೋದ್ರೆ ಆಯಿಂಟ್ಮೆಂಟ್ ಕೊಡ್ತಾರೆ, ಹಚ್ಕೊಳ್ಳಿ. ಅವೆಲ್ಲ ಯಾಕೆ? ಮನೆಯಲ್ಲೇ ಔಷಧಿ ಇದೆ. ಪಲ್ಸ್ನ ಎಷ್ಟ್ ಚೆನ್ನಾಗಿ ಕಂಡಿಡ್ಕೊಂಡಿದ್ಯಮ್ಮ ನೀನು. ಹೌದು ಕಣೆ. ಗಂಡನ್ ಪಲ್ಸ್ ಹೆಂಡತಿಗೆ, ಹೆಂಡತಿ ಪಲ್ಸ್ ಗಂಡನ್ ಗೊತ್ತಿದ್ರೆ ಸಂಸಾರದಲ್ಲಿ ಯಾವುದೇ ರೀತಿ ಮನಸ್ತಾಪ, ಜಗಳ ಬರೋದಿಲ್ಲ. ಓಹೋ, ಇದೇನಾ ನಿಮ್ ಸುಖ ಸಂಸಾರದ ಗುಟ್ಟು? ತಡವಾಯ್ತು, ತಿಂಡಿ ರೆಡಿ. ಹಾ, ready. ಏನಮ್ಮ ಟಿಫನ್? ಉಪ್ಪಿಟ್ಟು ಕಣೋ, ತಗೋ. ಉಪ್ಪಿಟ್ಟ? ಏನಮ್ಮ ನೀನ್ ದಿನ ಉಪ್ಪಿಟ್ಟ ಮಾಡ್ತೀಯಾ? ಮಂತಂಡಲ್ಲ ಕಂದ. ಮಂತನ್ನು ಟಿಫನ್ಗೂ ಏನಮ್ಮ ಸಂಬಂಧ? ಅಪ್ಪ ದೊರೆ, ಅಮ್ಮ ಏನೇ ಮಾಡಿದ್ರು ಒಂದ್ ಅಡ್ಜಸ್ಟ್ಮೆಂಟ್ ಅಂತ ಇರುತ್ತೆ. ಬ್ಯಾಗ್ ಮುಚ್ಕೊಂಡು ತಗೊಂಡೋಗು. ಇವಳು ಮಧ್ಯಾಹ್ನ ಬಂದ್ಬಿಡ್ತಾಳೆ. ಏಹೇ, ಜಗಳ ಆಡಕ್ ಟೈಮ್ ಇರೋ, ಲೇಟ್ ಆಗುತ್ತೆ. ಓಕೆಮ್ಮ, ಬಾಯ್. ಬಾಯ್ ಕಣ, ಬಾಯ್ ಬಾಯಪ್ಪ. ಹೋಗ್ಬಾಪ. ಬಾಯ್ ಅಪ್ಪ. ಬಾಯಮ್ಮ. ಸುಮಾ, ಬಂದೇರಿ. ಬಲ್ಲ. ಇದಿಷ್ಟು ಇವರೆಲ್ಲರ ಸಮಗ್ರ ಪಂಚಾಂಗ ದರ್ಶನಂ. ನಾವು ನಿಮ್ ಜೊತೆ ಪಿಕ್ಚರ್ ನೋಡ್ಬೇಕು. ಬೇಜಾರಾಗ್ಬೇಡಿ. ಟೇಕ್ ಇಟ್ ಈಸಿ. ಇನ್ ಮುಂದೆ ಏನಾಗುತ್ತೆ ಅಂತ ನೀವೇ ನೋಡಿ ಎಂಜಾಯ್ ಮಾಡಿ ವಿತ್ ಕ್ಲೋಸ್ ಅಪ್ ಸ್ಮೈಲ್. ಹುಷಾರು. ಬಾಯ್. ಗುಡ್ ಮಾರ್ನಿಂಗ್ ರಾಜೇಂದ್ರ. ತಳ್ಳ ತಳ್ಳ ಓಯ್. ಪಳ್ಳ ಪಳ್ಳ ಕಾರೇ ಪ್ರಪಂಚ ಆಗಿ ಹೋಗಿದೆ ನಿಮ್ಗೆ. ನಮ್ಮನ್ನು ನೋಡಿ. ಓ ಧನರಾಜ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ತಳ್ಳ ತಳ್ಳ ಹೊಳ್ಳೆಯುತ್ತ ಪಳ್ಳ ಪಳ್ಳ ತಳ್ಳಿಸುತ್ತ ತಳ್ಳ ತಳ್ಳ ತಳ್ಳಿ.
ಏನ್ ಮಾಡ್ತಾ ಇದ್ದೀರಾ? ಓ, ಕ್ಲಾಸಲ್ಲಿ ಇದು ನಡೀತಾ ಇದೆಯಾ? ಸರ್ ಇದ್ ನಂದಲ್ಲ, ಬುಳ್ಬುಳಿದು. ಸರ್ ಕೊಟ್ಬಿಡಿ. ಪ್ರಿನ್ಸಿಪಾಲ್ ಕೈಯಲ್ಲಿ ಕೊಡ್ತೀನಿ, ಅಲ್ಲಿಂದಲೇ ತಗೊಳ್ಳಿ. ಸರ್ ಅವ್ರ ತಂದೆ ಅವನಿಗೆ ಬೈತಾರೆ ಸರ್. ನಿನಗೆ ಬೈಯಲ್ಲ ತಾನೆ? ಇಲ್ಲ. ಆದ್ರೆ ಪ್ರಿನ್ಸಿಪಾಲ್ರು ನನ್ನನ್ನು ಬೈತಾರೆ, ಯಾಕಂದ್ರೆ ಇವನು ನನ್ನ ಸಬ್ಜೆಕ್ಟ್ ಅಲ್ಲಿ 0 ತಗೋತಾನೆ. ಆದ್ರೂ ಇವನ್ ತಂದೆ ಇವನಿಗೆ ಏನು ಅನ್ನಲ್ಲ. ಸರ್ ಏನ್ ಹೇಳ್ತಾ ಇದ್ದೀರಾ ಸರ್? ನೋಡಿ, ಎಲ್ಲರೂ ಒಂದು ವಿಷಯ ಗಮನದಲ್ಲಿ ಇಟ್ಕೊಳ್ಳಿ. ಮ್ಯಾಥಮ್ಯಾಟಿಕ್ಸ್ ನಲ್ಲಿ ನೀವು 100ಕ್ಕೆ 60% ತಗೊಳ್ಳಿಲ್ಲ ಅಂದ್ರೆ ಪ್ರಿನ್ಸಿಪಾಲ್ರು ನಿಮಗೆ ಕ್ಲಾಸಲ್ಲಿ ಕೂತ್ಕೊಳ್ಳೋಕೆ ಬಿಡೋದಿಲ್ಲ. ಈಗಲೇ ಹೇಳಿದ್ದೀನಿ. ಆಮೇಲೆ ನನ್ನನ್ನು ದೂಷಿಸಬೇಡಿ. ನನ್ನ ಟೈಮನ್ನು ಅಡ್ಜಸ್ಟ್ ಮಾಡಿ ನಾನು ನಿಮಗೆ ಸ್ಪೆಷಲ್ ಕ್ಲಾಸ್ ತಗೋತಾ ಇದ್ದೀನಿ. ಎಲ್ಲಿಗೆ ಹೋಗ್ತಾ ಇದ್ದೀರಾ? ಸ್ಪೆಷಲ್ ಕ್ಲಾಸ್ ಅಲ್ವಾ, ಕಂಪಲ್ಸರಿ ಏನಲ್ವಲ್ಲ. ಕೂತ್ಕೊಳ್ಳಿ, ಓದ್ಕೊಳ್ಳಿ, ಪಾಸ್ ಆಗ್ತೀರಾ. ನಾವ್ ಹೇಗೋ ಪಾಸ್ ಆಯ್ತೀವಿ, ನಿಮ್ದು ನೋಡ್ಕೊಳ್ಳಿ ಸರ್. ಹಾಯ್. ನಿನ್ಗೋಸ್ಕರ ಎಷ್ಟೊತ್ತಿಂದ ಕಾಯ್ತಾ ಇದೀನಿ ಗೊತ್ತಾ? ನೀನೇನಪ್ಪ ಕಾರಲ್ಲಿ ಬಂದ್ಬಿಡ್ತೀಯಾ? ನಾನ್ ಸಿಟಿ ಬಸ್ಸಲ್ಲಿ ತಾನೇ ಬರ್ಬೇಕು. ಹ್ಮ್. ಎನಿ ಕೂಲ್ ಡ್ರಿಂಕ್ಸ್? ನೋ ಪ್ರಾಬ್ಲಮ್. 2 ಕೋಕ್. ಮನೆ ಸ್ವಲ್ಪ ಬೇಗ ಬಿಡಬಾರ್ದಾ? ಆಗಲ್ಲ, ಕರೆಕ್ಟ್ ಟೈಮ್ಗೆ ಬಿಡ್ಬೇಕು ಅಂತ ನಮ್ಮಪ್ಪ ಆರ್ಡರ್ ಮಾಡಿದ್ದಾರೆ. ಸರ್ ಬಿಲ್. ಹ್ಮ್. ನಾನ್ ಏ, ಕೊಡ್ತೀನಿ. ಇವತ್ ನಾನ್ ಕೊಡ್ತೀನಿ. ಅರೆ, ನಿನ್ ಪರ್ಸಲ್ 100 ರೂಪಾಯಿ ನೋಟೇ ನೋಡಿಲ್ವಲ್ಲ ನಾನು. ಏ ಪ್ರಿಯಾ. ಕೀಪ್ ಚೇಂಜ್. ಪ್ರಿಯಾ ನಿನ್ಕೋ. ಪ್ರಿಯಾ, ನಿನ್ಗೆ ಇನ್ಸಲ್ಟ್ ಮಾಡೋ ಇಂಟೆನ್ಷನ್ ನಂದಾಗಿರ್ಲಿಲ್ಲ. ಪ್ಲೀಸ್ ಲಿಸನ್ ಟು ಮೀ. ಆ ಸರ್ವರ್ ಮುಂದೆ ಎಷ್ಟು ಅವಮಾನ ಮಾಡಿದೆ ಗೊತ್ತಾ ನೀನು? ಸಾರಿ. ನನ್ ಬಗ್ಗೆ ಚೆನ್ನಾಗ್ ಗೊತ್ತಿದ್ದು ಆ ಸರ್ವರ್ ಮುಂದೆ ಓಪನ್ ಆಗಿ ಹೇಳ್ದಿಲ್ಲ. ಸಾರಿ ಅಂತ ಹೇಳದ್ನಲ್ಲ, ಮತ್ ಯಾಕೆ ಈ ಕೋಪ? ನೀನ್ ಕೋಪ ಹೇಗೆ ಇಳಿಸ್ಬೇಕು ಅಂತ ನನಗೆ ಚೆನ್ನಾಗ್ ಗೊತ್ತು. ತಗೋ, ಒಂದ್ ರೌಂಡ್ ಹೋಗೋಣ. ಸಾರಿ, ಅಪ್ಪಿ ತಪ್ಪಿ ಕೂಡ ನಾನು ಇನ್ಮೇಲೆ ಈ ರೀತಿ ಮಾತಾಡಲ್ಲ, ಓಕೆನಾ? ತಗೋ. ಮಾಸ್ಟರ್, ನಾನು ಕೃಷು. ಸಾರಿ. ಆಯ್ತು ಸರ್, ಸರಿ ಬರ್ತೀನಿ. ಥ್ಯಾಂಕ್ ಯು ಸರ್. ಆಟೋಗೆ ಐಸ್ ಕ್ರೀಮ್ಗೆ ತಗೋ. ಬಾಯ್. ಬಾಯ್. ಅಮ್ಮ, ನಾಳೆ ಟೆಸ್ಟ್ ಇದೆ ಇಂಗ್ಲಿಷ್ದು. ಅಪ್ಪ ಹೇಗೆ ಹೇಳ್ಕೊಡ್ತಾರೆ? ಕುಮಾರ್ ಸಾರು ಬಂಟಿ ಮನೆಗೆ ಬರ್ತಾ ಇದಾರೆ, ನಾ ಅಲ್ಲೇ ಓದ್ಕೊಂತೀನಿ. ಪ್ಲೀಸ್ ಅಮ್ಮ, ಇಲ್ಲಾಂದ್ರೆ ಫೇಲ್ ಆಗ್ಬಿಡ್ತೀನಿ. ಥ್ಯಾಂಕ್ ಯು ಮಮ್ಮಿ, ಬಾಯ್. ಬ್ರದರ್, ಅಲ್ಲ ಫಾಸ್ಟ್ ಹೋಗು. ಹೇಳಪ್ಪ, ಯಾವ್ದು ಗೆಲ್ಲುತ್ತೆ? ಇಲ್ಲ ಇಲ್ಲ ಇಲ್ಲ, ಅಷ್ಟೇ. ನಿಂದೆಷ್ಟು? ಒಂದ ಎಡ? ಹಾ ಸರಿ. ಕ್ರಿಶ್, ನಿಂದೆಷ್ಟಪ್ಪ? 100 ರೂಪಾಯಿ. ಇಂಡಿಯಾ ಗೆಲ್ಲುತ್ತೆ. ಬೇಡ ಮರಿ, ಗೆಲ್ಲಲ್ಲ. ಇಲ್ಲ ಇಲ್ಲ, ಇಂಡಿಯಾ ಗೆದ್ದೇ ಗೆಲ್ಲುತ್ತೆ. ಏಯ್, ಯಾರು ಯಾರೋ ಈ ಗುಬಾಡ್ ನನ್ ಮಗ? ಹಿಂದೆ ವಿನಯ್ ಅಲ್ಲಣ್ಣ, ಅದಕ್ಕೆ. ಏಯ್, ಇವೆಲ್ಲ ಏನಿದ್ರು ನಿನ್ ರೂಮಲ್ಲಿ ಇಟ್ಕೋ. ಇಲ್ಲಲ್ಲ, ಇನ್ನೊಂದ್ಸಲ ಇಲ್ಲಿ ತರ ನಡ್ಕೊಂಡ್ಯೋ ನಿನ್ ಎಂಟೈರ್ ಕಾಂದಾನೆ ಕಲಾಸ್ ಮಾಡ್ಬಿಡ್ತೀನಿ, ಗೊತ್ತಾಯ್ತಾ? ಬಿಡ ಎಗರಕ್ಕ. ಹಲೋ.
ಪ್ಲೀಸ್ ಸರ್ ಇದೊಂದು ಸರ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಸರ್. ನೋಡಿ, ಈಗಾಗಲೇ ಇವನಿಗೆ 15 ದಿವಸ ಫ್ರೀ ಕೋಚಿಂಗ್ ಕೊಟ್ಟಿದ್ದೀನಿ. ಇನ್ ಮುಂದೆ ಆಗಲ್ಲ ರೀ. ಸರ್ ಸ್ವಲ್ಪ ಕಷ್ಟ ಇದೆ, ಅದಕ್ಕೋಸ್ಕರ ಇಷ್ಟೊಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಸರ್. ಇದು ಕೋಚಿಂಗು, ಚಾರಿಟಿ ಅಲ್ಲ. ದುಡ್ಡು ಕೊಟ್ಟು ಕೋಚಿಂಗ್ ತಗೊಳ್ಳಿ. ಸರ್ ಪ್ಲೀಸ್. ಕಂಗ್ರಾಚುಲೇಷನ್ ಸರ್. ಯಾತಕ್ಕೆ? ನಿಮ್ಗೆ 6,975 ರೂಪಾಯಿ ಹರಿಹರ್ಸ್ ಗ್ರಾಂಟ್ ಆಗಿದೆ. ಹೌದಾ? ಯಾರು ಏನೇ ಹೇಳಿ ನನಗೊಂದು ವಾಷಿಂಗ್ ಮಿಷಿನ್ ಬೇಕೇ ಬೇಕು. ಅಪ್ಪ ನಂಗೆ ಐಪೋಡ್ ಕೊಡಿಸ್ಲೇಬೇಕು ನೀವು. ಅಪ್ಪ ನಂಗೆ ಮೊಬೈಲ್ ಬೇಕೇ ಬೇಕು. ನನಗೆ ಬಂದಿರೋದು 7,000. ನಿಮ್ಮ ಬೇಡಿಕೆಗಳನ್ನು ಈಡೇರಿಸೋಕೆ 20,000 ಆದ್ರೂ ಬೇಕು. ಇನ್ನು 13,000 ಎಲ್ಲಿಂದ ತರಲಿ? ಹೇಳಮ್ಮ. ಅಣ್ಣ ನಾ ಲಕ್ಷ್ಮಿ. ಚೆನ್ನಾಗಿದ್ಯಾ? ಅಣ್ಣ ನಮ್ಮ ಮೈದನ್ಗೆ ಮದುವೆ ಫಿಕ್ಸ್ ಆಗಿದೆ, ನೀವೆಲ್ಲ ಬರ್ಬೇಕು. ಹೌದಾ? ಹಾ, ನಾನ್ ಸಾಯಂಕಾಲ ಮನೆಗೆ ಬರ್ತೀನಿ. ಬಾ ಅಮ್ಮ. ಲಕ್ಷ್ಮಿ ಫೋನು. ಹಾ, ಅವಳ ಮೈದು ನನ್ನ ಮದುವೆ ಅಂತೆ. ಓಹ್ ಒಳ್ಳೇದಾಯ್ತು. ಹಾಗಾದ್ರೆ ನಾವ್ 4 ಜನ ಮೈಸೂರ್ಗೆ ಹೋಗ್ಲೇಬೇಕು. ಹೋಗ್ದಿದ್ರೆ ಆಗುತ್ತೇನಮ್ಮ? ನಾನು ಐಪೋಡ್ ಆಸೆ ಬಿಟ್ಬಿಡ್ಬೇಕು. ನೀನು ವಾಷಿಂಗ್ ಮಷಿನ್ ಆಸೆ ಬಿಟ್ಬಿಡು. ನೀನು ಮೊಬೈಲ್ ಆಸೆ ಬಿಟ್ಬಿಡು. ಯಾಕೆ? ಯಾಕಂದ್ರೆ ಮೈಸೂರ್ಗ್ ಮದ್ವೆಗ್ ಹೋಗ್ತಾ ಇದೀವಲ್ಲ, ಅದಕ್ಕೆ ಅತ್ತೆಗ್ ಬಟ್ಟೆ ತಗೋಬೇಕು, ಗಂಡಿಗೆ ಮದ್ವೆ ಬಟ್ಟೆ ತಗೋಬೇಕು, ಏನಾದ್ರೂ ಪ್ರೆಸೆಂಟೇಶನ್ ಮಾಡ್ಲೇಬೇಕು. ಕಮ್ಮಿ ಅಂದ್ರೂ ಇದಕ್ಕೆಲ್ಲ 7,000 ರೂಪಾಯಿ ಬೇಕೇ ಬೇಕು. ಇದೇನಿದು? ಡಾನ್ಸ್ ಸ್ಕೂಲ್ ಅನ್ಕೊಂಡಿದ್ದೀರಾ? ಮೇಷ್ಟ್ರು ಬಂದಿಲ್ಲ ಅಂದ್ರೆ ಇನ್ನೇನ್ ಸರ್ ಮಾಡೋದು? ಮೇಷ್ಟ್ರು ಬಂದಿಲ್ಲ ಅಂದ್ರೆ ನಿಮ್ ಪಾಡಿಗೆ ನೀವು ಓದ್ತಾ ಇರ್ಬೇಕು. ನಮ್ ಪಡಿಗೆ ನಾವ್ ಹತ್ಕೊಳಂಗಿದ್ರೆ ನಿಮ್ಗೆ ಯಾಕೆ ಸರ್ ಫೀಸ್ ಕೊಡ್ಬೇಕು? ಮುಚ್ಚಬಾಯ್, ನಂಗೆ ಹಿಂತಿರ್ಗಿ ಮಾತಾಡ್ತೀಯ? ಮೇಷ್ಟ್ರೆ 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 ನಿಂತ್ಕೊಳ್ಳಿ. ಕ್ಲಾಸ್ ಬಿಟ್ಟು ಎಲ್ಲ ಹೋಗ್ತಾ ಇದ್ದೀರಾ? ನನ್ನ ಗಾಡಿನ ಸ್ವಲ್ಪ ಸರಿಯಾಗಿ ಪಾರ್ಕ್ ಮಾಡಿ ಬರ್ತೀನಿ. ಅಯ್ಯೋ, ನಿಮ್ ಹೊಣ್ಣದಿಂದ ನನ್ ಕ್ಲಾಸ್ ಎಲ್ಲ ಹಾಳಾಗ್ತಾ ಇದೆ. ಗಾಡಿ ಬಗ್ಗೆ ಹಗುರವಾಗಿ ಮಾತಾಡ್ಬೇಡಿ. ಈಗಲೂ ಪೇಂಟ್ ಮಾಡಿದ್ರೆ ಹೊಸ ಗಾಡಿ ತರ ಕಾಣುತ್ತೆ. ಪೇಂಟ್ ವಿಷಯ ಬಿಟ್ಬಿಡಿ. ಡಬಲ್ ಕ್ಲಾಸ್ ತಗೊಂಡ್ರೆ ನೀವು ಹೊಸ ಗಾಡಿ ತಗೋಬಹುದು. ಸಿಂಗಲ್ ಕ್ಲಾಸ್ ತಗೊಂಡೆ ಮನೆಗೆ ಹೋಗೋದು 9 ಗಂಟೆ ಆಗುತ್ತೆ. ಡಬಲ್ ಕ್ಲಾಸ್ ತಗೊಂಡ್ರೆ 12 ಗಂಟೆ ಆಗುತ್ತೆ. ನನ್ನ ಹೆಂಡತಿ ಮಕ್ಕಳು ನನ್ನ ಮುಖಾನೇ ಮರ್ತು ಬಿಡ್ತಾರೆ. ಸರಿ, ಪಾರ್ಕ್ ಮಾಡಿ ಬನ್ನಿ. ಒಂದು ರಿಕ್ವೆಸ್ಟ್. ಏನು? ನೋಡಿ ನೋಡಿ, ರಜಾ ಕೇಳ್ಬೇಡಿ, ರಜಾ ಕೊಡಕ್ ಆಗಲ್ಲ. ಕೇಳಿ, ನನ್ನ ತಂಗಿ ಇದ್ದಾಳಲ್ಲ ಧನಲಕ್ಷ್ಮಿ, ನನ್ನ ತಂಗಿ ಮೈದುನನ ಮದುವೆ ಇದೆ ಮೈಸೂರಲ್ಲಿ. ನೋಡಿ, ತಂಗಿ ನೆಪದಲ್ಲಿ ನೀವು ರಜಾ ಆಗ್ತಾ ಇದ್ದೀರಾ. 2 ದಿವಸ ಡಬಲ್ ಕ್ಲಾಸ್ ಮಾಡ್ತೀನಿ. ಸರಿ, ಆ ನಿಮ್ ಹೊಂಡನ ಹೊಂಡಕ್ ತಳ್ಳಿ. ಇಲ್ಲ, ಸರಿಯಾಗಿ ಪಾರ್ಕ್ ಮಾಡಿ ಬನ್ನಿ. ಸರಿ, ಬಂದೆ. ಏನು ಹೊಂಡ ಹೊಂಡ ಥು, ಹೊಂಡಕ್ ತಳ್ಬೇಕು. ಏನ್ BMW ನ? ಎಷ್ಟು ಪ್ರೀತಿ ಆ ಗಾಡಿ ಮೇಲೆ. ಎಷ್ಟೇ ಹೇಳಿ ಓದೋದ್ಕಿಂತ ಡ್ಯಾನ್ಸ್ ಚೆನ್ನಾಗಿ ಮಾಡ್ತಾರೆ. ಅದೆಲ್ಲ ನನಗ್ ಗೊತ್ತಿಲ್ಲ. ನೀವು 4 ಜನ ಬರ್ಲೇಬೇಕು, ಅದು ಕಾರಲ್ಲೇ. ಏನ? ನನ್ನ ಹತ್ರ ಕಾರ್ ಎಲ್ಲಿದೆ? ಪರ್ಚೇಸ್ ಮಾಡು. ಅಯ್ಯೋ, ಕಾರ್ ಅಂದ್ರೆ ಏನು ಕಡ್ಲೆಕಾಯಿ ಅನ್ಕೊಂಡ್ಯಾ? ಈಗೀಗ ಬೆಂಗಳೂರಲ್ಲಿ ಎಲ್ರು ಸಾಲ ಮಾಡಿ ಕಾರ್ ತಗೊಳ್ಳೋರೆ. ಮೆಟ್ರೋ ರೈಲ್ ಬೇರೆ ಬರ್ತಿದೆ, ಎಲ್ಲಿ ನೋಡಿದ್ರು ಟ್ರಾಫಿಕ್ ಜಾಮ್.
ಅದಕ್ಕೆ ನಾನು ನುಸುಳ್ಕೊಂಡು ಹೋಗೋದಕ್ಕೆ ಕೈನೆಟಿಕ್ ಇಟ್ಕೊಂಡಿದ್ದೀನಿ. ಲೀಟರ್ಗೆ 60 ಕಿಲೋಮೀಟರ್ ಕೊಡುತ್ತೆ. ನಿಜ ಹೇಳ್ಬೇಕು ಅಂದ್ರೆ ನನಗ್ ಬರೋ ಸಂಬಳದಲ್ಲಿ ಕಾರ್ ಮೇಂಟೈನ್ ಮಾಡೋದು ಕಷ್ಟ. ತಿಂಗಳಿಗೆ ಎಷ್ಟೊಂದು ಖರ್ಚು. ನನ್ಗೂ ನಿನ್ ಕಷ್ಟ ಗೊತ್ತು. ಹೋಗ್ಲಿ ಬಿಡು, ಪರ್ಚೇಸ್ ಆದ್ರೂ ಮಾಡಕ್ ಆಗಿಲ್ಲ ಅಂದ್ರೆ ಕೊನೆ ಪಕ್ಷ 2 ದಿನಕ್ಕೋಸ್ಕರ ಬಾಡಿಗೆಗಾದ್ರೂ ಕಾರ್ ತಗೊಳ್ಳೋಣ. ಒಟ್ನಲ್ಲಿ ನೀವೆಲ್ಲ ಕಾರೆಲ್ಲ ಬರ್ಬೇಕು. ನೋಡು, ನಾವು ಎತ್ತಿನ ಗಾಡಿಯಲ್ಲಿ ಬರ್ತೀವೋ ಅಥವಾ ನಡ್ಕೊಂಡ್ ಬರ್ತೀವೋ, ನಿನಗೆ ಅಥವಾ ನಿನ್ ಮಾವನವ್ರಿಗೆ ಏನು? ನೀನ್ ಈಗೆಲ್ಲ ಮಾತಾಡಿದ್ರೆ ನಾವು ಮದ್ವೆಗೆ ಬರೋದಿಲ್ಲ ಬಿಡು. ನಮ್ ಪಕ್ಕದ ಮನೆ ವಿಶಾಲು ತವ್ರ ಮನೆಯಲ್ಲೂ ಎಲ್ರ ಮನೆಯಲ್ಲೂ ಕಾರ್ ಇದೆ. ನನ್ ತವ್ರ ಮನೇಲಿ ಮಾತ್ರ ಕಾರ್ ಇಲ್ಲ. ನೀವೆಲ್ಲ ಬಸ್ಸಲ್ಲಿ ಬಂದ್ರೆ ನನ್ಗೆ ಎಷ್ಟು ಅವಮಾನ ಆಗುತ್ತೆ ಗೊತ್ತಾ? ನೀನ್ ಹೀಗೆ ಮಾಡ್ತಿದ್ರೆ ನನ್ ಕೊರ್ಗಿ ಸತ್ತೋಗ್ಬಿಡ್ತೀನಿ. ನಾನು ಉಳಿಸ್ಕೊಳ್ಳೋಣ. ಈಗ ನೀನ್ ಊಟ ಮಾಡು, ಆಮೇಲೆ ಮಾತಾಡೋಣ. ನೀನ್ ಚಿಕ್ಕ ವಯಸ್ಸಿಂದನೂ ಹೀಗೇನೆ ನನ್ನ ಗದ್ರಸೆ ಸುಮ್ನೆ ಇರೋ ಹಾಗೆ ಮಾಡ್ಬಿಡ್ತೀಯ. ನಾನು ಎಷ್ಟಿದ್ರು ನಿನಗಿಂತ ಚಿಕ್ಕವಳು ನೋಡು, ಅದಕ್ಕೆ. ಆಯ್ತಾಯ್ತು, ಆಳ್ಬೇಡ, ನಾವೆಲ್ಲ ಬರ್ತೀವಿ ಆಯ್ತಾ? ಕಾರಲ್ಲೇ ಬರ್ಬೇಕು. ಕಾರಲ್ಲೇ ಬರ್ತೀವಿ, ಸರಿನಾ? ಈಗ ಸಮಾಧಾನವಾಗಿ ಊಟ ಮಾಡು, ಊಟ ಮಾಡು. ಅದೇ ಕರೆಕ್ಟ್. ಮಿಸ್ ಕುಲಕರ್ಣಿ, ಏನ್ರಿ ಇಷ್ಟೊತ್ತಲ್ಲಿ ಯೋಚನೆ ಮಾಡ್ತಾ ಇದ್ರಾ? ಮಲಗ್ರಿ. ಹಾ, ಮಲಗಿ. ಮಲಗ್ತೀನಿ. ಮಿಸ್ ಕುಲಕರ್ಣಿ, ಹೇಳಿ ಸರ್. ಟಾಯ್ಲೆಟ್ ಹೋಗ್ಬೇಕಾಗಿತ್ತಾ? ಟಾಯ್ಲೆಟ್ಗ ಹೋಗೋದಾದ್ರೆ ಹೋಗ್ ಬನ್ನಿ, ಐ ಡೋಂಟ್ ಮೈಂಡ್. ನಾನ್ ಕ್ಲಾಸ್ ನೋಡ್ಕೋತೀನಿ. ಅದಲ್ಲ, ನಿಮ್ಮ ಅಣ್ಣ ಹತ್ರ ಟ್ಯಾಕ್ಸಿ ಇದೆಯಲ್ಲ, ಹೌದು. ಹೇಗೆ ನಡೀತಾ ಇದೆ? ಓ, ಸೂಪರ್ ಆಗಿ ನಡೀತಿದೆ. ಮೊನ್ನೆ ದೀಪಾವಳಿಗೆ ಮತ್ತೆ 4 ಟ್ಯಾಕ್ಸಿ ತಗೊಂಡ. ಹೌದಾ? ಹೌದು. ನಿಮ್ಗ್ ಗೊತ್ತಾ, ನಾನು ನನ್ನ ಸಂಬಳದಲ್ಲಿ ಸ್ವಲ್ಪ ಹಣ ಉಳಿಸಿ ಪಾರ್ಟ್ನರ್ಶಿಪ್ ಅಲ್ಲಿ ದುಡ್ಡು ಹಾಕಿದೀನಿ. ವೆರಿ ಗುಡ್. ಮೇಷ್ಟ್ರೆ, ನೀವು ಯಾಕೆ ಸೈಡ್ ಬಿಸ್ನೆಸ್ ಮಾಡಬಾರ್ದು? ನಾನೇನು ಸೈಡ್ ಬಿಸ್ನೆಸ್ ಮಾಡ್ಲಿ? ನಾನು ಟ್ಯೂಷನ್ ಮಾಡ್ತಿದ್ದೀನಲ್ಲ, ಅದೇ ನನ್ನ ಸೈಡ್ ಬಿಸ್ನೆಸ್. ನಮ್ಮ ಸ್ಕೂಲಿಂದ ಒಂದು ವೇಳೆ ಮೈಸೂರಿಗೆ ಹೋಗಿ ಬರೋದಾದ್ರೆ 2 ದಿವಸದ ಮಟ್ಟಿಗೆ ಸುಮಾರು ಎಷ್ಟು ಚಾರ್ಜ್ ಆಗಬಹುದು? ಅದು ಚಾರ್ಜ್ ಅಂದ್ರೆ 1 ನೈಟ್ ಸ್ಟೇ ಮಾಡ್ಬೇಕಲ್ವಾ? 5400 ರೂಪಾಯಿ ಆಗುತ್ತೆ. 400 ರೂಪಾಯಿ ಡಿಸ್ಕೌಂಟ್ ಮಾಡಿದ್ರು 5000 ಆಗುತ್ತೆ. 5000ನಾ? ಹೌದು. ನೀವೇನಾದ್ರೂ ಹೋಗ್ಬೇಕಿತ್ತಾ? ಹೌದು. ಇಲ್ಲ, ಸುಮ್ನೆ ಜನರಲ್ ನಾಲೆಜ್ ಕೇಳಿದೆ. ಹೌದಾ? ನೀವೇನಾದ್ರೂ ಹೋಗ್ಬೇಕಾದ್ರೆ ದಯವಿಟ್ಟು ಹೇಳಿ, ಡಿಸ್ಕೌಂಟ್ ಕೊಡ್ತೀನಿ. ಖಂಡಿತವಾಗಿ. ಥ್ಯಾಂಕ್ ಯು. ಸರಿ, ಬರ್ತೀನಿ. ಪರಮೇಶ್ವರನ್ ಅಂತ ಗಂಡನನ್ನು ಬಿಟ್ಟು ಗಂಡನ ಸ್ನೇಹಿತನೊಂದಿಗೆ ಚಕ್ಕಂಡವಾಡ್ತಾ ಗಂಡನಿಗೆ ಮೋಸ ಮಾಡ್ತಿದ್ದವಳು ಗಂಡನ ಕೈಗೆ ಸಿಕ್ಕಾಕೊಂಡಾಗ ತಾನೇ ಚಾಕುವಿನಿಂದ ಚುಚ್ಚಿಕೊಂಡು ಗಂಡನೇ ಕೊಲೆ ಮಾಡೋದಕ್ಕೆ ಬಂದ ಅಂತ ಕಂಪ್ಲೇಂಟ್ ಕೊಟ್ಟಿರುವ ಹೆಂಡತಿ. ಗಂಡ ಹೆಂಡತಿರ ಸಂಬಂಧ ಜನ್ಮ ಜನ್ಮಾಂತರದು ಅಂತ ನಂಬಿ ನಡೀತಿರೋ ನಮ್ಮ ಸಂಸ್ಕೃತಿಯಲ್ಲಿ ಎಂತೆಂತಹ ಮನಸ್ಸಿನ ಹೆಂಗಸರು ಇರ್ತಾರೆ ಎಂಬುದಕ್ಕೆ ಉದಾಹರಣೆ ಈ ಜಯಲಕ್ಷ್ಮಿ. ಕೈ ಹಿಡಿದವಳಿಗೆ ಮೋಸ ಮಾಡಬಾರದು ಎಂಬ ಉದ್ದೇಶದಿಂದ ಆಕೆಯ ಬಗ್ಗೆ ಅಪಾರವಾದ ಪ್ರೀತಿ ತೋರಿಸಿದ ಗಂಡನಿಗೆ ಸಿಕ್ಕಿದ್ದು ಚಾನೆಲ್ ನೋಡ್ತಾ ಇರ್ತೀಯ. ಈ ಹೆಂಗಸಿಗೆ ಗಂಡನ ಸ್ನೇಹಿತರ ಮೇಲೆ ಯಾಕೆ ಮನಸ್ಸಾಯಿತು ಎಂಬುದು ಆಗ್ಲೇ ಇದೆ. ಈ ಬಗ್ಗೆ ಈಕೆಯನ್ನ ನಮ್ಮ ಪೊಲೀಸ್ ಫೈಲ್ ತಂಡ ಪ್ರಶ್ನಿಸಿದಾಗ ನ್ಯಾಷನಲ್ ಜಿಯೋಗ್ರಫಿಕ್ ಅಂತ ಚಾನೆಲ್ ನೋಡೋದ್ ಬಿಟ್ಟು ಯಾವಾಗ ನೋಡಿದ್ರು ಇದೊಂದೇ ಚಾನೆಲ್ ನೋಡ್ತಾ ಇರ್ತೀಯಲ್ಲಪ್ಪ. ಕೇಸನ್ನು ದಾಖಲಿಸಿಕೊಂಡಿರುವ ಉಪ್ಪಾರಪೇಟೆ ಪೊಲೀಸ್ ವಿಚಾರಣೆಯನ್ನ ನಾನು ನೋಡ್ತಾ ಇದ್ದೀನಿ, ನನಗೂ ಅರ್ಥ ಆಗುತ್ತೆ. ಈ ಬಗ್ಗೆ ನಿಮಗೆ ಇನ್ನಷ್ಟು ಮಾಹಿತಿ ಕೊಡ್ತೀನಿ. ವಾಲ್ಯೂಮ್ ಕಮ್ಮಿ ಮಾಡು. ಪ್ರೋಗ್ರಾಮ್ ಪೊಲೀಸ್ ಫೈಲ್ ಸಿಗೋಣ. ಟೀ ಬಂದಿಲ್ಲ. ಈಗಿಗಳು ಇನ್ನಷ್ಟು ಸುರಕ್ಷಿತ ಆಗಿರ್ತಾಳೆ. ಹೊಸ ಲೈಫ್ ಬಾಯ್ ನಲ್ಲಿದೆ ಆಕ್ಟಿವ್ 5. ಇದು ಸಾಧಾರಣ ಸಾಬೂನುಗಳ ಹೋಲಿಕೆಯಲ್ಲಿ. ಏನ್ರಿ ರಾತ್ರಿ ಎಲ್ಲ ಮಲ್ಗೋದೇ ಇಲ್ವಾ? ನಿದ್ದೆ ಎಲ್ಲಿ ಬರುತ್ತೆ? ಮೈಸೂರಿಗೆ ಹೋಗಿ ಬರೋದಕ್ಕೆ 5000ಕ್ಕಿಂತ ಕಮ್ಮಿ ಯಾರು ರೆಡಿ ಇಲ್ಲ. ಇದೆಲ್ಲ ಅವಳಿಗೆಲ್ಲ ಅರ್ಥ ಆಗತ್ತೆ. ಅಲ್ಲ ರೀ, ನೀವು ಅವಳ ಮನೆಯವ್ರ ತರನೇ ಮಾತಾಡ್ತಾ ಇದೀರಲ್ಲ. ನನಗಂತೂ ಅವಳ ಪರಿಸ್ಥಿತಿ ನೋಡಕ್ ಆಗ್ತಿಲ್ಲಪ್ಪ. ಆಗೋದಿಲ್ಲ ಅಂದ್ರೆ ಅಲ್ಲೇ ಆಗೋದಿಲ್ಲ ಅಂತ ಹೇಗೆ ಹೇಳಿ ಸಾಧ್ಯ? ಮಾತು ಕೊಟ್ಟಿದ್ದೀನಲ್ಲ, ಏನಾದ್ರೂ ಮಾಡ್ಲೇಬೇಕು. ನನ್ನನ್ ಕೆಲ್ಸದಿಂದ ಬಿಡಿಸದೆ ಹೋಗಿದ್ರೆ ಈ ಪರಿಸ್ಥಿತಿನೇ ಬರ್ತಿರ್ಲಿಲ್ಲ. 17 ವರ್ಷದಿಂದ 17 ವರ್ಷದ ಹಿಂದೆ ನಿನ್ನ ಬೇಸಿಕ್ ನನ್ನ ಬೇಸಿಕ್ ಇಂತ ಜಾಸ್ತಿ ಇತ್ತು. ಇಷ್ಟೊತ್ತಿಗೆ ನೀನು ಹೆಡ್ ಲೈಬ್ರರಿಯನ್ ಆಗ್ತಿದ್ದೆ ಗೊತ್ತಮ್ಮ. ಮಲ್ಕೋ.
ಇತ್ತೀಚೆಗೆ ಹೆಡ್ ಆದವ್ರಿಗೆ ಕಾರ್ ಕೊಡ್ತಾರಂತೆ, ಜೊತೆಗೆ ಡ್ರೈವರ್ ಕೂಡ. ನೀನು ಅಂಬಾಸಿಡರ್ ಅಲ್ಲಿ ಹೋಗ್ತಾ ಇದ್ರೆ ನನ್ನ ಕನ್ಸು ನನ್ಸಾಗಲ್ವಲ್ಲ. ಎಸ್ಟೀನ್ ಕೊಡ್ತಿದ್ರಂತೆ. ಹೊಂಡಾನೇ ಕೊಡ್ತಿದ್ರು ಅನ್ಕೊಳ್ಳೋಣ. ಏನಂತೆ ನಿನ್ ಮಲ್ಕೊ. ರಾಜ್ಯದಲ್ಲಿ ಹೆಚ್ಚಾದ ಭೂ ಹಗರಣ, ಎಲ್ಲ ಇವನ ಅಕ್ರಮ ಗಣಿಗಾರಿಕೆ, ಸಾವಿರಾರು ಸುಮಾ. ಕೋಟಿಗಳ. ಇದು ಸ್ವಲ್ಪ ಓದ್ ನೋಡು. ಕೋಪ ಬಿಡೆ, ಇದು ಸ್ವಲ್ಪ ಓದೆ. ಅಯ್ಯೋ, ಇದೇನ್ರಿ ಇಷ್ಟ ಕೆಟ್ಟದಾಗಿದೆ ಹ್ಯಾಂಡ್ ರೈಟಿಂಗು. ಮೊದ್ಲು ಓದಮ್ಮ. ಡಿಯರ್ ರೆಸ್ಪೆಕ್ಟೆಡ್ ಸರ್, ನಾನು ಓದಿಲ್ಲ, ನೀವು ನನ್ನನ್ನು ಪಾಸು ಮಾಡಿ. ನೀವು ಎಷ್ಟು ಮಾರ್ಕ್ಸ್ ಕೊಡ್ತೀರೋ ಅಷ್ಟು ಹಣ ಸಿಕ್ಕುತ್ತೆ. ಫಾರ್ ಎಕ್ಸಾಂಪಲ್, 20 ಮಾರ್ಕ್ಸಿಗೆ 20,000. 1 ಮಾರ್ಕ್ಸಿಗೆ 1,000. ಪ್ಲೀಸ್ ಕಾಲ್ 988 ಸೆಲ್ ನಂಬರ್ ಕೊಟ್ಟಿದ್ದಾನೆ ರೀ. ಮತ್ತೊಂದು ರೋಚಕ ವರದಿಯೊಂದಿಗೆ ನಾಳೆ ಭೇಟಿ ಆಗ್ತೀನಿ. ನಿಮ್ಮ ಫೇವರೆಟ್ ಪ್ರೋಗ್ರಾಮ್ ಪೊಲೀಸ್ ಫೈಲ್ ನಲ್ಲಿ. ಲೋ ಕಿರಣ, ಸೌಂಡ್ ಕಮ್ಮಿ ಮಾಡೋ. ಸಾರಿ ಮಾ, ಮಿಸ್ಟೇಕ್ ಆಯ್ತು. ಅಲ್ಲ, ಮಾರ್ಕ್ಸ್ ತಗೊಳಕ್ಕೆ ಏನೆಲ್ಲ ಮಾಡ್ತಾರೆ. ಸ್ವಲ್ಪನೂ ಹೆದರಿಕೆ ಇಲ್ವಲ್ಲ ಇವರಿಗೆ? ಮ್ಯಾನೇಜ್ಮೆಂಟ್ನವ್ರಿಗೆ ಗೊತ್ತಾದ್ರೆ ತುಂಬಾ ರಿಸ್ಕ್ ಇರುತ್ತಾ? ನಿನ್ ಮಲ್ಕೋ. ಗುಡ್ ಮಾರ್ನಿಂಗ್ ರಾಜೇಂದ್ರ ಅವರೇ. ಗುಡ್ ಮಾರ್ನಿಂಗ್. ಇದೇನು ಯಾವತ್ತು ವಾಕಿಂಗ್ ಬರ್ದೇ ಇರೋರು ಇವತ್ತು ವಾಕಿಂಗ್ ಬಂದ್ಬಿಟ್ಟಿದ್ದೀರಾ? ಮನೆ ಹತ್ರ ಬೇಡ ಅಂತ ನಿಮ್ಮ ಹತ್ರ ಒಂದು ಸಣ್ಣ ಸಹಾಯ ಬೇಕಿತ್ತು. ನನ್ನ ಹತ್ರನಾ? ಏನ್ ಹೇಳಿ? ಅದು ನನ್ನ ತಂಗಿ ಮೈದುನನ ಮದುವೆ ಓಹೋ, ಮೈಸೂರಲ್ಲಿ. ಮೈಸೂರಾ? ಅಯ್ಯೋ, ಅದೇನ್ ದೂರ ಇಲ್ಲ ಬಿಡಿ. ಇಲ್ಲಿಂದ ವಿಲ್ಸನ್ ಗಾರ್ಡನ್ ಹೋಗಕ್ಕೂ ಅಷ್ಟೇ ಟೈಮು, ರಾಜಾಜಿನಗರಕ್ಕೆ ಹೋಗಿ ಬರಕ್ಕೂ ಅಷ್ಟೇ ಟೈಮು, ಮೈಸೂರ್ಗೆ ಹೋಗಿ ಬರಕ್ಕೂ ಅಷ್ಟೇ ಟೈಮ್. ಹೀಗ್ ಹೋಗಿ ಹಾಗೆ ಬಂದ್ಬಿಡ್ಬೋದು. ಅದೇನಂದ್ರೆ, ನಾವು ನನ್ನ ತಂಗಿ ಪ್ರೆಸ್ಟೀಜ್ ಇಶ್ಯೂ ಆಗ್ಬಿಟ್ಟಿದೆ. ನಾವು ಕಾರಲ್ಲೇ ಬರ್ಬೇಕು ಅಂತ ಹೇಳ್ಬಿಟ್ಟಿದ್ದಾಳೆ. ಅದಕ್ಕೆ ನಾವು ನಿಮ್ ಕಾರ್ ತಗೊಂಡೋಗಿ ಶನಿವಾರ ಹೋಗಿ ಭಾನುವಾರ ಬಂದ್ಬಿಡ್ತೀವಿ. ಈ ಹೆಣ್ಮಕ್ಳೇ ಹಾಗೆ. ಅವ್ರಿಗೆ ಈ ಗಂಡನ್ ಮನೆಯವ್ರ ಎದುರಿಗೆ ತವ್ರ ಮನೆಯವ್ರು ಬಂದ್ಬಿಟ್ರೆ ಎಲ್ಲಿಲ್ಲದ ಆನಂದ, ಅದನ್ನ ಲೆಕ್ಕ ಹಾಕೋಕೆ ಆಗೋದಿಲ್ಲ. ನೀವ್ ಹೇಳ್ದಾಗ ಅದು ಪ್ರೆಸ್ಟೀಜಿಯಸ್ ಇಶ್ಯೂ. ಕಾರು ತಗೊಂಡ್ ಹೋಗ್ಬಹುದು, ಆದ್ರೆ ಈಗ ಮೊಮ್ಮಗನ್ನ ಸ್ಕೂಲ್ಗೆ ಅಡ್ಮಿಷನ್ ಮಾಡ್ಬೇಕು. ಇವ್ರ ಸ್ಕೂಲಲ್ಲಿ ಅಡ್ಮಿಷನ್ ಅಂದ್ರೆ 1.5 ಲಕ್ಷ ರೂಪಾಯಿ ಆಗುತ್ತೆ. ಇವ್ರು ಕಾರ್ ಕೊಟ್ಟು ಬುಟ್ಟಿಲ್ ಹಾಕೊಂಡ್ಬಿಟ್ರೆ ಅದು 50ಕ್ಕೂ ಆಗ್ಬೋದು, 25ಕ್ಕೂ ಆಗ್ಬೋದು. ಅಲ್ಲ, ನಾನು ಏನ್ ಯೋಚನೆ ಮಾಡ್ತಾ ಇದ್ದೆ ಅಂದ್ರೆ, ಆ ಮೈಸೂರೇನು ಇಲ್ಲೇ ಇದೆಯಾ? ಕಡಿಮೆ ಅಂದ್ರೆ 3-3.5 ಗಂಟೆ ಪ್ರಯಾಣ. ಅಕಸ್ಮಾತ್ ಕಾರ್ ಏನಾದ್ರೂ ದಾರಿಯಲ್ಲಿ ಕೈ ಕೊಟ್ಬಿಟ್ರೆ ನಿಮ್ಗೆ ತೊಂದರೆ ಆಗತ್ತಲ್ಲ. ಅದಕ್ಕೆ ರಿಪೇರಿ ಮಾಡಿಸ್ಕೊಳ್ಳೋಣ ಅಂತ ಯೋಚನೆ ಮಾಡ್ತಿದ್ದೆ ಅಷ್ಟೇ. ಅದು ಅಲ್ದೆ ಗಂಡನವ್ರ ಮನೆ ಮುಂದೆ ನಿಮ್ ಕಾರ್ ಕಟ್ ನಿಂತ್ರೆ ಅವಮಾನ ನಿಮ್ಗೆ ಅಲ್ವಾ? ಅದಕ್ಕೋಸ್ಕರ ಹೇಳ್ದೆ ಅಷ್ಟೇ. ನಥಿಂಗ್ ಟು ವರಿ. ಕೇರ್ಫುಲ್ ಆಗಿ ತಗೊಂಡೋಗಿ ಬನ್ನಿ, ನಿಮ್ದೇ ಕಾರು. ಥ್ಯಾಂಕ್ ಯು, ಥ್ಯಾಂಕ್ ಯು. ನನಗೆ ಗೊತ್ತಿತ್ತು ನೀವು ಕೊಟ್ಟೆ ಕೊಡ್ತೀರಿ ಅಂತ. ನಾನು ಇವಳಿಗೆ ಹೇಳಿದ್ದೆ. ಥ್ಯಾಂಕ್ಸ್, ತುಂಬಾ ಥ್ಯಾಂಕ್ಸ್. ಗುಡ್, ಚೆನ್ನಾಗಿ ಡ್ರೈವ್ ಮಾಡ್ತೀಯ. ಥ್ಯಾಂಕ್ಸ್. ಹೈವೇಲು ನೀ ಇದೇ ತರ ಡ್ರೈವ್ ಮಾಡ್ಬೇಕು. ಓಕೆ ಅಂತೀರಿ. ಎಲ್ಲಪ್ಪ ಡ್ಯಾಡಿ? ಬ್ಯಾಂಕ್ ಹೋಗಿದ್ದಾರೆ ಕ್ಯಾಶ್ ಡ್ರಾ ಮಾಡಕ್ಕೆ. ಓ, ಬನ್ನಿ ಬನ್ನಿ ಬನ್ನಿ. ಹೇಗ್ ಡ್ರೈವ್ ಮಾಡ್ತಾಳೆ? ತುಂಬಾ ಚೆನ್ನಾಗೇನೋ ಡ್ರೈವ್ ಮಾಡ್ತಾಳೆ, ಆದ್ರೆ ಅದು ಅರ್ಥ ಆಗುತ್ತೆ. ಮಗು ತರ ಮೇಂಟೈನ್ ಮಾಡಿದೀರಾ, ಹುಷಾರಾಗಿ ಓಡಿಸ್ಲಿ ಅಂತ ಹೇಳ್ತಾ ಇದೀರಾ. Exactly. ಖಂಡಿತವಾಗ್ಲೂ. ನಾ ಮುಂದೆ ಕೂತ್ಕೊಂಡು ದಾರಿ ತೋರಿಸ್ತೀನಿ. ಹಾ. ಅದನ್ ಪುಟ್ಟನಹಳ್ಳಿನ ನಾಗೇನಹಳ್ಳಿನ ದಾರಿ ತೋರ್ಸಕ್ಕೆ ಹೈವೇಗೆ ಹೋಗಿ ಕಣ್ ಮುಚ್ಕೊಂಡು ಆಕ್ಸಿಲೇಟರ್ ಓದ್ತಿದ್ರೆ ಮೈಸೂರಲ್ಲಿ ಇರ್ತೀವಿ. ಕಣ್ಣು ಮುಚ್ಕೊಂಡ? ಅಯ್ಯೋ, ಸುಮ್ನೆ ಮಾತಿಗೆ ಹೇಳಿ ಅಂಕಲ್. ನಿನ್ ಕೈ ಮುಗಿತೀನಿ ತಾಯಿ, ನನ್ನ ಗಾಡಿಯಲ್ಲಿ ಕೂತ್ಕೊಂಡು ಆತರ ಪ್ರಯೋಗ ಯಾವ್ದು ಮಾಡಬೇಡ. ಅದೇ ಕೇರ್ಫುಲ್ ಆಗಿ ಹೋಗಿ ಬನ್ನಿ. ಹ್ಯಾಪಿ ಜರ್ನಿ. Thank you, ಬಾಯ್ bye. ಬಾಯ್.
ಎಷ್ಟು ಕೇಳ್ದೆ ಹೇಳ್ತೀವಿ ಹೇಳ್ತೀವಿ ಎಲ್ಲ ಎತ್ತಿಟ್ಕೊಂಡೆ ನೋಡು ಏನಿಲ್ಲ ಇದೇನೆ ಇವ್ಳು ಯಾರಪ್ಪ ಹಲ್ಚಲ್ಲು ಹೈವೇಲಿ ಕಣ್ ಮುಚ್ಕೊಂಡು ಆಕ್ಸಿಲೇಟರ್ ಒತ್ತೀನಿ ಅಂತಾಳಲ್ಲ ಗಾಡಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ ನನ್ನ ಹೆಂಡತಿಗೆ ಉತ್ತರ ಹೇಳೋದು ಯಾರು? ವೆಂಕಟರಮಣ ಗೋವಿಂದ ಗೋವಿಂದ. ಮೈಸೂರಿಗೆ ಮೊದಲು ಜರ್ನಿ ಪ್ರಶ್ನಿಸಿನ ಪ್ರಶ್ನೆ ಈ ಕಾರು ಮಿಡ್ಲ್ ಕ್ಲಾಸಿನ ಕನಸು ಈ ಕಾರು ಜಗದೀಸಿ ಮೈಸೂರಿಗೆ ಮೊದಲು ಜರ್ನಿ ಆಹಾ ಎಣ್ಣೆ ಜಗದೀಸಿ ಎಕ್ಸ್ಪ್ರೆಸ್ ಸ್ಟೇರಿಂಗ್ ಮಗಳ ಕಲೆ ಹ್ಯಾಂಡಿಂಗ್ ಸಾಗುತ್ತದೆ ಮಜದಲ್ಲೇ ಎಸಿನೇ ಒಳಗೆ ಇಲ್ಲ ಆದ್ರೂ ಖುಷಿ ಅಲ್ಲ ಕಾರಲ್ಲಿ ಹೋದ ಸುತ್ತ ನೋಡೇ ಇಲ್ಲ ನೋಡಿ 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 ಇವರ ಖುಷಿಯನ್ನು ನೋಡಿ ಟಕಟೇಸಿ ಟಕಟೇಸಿ ಮೈಸೂರಿಗೆ ಚಾಲು ಜರ್ನಿ ಕಾರ್ನಲ್ ಆಹಾ ಎಣ್ಣೆ ಏನ್ ಮಾಡ್ತಿದ್ಯಮ್ಮ? ಶೆಕೆ ಕಣೆ ಒಂಚೂರು ಎಸಿ ಹಾಕೋಣ. ಅಯ್ಯೋ ಇಲ್ಲಿ ಚಳಿ ಆಗ್ತಾ ಇದೆ, ನೀನ್ ಎಸಿ ಹಾಕ್ತಿದ್ಯಾ? ಏನೇನೋ ಹಾಕೋಗಿ ಏನೇನು ಆಗ್ಬಿಟ್ಟಾತು. ಅಯ್ಯೋ ಬೇಡಮ್ಮ, ಮೊದ್ಲೇ ಅವನು 1000 ಸಲ ಹೇಳಿದ್ದಾನೆ ಜಾಗ್ರತೆ ಜಾಗ್ರತೆ ಅಂತ. ಅಯ್ಯೋ ನೋಡಿ ಮತ್ತೆ ಫೋನ್ ಬಂತ ಹೋಗಿ. ಹೇಳಿ ರಾಜೇಂದ್ರ. ಸೂಪರ್ ಸೂಪರ್ ಆಗಿದೆ ಗಾಡಿ. ಇಲ್ಲ ಇಲ್ಲ ಏನು ಪ್ರಾಬ್ಲಮ್ ಇಲ್ಲ. ಇಲ್ಲ ಇಲ್ಲ ಹುಷಾರಾಗಿದ್ದೀವಿ. ಡೋಂಟ್ ವರಿ. ಎಲ್ಲರೂ ನಿಮ್ಮನ್ನ ಹೊಗಳಿ ದಾನಶೂರ ಕರ್ಣ ಅಂತಿದ್ದಾರೆ. ಅಂದ್ರೆ ನಿಮ್ಗೆ ತುಂಬಾ ಥ್ಯಾಂಕ್ಸ್ ಹೇಳ್ತಿದ್ದಾರೆ. ಹೌದೌದು ತುಂಬಾ ಜಾಗೃತಿ ಆಗಿದ್ದೀವಿ, ಏನ್ ಚಿಂತೆ ಮಾಡಬೇಡಿ. ಏನಂತೆ? ಅದೇ ಜಾಗ್ರತೆ ಜಾಗ್ರತೆ ಅಂತ ಹೇಳೋ. ಏನು ನಿದ್ದೆ ಮಾಡ್ತೀಯ? ಹೊರಗಡೆ ಗ್ರೀನರಿ ನೋಡೋ, ಎಂಜಾಯ್ ಮಾಡೋ. ಕಾರಲ್ಲಿ ಹೋದ ಸುತ್ತ ನೋಡೇ ಇಲ್ಲ ನೋಡಿ 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 ಇವರ ಖುಷಿಯನ್ನು ನೋಡಿ. ಇದು ಯಾವ್ದು ಹಾಕಿದ್ಯೆ? ಹಿಂದೂ ಸ್ಟೇಷನ್ ಅಮ್ಮ. ಯಾವ ದರಿದ್ರ ಅರ್ಥ ಆಗೋದಿಲ್ಲ, ಏನಿಲ್ಲ. ಹಿಂದಿ ಸ್ಟೇಷನ್ ಅಂತ ನಮ್ ಕನ್ನಡ ಸ್ಟೇಷನ್ ಹಾಕು. ಇದು ಓಕೆನಾ? ಯಾವ್ದು ಹಾಕಿದ್ಯಮ್ಮ? ನಿನಗೆ ಯಾವ ಸ್ಟೇಷನ್ ಬೇಕು? ನಿಲ್ಸ ಗಾಡಿನ. ಯಾಕೆ ಏನಾಯ್ತು? ಕರ್ಮ, ನೀವ್ ಹೇಳಿದ್ ಕೇಳ್ಬೇಕಲ್ಲ ಅವಳು ಹೇಳಿದ್ ಕೇಳ್ಬೇಕು. ತಲೆ ಚಿಕ್ಕ ಹಿಡ್ದೋಗ್ತಾ ಇದೆ. ಸರಿ, ನಿನಗೆ ಯಾವ ಸ್ಟೇಷನ್ ಬೇಕು ಅದು ಹಾಕು. ನನಗೆ ಯಾವ್ದು ಬೇಡ, ಸೈಲೆನ್ಸ್ ಬೇಕು. ಹೌದಾ ಸರಿ, ನೀನ್ ಶುರು ಮಾಡು ಹೋಗು. ಯಾರು ಆಗಿರಿ, ಯಾರು ಮಾತಾಡ್ಬೇಡಿ, ಸೌಂಡ್ ಹಾಕ್ಬೇಡಿ. ವಿಸಿಲ್ ಮಾಡ್ಬೋದಾ? ರೀ ಅದು ಬೇಡವಾ? ಇನ್ನು ಎಷ್ಟು ದೂರ ಇದೆಯೇ ರಾಮ್ ರಾಮ. ಥ್ಯಾಂಕ್ ಯು ಅದ್ಗೆ, ನೀವು ನನ್ ಮರ್ಯಾದೆ ಉಳಿಸ್ಬಿಟ್ರಿ. ಅಪ್ಪ ನೀವೆಲ್ಲಿ ಕಾರಲ್ಲಿ ಬರೋದಿಲ್ಲ ಅಂತ ಗಾಬರಿ ಆಗ್ಬಿಟ್ಟಿತ್ತು. ಈಗ ಸಂತೋಷನಾ? ತುಂಬಾ ಸಂತೋಷ. ನನ್ಗಾಗ್ತಿರೋ ಸಂತೋಷ ನನ್ ಕೈಲಿ ಹೇಳ್ಕೊಳಕ್ ಆಗ್ತಿಲ್ಲ ಅಣ್ಣ. ಈಗ ನಾನು ಏನ್ ಮಾಡ್ತೀನಿ ಗೊತ್ತಾ, ನನ್ ಗಂಡನ ಮನೆಯವ್ರಿಗೆ ನನ್ ತವ್ರ ಮನೆಯವರು ಕಾರಲ್ಲಿ ಬಂದ್ರು ಅಂತ ಹೇಳ್ಕೊಂಡು ಕೊಚ್ಕೋತೀನಿ. ಬನ್ನಿ ಹೊಸ ಕಾರ್ ತಗೊಂಡ್ರಾ? ನನ್ಗೆ ಹೇಳಲೇ ಇಲ್ಲ. ಹೊಸ ಕಾರ, ಹಳೆ ಕಾರೇ. ನಮ್ಮಣ್ಣ ಆಗಾಗ ಈ ರೀತಿ ಸರ್ಪ್ರೈಸ್ಗಳು ಕೊಡ್ತಾನೆ ಇರ್ತಾರೆ. ಕಾರು, ಬಂಗ್ಲೆ ಇದೆಲ್ಲ ನಮ್ಮಣ್ಣನಿಗೆ ಜುಜುಬಿ. ಅಂದ್ರೆ ಅದು ಇದು ಅಂತ ನಮ್ಮಣ್ಣ ಹೇಳ್ಕೊಳಕ್ ಇಷ್ಟಪಡಲ್ಲ. ನೀವೇನೇ ಹೇಳಿ ಬಾವ, ಈ ಹಾಳಾದ ಜನಗಳು ಕಾರ್ ಇದ್ರೆ ಕೊಡೋ ಮರ್ಯಾದಿನೇ ಬೇರೆ. ನೀವು ಕಾರಲ್ಲಿ ಬಂದಿದ್ದಕ್ಕೆ ನೋಡಿ ನಿಮ್ಗೆ ಸಿಗ್ತಾ ಇರೋ ಮರ್ಯಾದೆ ಎಂತದ್ದು. ಅದೇ ನೀವು ಬಸ್ಸಲ್ಲಿ ಬಂದಿದ್ರೆ ನನಗೂ ಹೊಸ ಕಾರ್ ತಗೊಳ್ಬೇಕು ಅಂತ ಆಸೆ. ಆದ್ರೆ ಏನ್ ಮಾಡ್ಲಿ, ಪೆಟ್ರೋಲು, ಮೇಂಟೆನೆನ್ಸ್ ಅಂತ ಖರ್ಚು. ಒಂದ್ ನಿಮಿಷ ಅಂಕಲ್ ಕರೆದ್ರ? ಇವರು ಧನರಾಜ್ ಪ್ರೊಫೆಸರ್. ನಮಸ್ಕಾರ. ಪ್ರೊಫೆಸರ? ಹೌದು ಪ್ರೊಫೆಸರ್. ಲಕ್ಷ್ಮಿ ಅಣ್ಣ ಅತ್ತಿಗೆನ ರೂಮ್ ಕರ್ಕೊಂಡೋಗು. ಕಾರಲ್ಲಿ ಬಂದು ಟೈರ್ಡ್ ಆಗಿರ್ತಾರೆ, ರೆಸ್ಟ್ ತಗೊಳ್ಳಿ. ನಾನು ನಿಮಿಷ ಬರ್ತೀನಿ, ನೀವು ಹೋಗಿ ಲಕ್ಷ್ಮಿ ಕರ್ಕೊಂಡೋಗು. ಬಾ ಅದ್ಕೆ. ಬಂದ್ರು. ಬಾ ಬಾ ಬಾಣ. ನೀವೆಲ್ಲ ಕಾರಲ್ಲಿ ಬಂದಿಟ್ನ ನೋಡಿ ಇವರೆಲ್ಲ ಸ್ಟನ್ ಆಗ್ಬಿಟ್ಟಿದ್ದಾರೆ.
ಸಿಗೋ ಮರ್ಯಾದೆನೇ ಬೇರೆ. ಅದೇನ್ ನೀವು ಆಡ್ತಾ ಇರೋ ಆಟನೋ ಹೇಳ್ತಾ ಇರೋ ಸುಳ್ಳು? ನಾನು ಪ್ರೊಫೆಸರ್. ಅಯ್ಯೋ ಇಲ್ಲ ಅಂತ ನಮಗ್ ಗೊತ್ತು, ಅವ್ರಿಗೆ ಗೊತ್ತಿಲ್ವಲ್ಲ. ಸುಳ್ಳು ನಾವ್ ತಾನೇ ಹೇಳಿರೋದು. ನಿಮ್ಗೆ ಯಾವ ಪಾಪ ಗೀಪನು ತಟ್ಟಲ್ಲ ಬಿಡಿ. ಪಾಪದ ಪ್ರಶ್ನೆ ಅಲ್ಲ, ನಿಜ ಬಯಲಾಗ್ಬಿಟ್ರೆ ಏನು ಅನ್ನೋದು ನಿಮ್ಗೆ ಗೊತ್ತಾಗತ್ತೆ. ಅಣ್ಣ 1000 ಸುಳ್ಳು ಹೇಳಿ 1000 ಜನ 1000 ಕೆಲಸ ಮಾಡ್ತಾರೆ. ನಿನ್ ತಂಗಿಗೋಸ್ಕರ ಒಂದೇ ಒಂದ್ ಸುಳ್ಳು ಹೇಳ್ದೆ ಏನಾಯ್ತೀಗ? ರಾಜೇಂದ್ರ ಅಂಕಲ್ ಕಾರಲ್ಲಿ ಬಂದಿದ್ದಕ್ಕೆ ಪ್ರೊಫೆಸರ್, ನಮ್ದೇ ಆ ಸ್ವಂತ ಕಾರಲ್ಲಿ ಬಂದಿದ್ರೆ ವೈಸ್ ಪ್ರಿನ್ಸಿಪಲ್. ನಿನಗೂ ತಮಾಷೆ, ನನಗೂ ಯಾತಕ್ಕಿಲ್ಲಿ ಬಂದ್ವಿ, ಯಾವಾಗ ಈ ಮದ್ವೆ ಮುಗಿಯುತ್ತೆ, ಯಾವಾಗ ಇಲ್ಲಿ ಹೋಗ್ತೀವಿ ಅಂತ ಆಗ್ಬಿಟ್ಟಿದೆ. ಅಣ್ಣ ಈಗೆಲ್ಲ ಮಾತಾಡ್ಬೇಡ ಅಣ್ಣ. ನೀನ್ ಫೋನ್ ಅಲ್ಲಿ ಮಾತಾಡ್ತಾ ಇರು, ನನ್ನ ಅತ್ಕೆನ್ ಕರ್ಕೊಂಡು ಹೋಗಿ ಎಲ್ರಿಗೂ ಇಂಟ್ರೊಡ್ಯೂಸ್ ಮಾಡ್ಕೊಂಡು ಕರ್ಕೊಂಡ್ ಬಂದ್ಬಿಡ್ತೀನಿ. ಬಾರೋ ಬನ್ನಿ ಅದಕ್ಕೆ ಬನ್ನಿ. ಹಲೋ ಹಲೋ, ನಮಸ್ಕಾರ ರಾಜೇಂದ್ರ ಅವರ. ಹಾ ಸೇಫ್ ಆಗಿ ತಲುಪಿದ್ವಿ, ಏನ್ ತೊಂದರೆ ಆಗ್ಲಿಲ್ಲ. ನನ್ನ ಮಗಳು ಬಹಳ ಹುಷಾರಾಗಿ ನಿಧಾನವಾಗಿ ಡ್ರೈವ್ ಮಾಡ್ಕೊಂಡು ಬಂದ್ಲು. ನೀವೇನು ಯೋಚನೆ ಮಾಡಬೇಡಿ. ಇಲ್ಲ ಇಲ್ಲ, ಇಲ್ಲೇ ಹೊರಗಡೆ ಪಾರ್ಕಿಂಗ್ ಇದೆ, ಸೇಫ್ ಆಗಿರುತ್ತೆ, ಏನು ಯೋಚನೆ ಮಾಡಬೇಡಿ. ನಾವು ಕಾರಲ್ಲಿ ಕೂತ್ಕೊಡ್ಲೆ ವಾಪಸ್ ಹೊರಟಾಗ ನಿಮ್ಗೆ ಫೋನ್ ಮಾಡ್ತೀನಿ. ನಮಸ್ಕಾರ, ತುಂಬಾ ಉಪಕಾರ ಆಯ್ತು ನಿಮ್ಮಿಂದ, ಥ್ಯಾಂಕ್ ಯು. ಬಿಟ್ಟಿ ಸಿಕ್ತು ಅಂತ ತಂದಾಯ್ತು, ಈಗ ಅನುಭವಿಸ್ಬೇಕು. ಇವತ್ತು ಯಾರು ಕಾರ್ ಕಳ್ತನ ಮಾಡಿದ್ಯೋ? ಏಯ್ ನಿತ್ಕೊಳ್ಳೋ ನಿತ್ಕೊಳ್ಳೋ, ಏಯ್ ನಿತ್ಕೊಳ್ಳೋ. ಸಿಗದೆ ಎಲ್ಲೋಗ್ತೀಯ? ಪಾಪ ಯಾರ್ ಕಾರೋ ಏನೋ. ಮಿಸ್ಟರ್ ರಾಜೇಂದ್ರ, ಇದೇನು ಇಲ್ಲಿ ಕುತ್ಕೊಂಡ್ಬಿಟ್ಟಿದ್ದೀರಾ ಒಬ್ರೆ? ಬನ್ನಿ ಎಲ್ಲರೂ ಪರಿಚಯ ಮಾಡಿಸ್ತೀನಿ. ನಮಸ್ಕಾರ. ಇವರು ಧನರಾಜ್ ಅಂತ, ನನ್ನ ಹೆಂಡತಿ ಲಕ್ಷ್ಮಿ ಅವಳಲ್ಲ, ಅವ್ರ ಅಣ್ಣ, ಬೆಂಗಳೂರಲ್ಲಿ ಪ್ರೊಫೆಸರ್. ನಮಸ್ಕಾರ. ಇವರು ಶಂಕರ್ ಅಂತ, ಫೇಮಸ್ ಫ್ಲವರ್ ಡೆಕೋರೇಟರ್. ಹಾ, ನೀವಿಬ್ರು ಮಾತಾಡ್ತೀರಿ, ನಾನು ಈಗ ಬಂದೆ. ಹೌದು, ಬೆಂಗಳೂರಿನಲ್ಲಿ ಪ್ರೊಫೆಸರ್ ಅಂತಲ್ಲ, ಯಾವ ಕಾಲೇಜು? ಬಂದೆ ಅಂತಾನಾ? ಬಂದೆ. ನೀವು ತುಂಬಾ ಬಿಜಿ ಆಗಿರ್ತೀರಾ ಅಂತ ಕರಿಯಕ್ ಹೋಗ್ಲಿಲ್ಲ, ಆದ್ರೂ ಬಂದಿದ್ರಲ್ಲ, ತುಂಬಾ ಥ್ಯಾಂಕ್ಸ್. ಒಬ್ಬ ಕಳ್ಳನ್ನ ಹುಡ್ಕೊಂಡ್ ಬರ್ಬೇಕಾಯ್ತು. ಕಳ್ಳನ? ಅದಕ್ಕೆ ಬಂದೆ. ಇಲ್ಲ ಅಂದಾಗೆ ಬೆಂಗಳೂರಿಂದ ರಾಜೇಂದ್ರ ಅನ್ನೋರು ಮದ್ವೆಗೆ ಬಂದಿದಾರ? ಆ ಹೆಸರಿನವ್ರು ಯಾರು ನಮ್ ಕಡೆಯಿಂದ ಬಂದಿಲ್ವಲ್ಲ. ಹೆಣ್ಣಿನ ಕಡೆಯವ್ರು ಯಾರಾದ್ರೂ ಬಂದಿರ್ಬೋದು, ಹೇಳಕ್ಕಾಗಲ್ಲ. ಇಷ್ಟಕ್ಕೂ ಆ ರಾಜೇಂದ್ರ ಏನ್ ಮಾಡ್ದ? ರಾಜೇಂದ್ರ ಏನು ಮಾಡ್ಲಿಲ್ಲ. ಹೊರಗಡೆ ಅವ್ರ ಕಾರ್ ನಿಂತಿದ್ಯಲ್ಲ, ಅದನ್ನೊಬ್ಬ ಕಳ್ಳ ಕತ್ಕೊಂಡು ಹೋಗ್ತಿದ್ದ. ಅದೇ ಸಮಯಕ್ಕೆ ನಾನ್ ಬಂದೆ, ಕಾರ್ ಬಿಟ್ಟು ಓಡೋದ. ಆ ಕಾರಲ್ಲಿ ಡಾಕ್ಯುಮೆಂಟ್ಸ್ ಇತ್ತು, ಅದನ್ನ ಕೊಟ್ಟು ಹೋಗೋಣ ಅಂತ ಬಂದೆ. ಈ ಕಾಲದಲ್ಲಿ ಕಳ್ಳರು ತುಂಬಾ ಬುದ್ಧಿವಂತರಾಗ್ಬಿಟ್ಟಿದ್ದಾರೆ ಮೂರ್ತಿ ಅವರೇ. ಯಾವಾಗ ಯಾವ ವಸ್ತುನ ಎಲ್ಲಿ ಕಳ್ತನ ಮಾಡ್ತಂತ ಯಾರಿಗೂ ಗೊತ್ತಾಗಲ್ಲ. ನಾನು ಈ ಸ್ಟೇಷನ್ ಬಂದಾಗಿಂದ ಒಂದೇ ಒಂದ್ ಕಳ್ತನ ಆಗಿಲ್ಲ. ಅಂತದ್ರಲ್ಲಿ ಆ ಕಳ್ಳನ್ ಮಗ ರಾಜೇಂದ್ರ ಅವ್ರ ಕಾರ್ ಕಳ್ತನ ಮಾಡಕ್ಕೆ ನಾನ್ ಬಿಟ್ಬಿಡ್ತೀನಾ? ಇಲ್ಲಿ ಯಾರಾದ್ರೂ ರಾಜೇಂದ್ರ ಅಂತ ಇದ್ದಾರ ಅಂತ ವಿಚಾರಿಸ್ಬೇಕಿತ್ತಲ್ಲ. ಇರಿ ಒಂದ್ ನಿಮಿಷ ಹುಡುಕಿಸ್ತೀನಿ. ಹೇ ಚೇತನ್, ಬಾ ಇಲ್ಲಿ. ಅಂಕಲ್ ಹೇಳಿ ಅಂಕಲ್. ಇಲ್ಲಿ ಯಾರಾದ್ರೂ ರಾಜೇಂದ್ರ ಅಂತ ಇದ್ದಾರ ವಿಚಾರಿಸು. ಓಕೆ ಅಂಕಲ್. ಏ ಮರಿ ಪಾಪ ಇಲ್ಲಿ, ಅವ್ರನ್ನ ಹುಡುಕ್ಬಿಟ್ಟು ಈ ಡಾಕ್ಯುಮೆಂಟ್ ನ ತಲುಪಿಸ್. ಓಕೆ ಸರ್, ಹುಡುಕ್ತೀನಿ ಸರ್. ನೋಡಿ ಸರ್, ನಿಮ್ಮನೆ ಮದ್ವೆಗೆ ರಾಜೇಂದ್ರ ಅವ್ರು ಬಂದಿರೋದು. ಅವ್ರಿಗೇನೇ ತೊಂದರೆ ಆದ್ರೂ ಕೆಟ್ಟ ಹೆಸರು ನಿಮ್ಗೆ ಅಲ್ವಾ? ಈಗೇನ್ ಮಾಡೋದು? ನೀವೇನು ಯೋಚನೆ ಮಾಡಬೇಡಿ, ಮದ್ವೆ ಕೆಲಸ ನೋಡಿ. ರಾಜೇಂದ್ರನ ನಾನು ಅಷ್ಟ್ ಮಾಡಿ. ಸರ್ ನೀವು ರಾಜೇಂದ್ರ? ಅಲ್ಲ ನೀವು ರಾಜೇಂದ್ರ ಅಲ್ಲ ರೀ. ನೀವು ರಾಜೇಂದ್ರನ? ರಾಜೇಂದ್ರ ಆರ್ಸಿ ಬುಕ್ ನಿಮ್ದ? ನೀವು ರಾಜೇಂದ್ರನ? ಸರ್ ಸರ್, ಆ ಹೆಸರು ಯಾರು ಇಲ್ಲ ಸರ್, ಎಲ್ಲ ಕಡೆ ಹುಡುಕ್ತೆ. ಹೌದಾ? ಬರ್ತೀನಿ ಸರ್. ರವಣ, ಕಳ್ತನ ಆಗಿರೋ ಕಾರ್ ಲಿಸ್ಟ್ ಅಲ್ಲಿ ಈ ಕಾರ್ ನಂಬರ್ ಇದೆಯಾ ಒಂದ್ಸಲ ಚೆಕ್ ಮಾಡಿ ಬಾಂಬ್ ಸ್ಕ್ವಾಡ್ಗೆ ಇನ್ಫಾರ್ಮ್ ಮಾಡಿ. ನೀವು ನೀವು ನನ್ನನ್ನೇ ಹುಡುಕ್ತಾ ಇದ್ದೀರಿ ಅನ್ಸುತ್ತೆ ಕಮಿಷನರ್. ನಾನ್ ಕಮಿಷನರ್ ಅಲ್ಲ, ಇನ್ಸ್ಪೆಕ್ಟರ್. ನೀವ್ಯಾರು? ಕಾರ್ ಓನರ್. ಹೌದಾ? ಮೊದ್ಲು ಗಾಡಿ ತೆಗೀರಿ, ರೋಡ್ ಮಧ್ಯದಲ್ಲಿ ನಿಂತಿದೆ. ತಗೊಳ್ಳಿ ನಿಮ್ ಡಾಕ್ಯುಮೆಂಟ್ಸ್. ಗಾಡಿ ನಂಬರ್ ಏನು? ಡ್ರೈವಿಂಗ್ ಲೈಸೆನ್ಸ್ ಇದೆಯಾ? ಬನ್ನಿ, ನಾನೆಲ್ಲ ತೋರಿಸ್ತೀನಿ.
ನಿಮ್ಗೆ ಡ್ರೈವಿಂಗ್ ಬರಲ್ಲ. ಅಕಸ್ಮಾತ್ ಕಳ್ಳ ಕಾರ್ನ ಕತ್ಕೊಂಡು ಹೋಗಿದ್ರೆ ಏನ್ ಮಾಡ್ತಿದ್ರಿ? ರಾಜೇಂದ್ರನ್ಗೆ ಏನ್ ಹೇಳ್ತಿದ್ರಿ? ನಾನು ಇಷ್ಟೆಲ್ಲ ಹೆಲ್ಪ್ ಮಾಡಿದೀನಿ, ನಾನು ನೋಡ್ಕೋಬಾರ್ದ ನೀವು? ನಿಮಗೆ ಯಾವ ಬಾಯಲ್ಲಿ ಥ್ಯಾಂಕ್ಸ್ ಹೇಳ್ಬೇಕು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಬಾಯಲ್ಲಿ ಥ್ಯಾಂಕ್ಸ್ ಹೇಳಿದ್ದು ತುಂಬಾ ಆಯ್ತು, ಕೈಯಲ್ಲೇನು ನೋಡ್ಕೋಬಾರ್ದಾ? ಥ್ಯಾಂಕ್ಸ್ ಥ್ಯಾಂಕ್ಸ್ ವೆರಿ ಮಚ್ ಇನ್ಸ್ಪೆಕ್ಟರ್. ಅರೆ ಮೇಷ್ಟ್ರು ನೀವು, ಪಾಠ ನಾನ್ ನಿಮಗೆ ಮಾಡ್ಬೇಕಾ? ಅದು ಅದರಲ್ಲಿ 5,100 ರೂಪಾಯಿ ಗಂಡಿಗೆ ಪ್ರೆಸೆಂಟ್ ಕೊಡೋಕಂತ ಇಟ್ಕೊಂಡಿದ್ದೀನಿ. ಮೇಷ್ಟ್ರೆ ನನಗೆ ಅಷ್ಟೊಂದು ರಾಸೆ ಇಲ್ಲ ರೀ. 5,000 ನಾನು ಇಟ್ಕೋತೀನಿ, 100 ರೂಪಾಯಿ ನೀವ್ ಇಟ್ಕೊಳ್ಳಿ. ಎಷ್ಟೇ ಆದ್ರೂ ಇದು ಮಕ್ಕಳ ದುಡ್ಡು. ಒಂದ್ ಪಕ್ಷ ನಿಮ್ ಭಾವ ಶಂಕರ್ ಅವ್ರಿಗೆ ವಿಷಯ ಹೇಳಿದ್ರೆ ಏನಾಗ್ಬೋದು? ಬೇಡಿ ಬೇಡಿ, ನನ್ನ ತಂಗಿ ಬಾಳ ಹಾಳಾಗುತ್ತೆ. ಮತ್ತೆ ಕತೆ ಹೇಳ್ತಿರಲ್ಲ ಮೇಷ್ಟ್ರೆ. ಏ ಮರಿ, ಏನಂತ? ಶಂಕರನ ಕರಿ. ಏ ಬೇಡ ಬೇಡಪ್ಪ, ದಯವಿಟ್ಟು ಹಾಗೆ ಮಾಡ್ಬೇಡಿ. ಮೇಷ್ಟ್ರೆ ಪೊಲೀಸ್ ಕೆಲಸ ಅಂದ್ರೆ ಅಷ್ಟೊಂದ್ ಸುಲಭ ಅಲ್ಲ ರೀ. ನಿಮ್ಮಾಗೆ 2 ಪೀರಿಯಡ್ ಮಾಡ್ಬಿಟ್ಟು ಮನೆಗೆ ಹೋದಂಗಲ್ಲ. ನಾವು ತುಂಬಾ ಕಷ್ಟ ಪಡ್ತೀವ್ರಿ. ನಿಮ್ಮನ್ ಕಂಡ್ರೆ ಶಂಕರ್ ಅವ್ರಿಗೆ ತುಂಬಾ ಗೌರವ ಇದೆ ರೀ. ಅಂದಾಗೆ ಮುಂದಿನ ಸಲ ಕಾರ್ ಕಳ್ದೋದ್ರೆ ಕಾರ್ ನಂಬರ್ ನೆನ್ಪಿಟ್ಕೊಳ್ಳಿ, ಆಯ್ತಾ? ರಿಸೆಪ್ಷನ್ ಶುರು ಆಗುತ್ತೆ, ಹೋಗಿ, ಲೇಟ್ ಆಗುತ್ತೆ. ಹೋಗಿ ಹೊರಡಿ, ರಿಸೆಪ್ಷನ್ ಲೇಟ್ ಆಗ್ಬಿಡುತ್ತೆ. ಹೋಗಿ ಮದುವೆ ಅಟೆಂಡ್ ಮಾಡಿ, ಹೋಗಿ. ರೇವಣ, ಬಾಂಬ್ ಸ್ಕ್ವಾಡ್ ಕಾರು ಕ್ಯಾನ್ಸಲ್ ಮಾಡಪ್ಪ. ಯಾಕ್ರಿ, ಏನಾಯ್ತು? ಏನಾಯ್ತು ಅಂತ ಹೇಳ್ದೆ ಹೋದ್ರೆ ನಾನು ಏನು ಅಂತ ಅರ್ಥ ಮಾಡ್ಕೊಳ್ಳಿ? ನಿನಗೆ ಹೇಳೋದ್ರಿಂದ ಸಮಸ್ಯೆ ಬಗೆಹರಿಯೋದಿಲ್ಲ, ಅದಕ್ಕೆ ನಿನ್ಗೆ ಯಾಕೆ ಹೇಳೋದು ಅಂತ ಸುಮ್ಮನಿದ್ದೀನಿ. ನೀವೀಗ ಮೌನವಾಗಿ ಕೂತ್ರೆ ನನಗ್ ಟೆನ್ಷನ್ ಆಗದೆ ಇರತ್ತಾ? ಏನಾಯ್ತು ಹೇಳಿಪ್ಪ. ಕಾರ್ ನಮ್ದು ಅಂತ ತಗೊಂಡ್ ಬಂದ್ವಲ್ಲ, ಹಾ? ಅದಕ್ಕೆ ಅನುಭವಿಸ್ತಾ ಇದ್ದೀವಿ. ಏನಾಯ್ತು ಅಂತದ್ದು? ಗಂಡಿಗೆ ಪ್ರೆಸೆಂಟೇಷನ್ಗೆ ಅಂತ 5,100 ರೂಪಾಯಿ ಇಟ್ಕೊಂಡಿದ್ದೆ, ಹಾ? ಅದನ್ನ ಇನ್ಸ್ಪೆಕ್ಟರ್ ಬಂದು ತಗೊಂಡೋದ. ಯಾಕೆ? ಯಾಕಂದ್ರೆ ಆ ರಾಜೇಂದ್ರನ್ ಕಾರನ್ನ ಯಾರೋ ಕಳ್ಳ ಕತ್ಕೊಂಡು ಹೋಗ್ತಿದ್ದಂತೆ, ಅವನನ್ನು ಇನ್ಸ್ಪೆಕ್ಟರ್ ಹಿಡಿದಂತೆ, ಅದಕ್ಕೆ ಲಂಚ ಅಂತ 5,000 ರೂಪಾಯಿ ಇಸ್ಕೊಂಡು ಹೋದ. ಅಂದ್ರೆ ಈಗ ಪ್ರೆಸೆಂಟ್ ಕೊಡೋಕೆ ದುಡ್ಡಿಲ್ಲ. ಅಯ್ಯೋ ಅಣ್ಣ, ಏನಣ್ಣ ನೀನು ನನ್ನ ಮಾನ ಮರ್ಯಾದೆನ ಹರಾಜಾಗ್ಬೇಕು ಅಂತಿದ್ಯಾ? ಇವರೆಲ್ಲ ಏನ್ ಮಾತಾಡ್ಕೊಳಲ್ಲ ಅಣ್ಣ. ಅದಕ್ಕೆ ಜೋರ ಕಾರಲ್ಲಿ ಬಂದ್ರು 5 ಪೈಸಾ ಪ್ರೆಸೆಂಟೇಶನ್ ಕೊಡಕ್ ಯೋಗ್ಯತೆ ಇಲ್ಲ ಅಂತ ಜೀವನ ಪೂರ್ತಿ ಹಂಗಿಸ್ತಾ ಇರ್ತಾರೆ. ಅದಕ್ಕೆ ನಾನೇನು ಮಾಡ್ಲಿ? ಪ್ರೆಸೆಂಟೇಶನ್ಗೆ ಅಂತ ತಂದಿದ್ದೆ, ಅದನ್ನ ಅವ್ನು ಕಿತ್ಕೊಂಡು ಹೋದ್ನಲ್ಲ. ನೋಡಿ ಅದ್ಗೆ ನನಗ್ ಗೊತ್ತಿಲ್ಲಣ್ಣ, ನೀನ್ ಏನ್ ಮಾಡ್ತೀಯೋ ಬಿಡ್ತೀಯೋ, ಒಟ್ನಲ್ಲಿ ನನ್ ಮೈದನ್ಗೆ ನೀನ್ ಪ್ರೆಸೆಂಟೇಶನ್ ಕೊಡ್ಲೇಬೇಕು ಅಷ್ಟೇ. ಲಕ್ಷ್ಮಿ, ಏನ್ ಮಾಡೋದು ಅಂತಾನೆ ನನ್ಗೆ ತೋಚ್ತಾ ಇಲ್ಲ. ಟೇಕ್ ಇಟ್ ಈಸಿ. ಏನ್ ಮಾಡ್ತಾ ಇದೀಯಾ? ಕರ್ತವ್ಯ. ಅಲ್ಲ, ಮದ್ವೆ ಮನೇಲಿ ನೀನ್ ಬರೀ ಕತ್ತಲು ಓಡಾಡಿದ್ರೆ ಜನ ಏನ್ ಅನ್ಕೋತಾರೆ? ನೋಡ್ರಿ, ಜನ ಏನ್ ಅನ್ಕೋತಾರೆ ಅನ್ನೋದು ನನಗೆ ಇಂಪಾರ್ಟೆಂಟ್ ಅಲ್ಲ. ನನ್ನ ಗಂಡನ ಮರ್ಯಾದೆ ನನಗೆ ತುಂಬಾ ಇಂಪಾರ್ಟೆಂಟ್. ಇದನ್ನ ಹೋಗಿ ಗಿರ್ವಿ ಇಟ್ಟು ದುಡ್ಡು ತಗೊಂಬನ್ನಿ, ಆ ಹುಡ್ಗಂಗೆ ಪ್ರೆಸೆಂಟ್ ಮಾಡಿ ಹೋಗಿ. ಏನು ಯೋಚನೆ ಮಾಡ್ಬೇಡಿ, ಹೋಗಿ. ಮದುವೆ ಗುರುವೆ, ದೊಂಬರಾಟವಲ್ಲ ಮದುವೆ. ದೊಂಬರಾಟವಲ್ಲ ಮದುವೆ ಗುರುವೆ, ದೊಂಬರಾಟವಲ್ಲ ಮದುವೆ. ಹುಡುಗ ಹುಡುಗಿ ಜೋಡಿ ಮಾಡಿ ಹಿರಿಯರೆಲ್ಲ ಎಷ್ಟಿ ನೋಡಿ, ಲೆಕ್ಕಾಚಾರ ಹಾಕಿ ನೋಡಿ, ಈ ಮುಹೂರ್ತ ಫಿಕ್ಸ್ ಮಾಡಿ, ಲೈಫಿನಲ್ಲಿ ಟೇಕ್ ಇಟ್ ಈಸಿ, ಟೇಕ್ ಇಟ್ ಈಸಿ. ಲೈಫಿನಲ್ಲಿ ಟೇಕ್ ಇಟ್ ಈಸಿ, ಟೇಕ್ ಇಟ್ ಈಸಿ. ಪ್ರಾಬ್ಲಮ್ ಬಂದ್ರೆ ಟೇಕ್ ಇಟ್ ಈಸಿ, ಟೇಕ್ ಇಟ್ ಈಸಿ. ಒನ್ಸ್ ಮೋರ್ ಟೇಕ್ ಇಟ್ ಈಸಿ, ಟೇಕ್ ಇಟ್ ಈಸಿ.
ಪ್ರೀತಿಯೇ ಸ್ವರ್ಗ ಸಾಕಿನ್ನು ಬೇಕಿನ್ನೇನು ಬಾಲಗನ ಹುಚ್ಚಿ ಬಿಟ್ಟರ ಲವ್ವಿನಲ್ಲಿ ಟಿಕೆಟೇಸೆ ಟಿಕೆಟೇಸೆ ಲೈಫಿನಲ್ಲಿ ಟಿಕೆಟೇಸೆ ಪ್ರಾಬ್ಲಮ್ ಅಂದ್ರೆ ಟಿಕೆಟೇಸೆ ಟಿಕೆಟೇಸೆ once more ಟಿಕೆಟೇಸೆ ಕುಡಿಕೆವನ್ನು ಕಾಣಿ ಯಾಗವನ್ನು ಸೇರಿ ದುಡಿದರೆನೆ ಪರಮಾನ ನೀವಿಬ್ಬರು ನಿಮ್ಮನ್ನು ನೀವು ಅರಿತು ಬೆರೆತರೆನೆ ನಿಮ್ಮ ಬಾಳು ಸುಖ ಸೋಪಾನ ಸರಸವಿರಸವಿರಲಿ ಚಂದ ಬೇಗ ಬರಲಿ ನತ್ತು ಬಾಲಗನ ಹುಚ್ಚಿ ಬಿಟ್ಟರ ಲವ್ವಿನಲ್ಲಿ ಟಿಕೆಟೇಸೆ ಟಿಕೆಟೇಸೆ ಲೈಫಿನಲ್ಲಿ ಟಿಕೆಟೇಸೆ ಟಿಕೆಟೇಸೆ ಪ್ರಾಬ್ಲಮ್ ಅಂದ್ರೆ ಟಿಕೆಟೇಸೆ once more ಟಿಕೆಟೇಸೆ ತುಂಬರಾಟವಲ್ಲ ಮದುವೆ ಗುರುವೆ ತುಂಬರಾಟವಲ್ಲ ಮದುವೆ ತುಂಬರಾಟವಲ್ಲ ಮದುವೆ ಗುರುವೆ ತುಂಬರಾಟವಲ್ಲ ಮದುವೆ ಹುಡುಗ ಹುಡುಗಿ ಜೋಡಿ ಮಾಡಿ ಹಿರಿಯರೆಲ್ಲ ಹಿಸ್ಟ್ರಿ ನೋಡಿ ಲೆಕ್ಕಾಚಾರ ಹಾಕಿ ನೋಡಿ ಈ ಮುಹೂರ್ತ ಫಿಕ್ಸ್ ಮಾಡಿ ಬಾಲಗನ ಹುಚ್ಚಿ ಬಿಟ್ಟರ ಲವ್ವಿನಲ್ಲಿ ಟಿಕೆಟೇಸೆ ಲೈಫಿನಲ್ಲಿ ಟಿಕೆಟೇಸೆ ಪ್ರಾಬ್ಲಮ್ ಅಂದ್ರೆ ಟಿಕೆಟೇಸೆ once more ಟಿಕೆಟೇಸೆ ಥ್ಯಾಂಕ್ ಯು ಅದ್ಗೆ ಥ್ಯಾಂಕ್ ಯು ಅಣ್ಣ ನೀವು ಮದುವೆಗೆ ಬಂದಿದ್ದು ಮದುವೆ ಮನೆಗೆ ಕಳೆ ಕಟ್ಟು. ಮನೆ ಮದುವೆ ಅಲ್ವೇ ನಿಮ್ ಜೊತೆ ಸೇರ್ಕೊಳ್ಳೋದು ನಮಗೂ ಇಷ್ಟ, ಆನಂದ, ಸಂತೋಷ. ನಿಮ್ಮಿಷ್ಟ ಆನಂದ ಸಂತೋಷಕ್ಕಿಂತ ನಮ್ ಲಕ್ಷ್ಮಿ ಸಂತೋಷ ಪಟ್ಟಿದ್ದೇ ಹೆಚ್ಚು. ಹಾಗೆ ಇರಮ್ಮ. ಬರ್ತೀವಿ. ಬಾಯ್ ಅದ್ಗೆ ಬಾಯ್ ಅಣ್ಣ ನಾಗರಾಜ್ ಅವರೇ ನಮಸ್ಕಾರ. ಹ? ನನ್ನ ಹೆಸರು ಸುರೇಶ್ ಅಂತ. ಹೋದ ವರ್ಷ ನಾನು ಬೆಂಗಳೂರು ಬಂದಿದ್ದಾಗ ಏನೋ ಅರ್ಜೆಂಟ್ ಆಗಿ ಪರ್ಚೇಸ್ ಮಾಡ್ಬೇಕು ಅಂತ ನಿಮ್ಮ ಹತ್ರ 600 ರೂಪಾಯಿ ಇಸ್ಕೊಂಡಿದ್ದೆ. ಜ್ಞಾಪಕ ಇದೆಯಾ ಸರ್? ಆ, ಇರ್ಬಹುದು, ನಾನ್ ಮರ್ತ್ಬಿಟ್ಟಿದ್ದೀನಿ. ನೀವು ಮರ್ತಿದ್ರು ನೀವು ಮಾಡಿರೋ ಉಪಕಾರನ ನಾನ್ ಮರ್ತಿಲ್ಲ ಸರ್. ತಗೊಳ್ಳಿ, ಇದ್ರಲ್ಲಿ 600 ರೂಪಾಯಿ ಇದೆ. ಅಬ್ಬಾ, ಈಗ ಸಮಾಧಾನ ಆಯ್ತು. ಬರ್ತೀನಿ ಸರ್. ಒಳ್ಳೇದು. ಬರ್ತೀನಿ ಸರ್. ಬರ್ತೀವಿ. ಹ್ಞೂ ಅದ್ಗೆ ಬಾಯ್ ಅಣ್ಣ ಬಾಯ್ ಅದ್ಗೆ ಬಾಯ್ ಅಣ್ಣ ಬಾಯ್ ಧನರಾಜ್, ಇನ್ಮೇಲಾದ್ರೂ ಗಾಡಿ ನಂಬರ್ನ ಸರಿಯಾಗಿ ನೆನ್ಪಿಟ್ಕೊಳ್ರಿ. ನೋಡಿದ್ರ, ದೇವ್ರು ಒಂದ್ ಕೈಲಿ ಕಿತ್ಕೊಂಡ್ರೆ ಇನ್ನೊಂದ್ ಕೈಲಿ ವಾಪಸ್ ಕೊಡ್ತಾನೆ ಅನ್ನೋದಕ್ಕೆ ಇದೇ ಸಾಕ್ಷಿ. ನೀವ್ ಯಾವತ್ತೋ ಕೊಟ್ಟು ಮರ್ತಿದ್ ದುಡ್ಡನ್ನ ಅವ್ರು ವಾಪಸ್ಸು ಜ್ಞಾಪಿಸ್ಕೊಂಡ್ ಬಂದ್ ಕೊಟ್ಟಿದ್ದಾರೆ ಅಂದ್ರೆ ನಮ್ಗೆ ಯಾವತ್ತೂ ಎಲ್ಲಿ ಯಾರಿಂದನೂ ಮೋಸ ಆಗೋದಿಲ್ಲ. ಅಯ್ಯೋ ವೆಂಕಟರಮಣ ಗೋವಿಂದ ಗೋವಿಂದ. ಅಯ್ಯಯ್ಯೋ, ಮೇಸ್ಟ್ರೆ, ನೀವೇ ಸ್ವಲ್ಪ ಡ್ರೈವಿಂಗ್ ಮಾಡ್ಬೋದಾಗಿತ್ತಲ್ಲ, ಅದನ್ ಬಿಟ್ಟು ಮಕ್ಳ ಕೈಲಿ ಯಾಕೆ ಕೊಟ್ರಿ? ನನಗೆ ಡ್ರೈವಿಂಗ್ ಗೊತ್ತಿಲ್ಲ. ನೀವೇನ್ ಮಧ್ಯದಲ್ಲಿ ಕಡ್ಡಿ ಆಡ್ಸೋದು? ಅವ್ರ್ ಕಡ್ಡಿ ಆಡಿಸ್ಲಿಲ್ಲ ಅಂದ್ರೆ ನೀವೆಲ್ಲ ಹಾಗೆ ಹೋಗ್ಬಿಡ್ತೀರಲ್ಲ. ನೋಡಿಮ್ಮ, ಪರ್ಸನಲ್ ಆಗಿ ಏನೋ ಮಾತಾಡ್ಬೇಡ. ಡ್ಯಾಮೇಜ್ ಆಗಿದೆ ಅಂದ್ರೆ ಅದನ್ನ ನಾವು ಕಟ್ಕೊಡ್ತೀವಿ. ಕೊಡ್ಲಿಲ್ಲ ಅಂದ್ರೆ ಯಾರ್ ಬಿಡಕ್ ಹೋಗ್ತಾರ್ರಿ? ನಾನ್ ಮುಂಚೆನೆ ಹೇಳಿಲ್ವಾ ನಿಮ್ಗೆ ಕಾರ್ ಕೊಡ್ಬೇಡಿ ಅಂತ ಇಂಥವ್ರಿಗೆ? ಇವಾಗ ನೋಡಿ ಹೇಗ್ ಮಾಡಿಟ್ಟಿದ್ದಾರೆ ಅಂತ. ಇದೆಲ್ಲ ನಿಮ್ಗೆ ಬೇಕಿತ್ತಾ? ಓ ಅಂಕಲ್, ಮಧ್ಯದಲ್ಲಿ ನಿಂದೇನು? ಟೇಲ್ ಲ್ಯಾಂಪ್ 500 ರೂಪಾಯಿ, ಬಂಪರ್ 1000 ರೂಪಾಯಿ.
ಲೇಬರ್ ಚಾರ್ಜ್ ಸೇರಿದ್ರೆ 2,000 ಆಗುತ್ತೆ. ಅಪ್ಪ ಇದು ಕಾರ್ ಕಣಪ್ಪ, ನಿಮ್ಮಪ್ಪನ್ ಸ್ಕೂಟರ್ ಅಲ್ಲ. ಈ ತರ ಆಗಿದ್ದಿಲ್ಲ ಯಾರ್ ಕಟ್ಕೊಡ್ತಾರೆ? ಕಾರ ಇದಕ್ಕೆ ಅಷ್ಟು ಹೇಳಿದ್ದು. ರಾಜೇಂದ್ರ, ರಿಪೇರಿಗೆ ಎಷ್ಟಾಗುತ್ತೋ ಅಷ್ಟು ನೋಡಿ ತಗೊಳ್ಳಿ. ಇರ್ಲಪ್ಪ, ಅದು ನಾನು ರಿಪೇರಿ ಮಾಡಿಸಿ ಬಿಲ್ ತಗೊಂಡು ಮೆಕ್ಯಾನಿಕ್ ಕರ್ಕೊಂಡು ಬರ್ತೀನಿ, ಅವಾಗ ಕೊಡು ಅಂತ ಇಟ್ಕೋ. ಅದು ಕೊಡ್ರಿ, ಅವ್ರು ಕ್ಯಾಶ್ ಕೊಡುವಾಗ ನೀವ್ಯಾಕೆ ಈ ತರ ಹೇಳ್ತಾ ಇದ್ದೀರಾ? ನೋಡಿಮ್ಮ, 6,000 ರೂಪಾಯಿ ಇದೆ. ರಿಪೇರಿಗೆ ಅಷ್ಟಾಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ, ಮಿಕ್ಕಿದ್ರೆ ಅದನ್ನು ನೀವೇ ಇಟ್ಕೊಳ್ಳಿ. ದೊಡ್ಡದಾಗ್ ಬಂದ್ಬಿಟ್ಟು 6,000 ರೂಪಾಯಿ ಬಿಸಾಕೋದಕ್ಕೆ ಅಡ್ಮಿಷನ್ ಮಾಡಿಸೋ ವ್ಯವಹಾರ ಎಲ್ಲ ನಮಗ್ ಗೊತ್ತಿಲ್ವಾ? ಹಣ ಬಿಸಾಕಕ್ ಬಂತೇಳು ನಮ್ ತರ ಸ್ವಂತ ಕಾರ್ ತಗೋಬೇಕಾಗಿತ್ತು, ನಮ್ ಕಾರ್ಯ ಕೇಳ್ಬೇಕಾಗಿತ್ತು ನೀವು. ನೋಡಿ, ನಿಮ್ದು ಅತಿ ಆಯ್ತು. ಇನ್ನು 15 ದಿವಸದೊಳಗೆ ನಾವು ಕಾರ್ ತಗೊಳ್ಳಿಲ್ಲ ಅಂದ್ರೆ ನನ್ನ ಹೆಸರು ಬದಲಾಯಿಸ್ಕೊಂಡ್ಬಿಡ್ತೀನಿ. ಬನ್ರಿ, ಬನ್ನಿ. ಏನೇ ನೀನು ಅವ್ರಿಗೆ ಹೋಗಿ ಸುಮ್ನಿರ್ರಿ. ಕೇಳಿಸ್ಕೊಂಡ್ರ? ನಾವು ಕಾರ್ ತಗೋತಾ ಇದ್ದೀವಿ. ನಿಮ್ಮೆಲ್ಲರ ಆಸೆ ಈಡೇರಿಸ್ತಾ ಇದ್ದೀನಿ, ಸಂತೋಷ ಪಡ್ಬೋದಲ್ವಾ? ಏನ್ರಿ ಸಂತೋಷ ಪಡೋದು? ತಿಂಗಳಾದ್ರೆ ಮನೆ ಬಾಡಿಗೆ, ಮನೆ ಖರ್ಚು, ಇವ್ರಗಳ ಫೀಸು, ಕರೆಂಟ್ ಬಿಲ್ಲು, ನೀರ್ ಬಿಲ್ಲು ಅಂತ ಇನ್ಕಮ್ 20,000 ರೂಪಾಯಿ ಆದ್ರೆ ಖರ್ಚು 24,000 ರೂಪಾಯಿ ಇದೆ. ಇದ್ರ ಮಧ್ಯೆ ಕಾರ್ ಎಲ್ರಿ ತಗೊಳ್ಳೋದು? 60,000 ರೂಪಾಯಿ ಡೌನ್ ಪೇಮೆಂಟ್, 3,000 ಇಂದ 4,000 ರೂಪಾಯಿ EMI ಇರುತ್ತೆ. ಎಲ್ಲಿಂದ ತರ್ತೀರಾ? ನಮ್ ಕೈಯಲ್ಲಿ IPL ಟಿಕೆಟ್ ತೊಗೊಳಕ್ಕಾಗಲ್ಲ. ಅಯ್ಯೋ, ನಿಮ್ ಮಾತ್ ನಂಬಿದ್ರೆ ಎಲ್ರಿಗೂ ಇನ್ಸಲ್ಟ್ ಆಗುತ್ತೆ. ನಾನ್ ಬಂಟಿ ಮನೆ ಹೋಗ್ತೀನಿ, ಇಷ್ಟಿಟ್ ಅಷ್ಟಿದೆ. ನಾನ್ ಕಾರ್ ಪಾರ್ಕಿಂಗ್ ಮಾಡ್ತಾ ಇದ್ದೆ, ನನ್ ಪಾಡಿಗೆ ನನ್ನ ಬಿಟ್ಟಿದ್ರೆ ಇದೆಲ್ಲ ಆಗ್ತಿತ್ತಾ? ಕಾರ್ ತಗೊಳ್ಳೋದಿರ್ಲಿ, ಆ ಈಶ್ವರಿ ಬಾಯಿ ನೆನೆಸ್ಕೊಂಡ್ರೆ ನನಗ್ ಭಯ ಆಗ್ತಾ ಇದೆ. ಅಂದ್ರೆ ನನ್ನ ಮಾತಿಂದ ನಿಮಗೆಲ್ಲ ಅವಮಾನ ಆಗುತ್ತೆ ಅಂತ ಭಯನಾ? ಆಗಲ್ಲ ರೀ, ನಾನ್ ಹೇಳೋದು ಹಾಸಿಗೆ ಇದ್ದಷ್ಟು ಕಾಲ್ ಚಾಚೋಣ ಅಂತ. ನಾನ್ ಹೇಳ್ತಾ ಇದ್ದೀನಿ, ನಾವು ಕಾರ್ ತಗೋತಿದೀವಿ ಅಂತ. ನನ್ನ ಮಾತಿನ ಮೇಲೆ ನಿಮ್ಗೆ ವಿಶ್ವಾಸ ಇಲ್ವಾ? ಪ್ರೂವ್ ಮಾಡಿ ತೋರಿಸ್ಬೇಕಾ? ಆಕಾಶ ತಲೆ ಮೇಲೆ ಬಿದ್ರು ನಾನು ಕಾರ್ ತಗೊಂಡೇ ತಗೋತೀನಿ. ಯಾವಾಗ್ಲೂ ಈ ಟೇಬಲ್ ಮೇಲೆ ಬಿದ್ದು ಸಾಯ್ತಾ ಇತ್ತು. ಏಯ್, ಏನೋ ಮಾಡ್ತಿದ್ದೆ ಒಳಗಡೆ? ಟಾಯ್ಲೆಟ್ ಅಲ್ಲಿ ಎಲ್ರು ಏನ್ ಮಾಡ್ತಾರೆ ಅದನ್ನೇ ಮಾಡ್ತಾ ಇದೀನಿ. ಏಯ್, ಬೇಗ ಬಾರೋ ಹೊರಗಡೆ. ನೆಮ್ಮದಿ ಟಾಯ್ಲೆಟ್ ಮಾಡ್ಕೊಬಿಡಲ್ವಲ್ಲ. ತಿಂದಂಗಲ್ಲ ಉಂಡಂಗಲ್ಲ, ಅನ್ಯಾಯವಾಗ 6,000 ರೂಪಾಯಿ ಹೋಯ್ತು. ಇವ್ರ ಕಾರ್ ಬದಲು ಒಂದ್ ಟ್ಯಾಕ್ಸಿ ಮಾಡ್ಕೊಂಡು ಹೋಗಿದ್ರೆ ಸ್ವಲ್ಪ ದುಡ್ಡಾದ್ರೂ ಉಳಿದಿರೋದು. ಈ ಮನೆಯಲ್ಲಿ 3 ಜನ ಇದ್ದಾರೆ. ಯಾರಾದ್ರೂ ನನ್ನ ಕನ್ನಡಕದ ಬಾಕ್ಸ್ ಬಗ್ಗೆ ಪ್ರಜ್ಞೆ ಇಟ್ಟಿದಾರಾ? ಆಗಿಂದ ಪಡ್ಕೋತಾ ಇದ್ದೀನಿ, ಯಾರಾದ್ರೂ ನನ್ನ ಸಹಾಯಕ್ಕೆ ಬರ್ತಾರಾ? ಸುಮಾ, ಸ್ವಲ್ಪ ಬಂದು ನನ್ನ ಕನ್ನಡಕದ ಬಾಕ್ಸ್ ಹುಡ್ಕೊಡಮ್ಮ. ಅಯ್ಯೋ, ಟೈಮ್ ಇಲ್ದೆ ನಾನೇ ಒದ್ದಾಡ್ತಾ ಇದ್ದೀನಿ, ನೀವೇ ಸ್ವಲ್ಪ ಹುಡ್ಕೋಬಾರ್ದಾ? ನೆನ್ನೆ ಹಾಕೊಂಡಿದ್ರಲ್ಲ ಪ್ಯಾಂಟ್, ಅದ್ರಲ್ಲಿರ್ಬೇಕು ನೋಡ್ರಿ. ಅಯ್ಯೋ ರಾಮ, ಹೌದು, ನಿನ್ನೆ ಆ ರಾಜೇಂದ್ರನ ಕಾರಲ್ಲೇ ಬಾಕ್ಸ್ ಬಿಟ್ಟು ಬಂದೆ. ಪ್ರಿಯಾ, ಕಂದ, ಪುಟ, ಆ ನನ್ನ ಕನ್ನಡಕದ ಬಾಕ್ಸ್ ರಾಜೇಂದ್ರನ ಕಾರಲ್ಲೇ ಬಿಟ್ಟು ಬಂದಿದ್ದೀನಿ. ಸ್ವಲ್ಪ ಹೋಗಿ ತಗೊಂಡ್ ಬರ್ತೀಯಮ್ಮ? ಅಯ್ಯೋ ಅಪ್ಪ, ಬಸ್ಸಿಗೆ 5 ನಿಮಿಷ ಟೈಮ್ ಇರೋದು. ಬಾಯ್. ಏ ಕಿರಣ, ನೋಡು, ಬಾಕ್ಸ್ ಕೊಡಮ್ಮ. ತಗೋ. ಆ ರಾಜೇಂದ್ರನ ಕಾರಲ್ಲಿ ಅಲ್ಲೋ ನೋಡು. ನಾನು ಹೋಗಿ ಕೇಳೋದಿಲ್ಲ ರೀ, ನೆನ್ನೆ ತುಂಬಾ ಇನ್ಸಲ್ಟ್ ಮಾಡಿದ್ದಾರೆ. ಬೀದಿ ಜನರ ಮುಂದೆಲ್ಲ ಬಾಯಿಗೆ ಬಂದಂಗ್ ಮಾತಾಡಿ ಅವ್ರ ಹೆಂಡತಿ ತಲೆ ತೊಗ್ಸೋಂಗ್ ಮಾಡಿದ್ದಾರೆ. ಅವ್ರನ್ನ ಹೋಗಿ ಕೇಳೋ ಬದಲು ನೀವೇ ಒಂದ್ ಹೊಸ ತಗೊಂಡ್ಬಿಡ್ರಿ. ಎಷ್ಟು ಈಸಿಯಾಗಿ ಹೇಳ್ಬಿಟ್ಟೆ. ಅದ್ರ ಕಷ್ಟ ಏನು ಅಂತ ನನಗ್ ಮಾತ್ರ ಗೊತ್ತು. ಹೋಗಿ ನಿನ್ನನ್ನು ಕೇಳ್ತೀನಲ್ಲ. ರಾಜೇಂದ್ರ, ಕೂತ್ಕೊಳ್ಳಿ. ಏನು? ಕನ್ನಡಕದ ಬಾಕ್ಸ್. ಓ, ಅದಾ, ನಾನಿಲ್ಲಿ ಇಟ್ಕೊಂಡಿದ್ದೀನಿ, ತಗೊಳ್ಳಿ. ಆದ್ರೆ ಒಂದು, ಈ ಬಾಕ್ಸ್ ನಾನು ನಿಮ್ಗೆ ಕೊಟ್ಟಿರೋ ವಿಷಯ ನನ್ನ ಹೆಂಡತಿಗೆ ಗೊತ್ತಾಗ್ಬಾರ್ದು. ಇಲ್ಲ, ಗೊತ್ತಾಗ್ಬಿಟ್ರೆ ಸುಪ್ರಭಾತ ಇಡೀ ಏರಿಯಾ ಕೇಳಿಸೋ ಹಾಗೆ ನನ್ನನ್ನ ಕ್ಯಾಕರ್ ಸುಗಿತಾ ಇರ್ತಾಳೆ ಅಷ್ಟೇ. ದಯವಿಟ್ಟು ಅವಳ ಎದುರು ತೋರಿಸ್ಬೇಡಿ ಇದನ್ನ. ಕಾರ್ ವಿಷಯ ಏನ್ ಮಾಡಿದ್ರಿ? ಸೆಕೆಂಡ್ ಹ್ಯಾಂಡ್ ಕಾರ್ ಹೇಳಿದ್ದೀನಿ, ಆಗತ್ತೆ.
ಸೆಕೆಂಡ್ ಹ್ಯಾಂಡ್ ಕಾರ್ ಯಾಕ್ರಿ? ನೋಡಿ, ನಿಮ್ಗೆ ಯಾರು ಆಗದೆ ಇರೋರಿದ್ರೆ ಅವ್ರಿಗೆ ರೆಕಮೆಂಡ್ ಮಾಡಿ ಸೆಕೆಂಡ್ ಹ್ಯಾಂಡ್ ಕಾರ್ ಕೊಡಿಸ್ಬಿಟ್ರೆ ಅವನು ನೆಗದು ಬಿದ್ದು ನಲ್ಲಿಕಾಯಿ ಆಗೋಗ್ತಾನೆ ಅಂತ ಎಲ್ರು ಹೇಳ್ತಾರೆ. ಅಷ್ಟಕ್ಕೂ ನಿಮ್ಗೆ ಸೆಕೆಂಡ್ ಹ್ಯಾಂಡ್ ಕಾರ್ಗೆ ಲೋನ್ ಯಾರು ಕೊಡ್ತಾರೆ? ಹೌದಲ್ಲ? ಕೊಟ್ರು ಕೂಡ ಬ್ಯಾಂಕ್ ಬಡ್ಡಿ ನೀವು ಕಟ್ಟಕ್ಕಾಗಲ್ಲ. ಅದು ಅಲ್ಲದೆ ಸೆಕೆಂಡ್ ಹ್ಯಾಂಡ್ ಕಾರ್ಗೆ ಮೇಂಟೆನೆನ್ಸ್ಗೆ 3-4 ಸಾವಿರ ರೂಪಾಯಿ ಖರ್ಚಾಗುತ್ತೆ. ನಿಮ್ಗೆ ಯಾಕೆ ಹೆಂಡತಿ ಮಕ್ಕಳ ಜೊತೆ ನೆಟ್ಟಿಗೆ ಬದುಕೋಕ್ ಇಷ್ಟ ಇಲ್ವಾ? ನೋಡಿ, ನೀವು ಕಾರ್ ತಗೊಳ್ಳೋ ಕನಸನ್ನ ಬಿಟ್ಬಿಡಿ. ಅದ್ರ ಚಾಲೆಂಜ್ ತಗೊಂಡಿದ್ದೇನಲ್ಲ. ಚಾಲೆಂಜ್ ತಗೊಂಡವರೆಲ್ಲ ಮಾತನಾಡ್ಸಿದಾರ? ಹೇಳಿ, ನೀವು ನೆಮ್ಮದಿಯಾಗಿರೋದು ಮುಖ್ಯ. ಎಷ್ಟೊತ್ರಿ ಕಾರ್ ಓಡಿಸೋದು? ಆಮೇಲೆ ಏನ್ರಿ ಮಾಡ್ತಿದ್ದೀರಾ ಅಲ್ಲಿ? ಬಂದೆ ಬನ್ರಿ ಬೇಗ. ಬಂದೆ ಕಣೆ. ಪ್ರಿಯಾ, ಬಾಮ್ಮ, ಕಾಲೇಜ್ ಹತ್ರ ಡ್ರಾಪ್ ಮಾಡ್ತೀನಿ. ನೀವ್ ಹೋಗಿ ಬಾ, ನಾನು ಹೋಗ್ತೀನಿ. ನಿಮ್ಗೆ ಎಷ್ಟೆಲ್ಲ ಹೇಳೋದು ಪದೇ ಪದೇ ನಿಮ್ ಕೈನೆಟಿಕ್ ಹೊಂಡಲ್ಲಿ ಕೂತ್ಕೊಳ್ಳಕ್ ಹೇಳ್ಬೇಡಿ ಅಂತ? ಇನ್ನೊಂದು ವಾರದಲ್ಲಿ ನಮ್ ಕಾರ್ ಬರುತ್ತೆ. ಆಮೇಲೆ ನಿನ್ನ ಆಸೆ ಪಟ್ರು ಇದರಲ್ಲಿ ಕೂತ್ಕೊಳ್ಳೋ ಅವಕಾಶ ಸಿಗೋದಿಲ್ಲ. ಯೋಚನೆ ಮಾಡು. ನೀವೇ ಹೋಗಿ ನಿಮ್ ಜಂಬೋ ಜೆಟ್ ನಲ್ಲಿ. ನಾನು ಕಾರ್ ತಗೋತೀನಿ ಅಂದ್ರೆ ನಿನ್ ನಂಬಿಕೆ ಇಲ್ಲ ಅಲ್ವಾ? ಮೊದ್ಲು ಕಾರ್ ತಂದ್ ಮನೆ ಮುಂದೆ ನಿಲ್ಸಿ, ಆಮೇಲೆ ನಂಬ್ತೀನಿ. ಈಗ ಹೋಗಿ ಬಾ ಪ್ಲೀಸ್. ಆಯ್ತು, ನಿನ್ನಿಷ್ಟ. ಸ್ಟೈಲಿಶ್, ಸ್ಮಾರ್ಟ್, ವ್ಯಾಲ್ಯೂ ಫಾರ್ ಯುವರ್ ಮನಿ ಸರ್. ಕುತ್ಕೊಳ್ಳಿ ಸರ್, ಕುತ್ಕೊಂಡು ನೋಡಿ. 10 ವರ್ಷ ಚಿಕ್ಕವ್ರ ತರ ಕಾಣಿಸ್ತೀರಾ, 50 ವರ್ಷದವ್ರ ತರ. ನನ್ನ ವಯಸ್ಸೇ 51. ಹೌದಾ? ನಂಬಕ್ಕೆ ಆಗ್ತಾರಲ್ಲ ಸರ್, ಒಳ್ಳೆ 41 ವರ್ಷದವ್ರ ತರ ಕಾಣಿಸ್ತಾ ಇದ್ದೀರಾ. ಥ್ಯಾಂಕ್ ಯು. ಇನ್ನೊಂದು ಕಾರ್ ತೋರಿಸ್ತೀರಾ? ಶ್ಯೂರ್ ಸರ್, ಪ್ಲೀಸ್ ಕಮ್ ಸರ್, ಪ್ಲೀಸ್. ಎ ಕಂಪ್ಲೀಟ್ ಫ್ಯಾಮಿಲಿ ಕಾರ್ ಸರ್, ಲಕ್ಸುರಿಯಸ್, ಸ್ಪೇಷಿಯಸ್, ರಿಯಲ್ ವ್ಯಾಲ್ಯೂ ಫಾರ್ ಯುವರ್ ಮನಿ ಸರ್. ಜಸ್ಟ್ 7,61,000 rupees ಅಷ್ಟೇ ಸರ್. ಶಾಕ್? ಏನ್ ಹೇಳ್ತಾ ಇದೀರಾ ಸರ್ ನೀವು? ಅಂದ್ರೆ 7,60,000 ಹೇಳಿದ್ರಲ್ಲ, ಓಹೋ. ಶಾಕ್ ಹೊಡೆದಂಗಾಯ್ತು. ಅದಕ್ಕೆ ನಿಮ್ಮ ಹತ್ರ ನಾನು ಇಲ್ವಾ? ನಾನು ತುಂಬಾ ಒಳ್ಳೆ ಕಾರು. ಇಲ್ಲೇ ಎದುರುಗಡೆನೆ ಶೋರೂಮ್ ಇದೆ, ಹೋಗಿ ಬುಕ್ ಮಾಡ್ಬಿಟ್ಟು ಫುಲ್ ಪೇಮೆಂಟ್ ಮಾಡ್ಬಿಡಿ. 1 ವರ್ಷದೊಳಗೆ ಕಾರ್ ನಿಮ್ಮನೆಗೆ ಬಂದ್ಬಿಡುತ್ತೆ. 1 ವರ್ಷನ? ನನಗೆ 15 ದಿವಸದಲ್ಲಿ ಬೇಕಿತ್ತು. ನಿಮ್ಮ ಹತ್ರ 800, ಮಾರುತಿ 800. 800 ಯಾಕಿಲ್ಲ ಸರ್? ಬನ್ನಿ ತೋರ್ಸಿನಿ, ಇಲ್ಲೇ ಇದೆ ಸರ್. ಈಗಿನ ಕಾಲದಲ್ಲಿ 800 ತುಂಬಾ ಕಾಮನ್ ಆಗಿ ಹೋಗಿದೆ. ಈರುಳ್ಳಿ ಬೆಳ್ಳುಳ್ಳಿ ಮಾರೋರೆಲ್ಲ 800 ಕೊಂಡು ಆಡ್ತಾರೆ. ನಿಮ್ಮನ್ನ ನೋಡಿದ್ರೆ ಅಫಿಷಿಯಲ್ ಆಗಿ ಕಾಣಿಸ್ತಾ ಇದ್ದೀರಾ. ಅದೇ 800 ಪ್ರೈಸ್ ನಲ್ಲಿ ನಿಮ್ಗೆ ಆಲ್ಟೋ ಕೊಡ್ತೀನಿ ಸರ್. 800 ಪ್ರೈಸ್ಗೆ ಅಲ್ಟೋನಾ? ಹೌದು ಸರ್. ನಿಮಗ್ ನಂಬಕ್ಕೆ ಆಗ್ತಿಲ್ಲ ಅಲ್ವಾ? ನಿಮ್ಮಂತವ್ರಿಗೆ ಅಂತಾನೆ ನಮ್ಮಲ್ಲಿ ಸ್ಪೆಷಲ್ ಸ್ಕೀಮ್ ಇದೆ ಸರ್. ಡೀಲರ್ಸ್ ಡಿಸ್ಕೌಂಟ್, ಇನ್ಶೂರೆನ್ಸ್ ಫ್ರೀ, 5,000 rupees ಆಕ್ಸೆಸರೀಸ್ ಫ್ರೀ. ಆದ್ರೆ ಇದೆಲ್ಲ ಬರೀ 20ನೇ ತಾರೀಕು ಮಾತ್ರ ಸರ್. 20ನೇ ತಾರೀಕು ಅಂದ್ರೆ 5 ದಿವಸ ಮಾತ್ರ ಉಳಿದಿದೆ. ಅದಕ್ಕೆ ಸರ್ ಹೇಳ್ತಾ ಇರೋದು, ಟೈಮ್ ವೇಸ್ಟ್ ಮಾಡಬೇಡಿ, ಕೂತ್ಕೊಳ್ಳಿ, ಡ್ರೈವ್ ಮಾಡಿ, ಅದ್ರ ಮಜಾನೇ ಬೇರೆ. ಇಲ್ಲ, ನನಗೆ ಡ್ರೈವಿಂಗ್ ಬರೋದಿಲ್ಲ. ನನ್ನ ಮಗಳು ಅವಳು ಡ್ರೈವ್ ಮಾಡ್ತಾಳೆ. ಓಹೋ, ನೀವು ನಿಮ್ ಫ್ಯಾಮಿಲಿ ಕರ್ಕೊಂಡು ಟೆಸ್ಟ್ ಡ್ರೈವ್ ಹೋಗ್ಬೇಕು ಅಂತಿದ್ದೀರಾ? ನೋ ಪ್ರಾಬ್ಲಮ್, ನಾನ್ ಗಾಡಿ ತಗೊಂಡು ನಿಮ್ ಮನೆಗೆ ಬರ್ತೀನಿ ಸರ್. ಗಾಡಿ ತಗೊಂಡು ನಮ್ಮನೆಗೆ ಬರ್ತೀರಾ? ಎಸ್ ಸರ್. ಅಲ್ಲಿ ಹೋಗಿ ನಿಮ್ ಮನೆ ಅಡ್ರೆಸ್ ಬರೀರಿ, ಕಾರ್ ನಾನ್ ತಗೊಂಡ್ ಬರ್ತೀನಿ. ನಿಮ್ ಫ್ಯಾಮಿಲಿ ಜೊತೆ ಆರಾಮಾಗಿ ಟೆಸ್ಟ್ ಡ್ರೈವ್ ಹೋಗೋಣ. ಗಾಡಿ. ಥ್ಯಾಂಕ್ ಯು. ಅಡ್ರೆಸ್ ಎಲ್ಲಿ ಬರಬೇಕು ಅಂದ್ರಿ? ಅಲ್ಲಿ ಒಳಗಡೆ ಸರ್. ಆಲ್ಟೋನಾ? ನೋ ವೇ. ಆಲ್ಟೋನಾ ಅಂತ ಅಷ್ಟು ಚೀಪ್ ಆಗಿ ಹೇಳ್ಬೇಡ. ಅದು ಮಾರುತಿ 800 ಗಿಂತ ಚೆನ್ನಾಗಿರುತ್ತಂತೆ. ಚೆನ್ನಾಗಿರೋದು ನಂಗೆ ಬೇಕಿಲ್ಲ. ಮೀನಾ ತಗೊಂಡ್ರೋ ಕಾರೇ ನಂಗೆ ಬೇಕು. ಮೀರನ್ ಕಾರು ಆಲ್ಟೋ ಕಾರ್ಗಿಂತ 1.5 ಲಕ್ಷ ಜಾಸ್ತಿ ಗೊತ್ತಾ ನಿಂಗೆ? ಏಯ್, ದೊಡ್ಡವ್ರು ಮಾತಾಡುವಾಗ ಮಧ್ಯದಲ್ಲಿ ಮಾತಾಡಬಾರ್ದು ಅನ್ನೋ ಕಾಮನ್ ಸೆನ್ಸ್ ಇಲ್ಲ ನಿಂಗೆ? ನೀನಷ್ಟು ನೀನೇ ದೊಡ್ಡ ಅನ್ಕೊಂಬಿಟ್ಟಿದ್ಯಾ? ಈಗ ಬಾಯಿ ಮುಚ್ಕೊಂಡು ಸುಮ್ನೆ ಇದ್ರೆ ಸರಿ. ಇಲ್ಲ ಅಂದ್ರೆ ಅಲ್ವೇ ಪ್ರಿಯ, ಇನ್ನೊಂದ್ 1.5 ಲಕ್ಷ ಅಂದ್ರೆ ಎಲ್ಲಿಂದಾನೆ ತರೋದು? ಹೇಗೋ ಮಾಡಿ ಒಂದ್ ಕಾರ್ ತಗೋತಾ ಇದೀವಲ್ಲ. ಯಾವ ಗಳಿಗೆಯಲ್ಲಿ ನೀವು ಇವಳನ್ನ ಎತ್ತಿಯೋ, ಯಾವ ವಸ್ತು ತಂದ್ರೂ ಇವಳಿಗೆ ತೃಪ್ತಿ ಇರೋದಿಲ್ಲ. ನಮ್ಮಪ್ಪ ರೋಲ್ಸ್ ರಾಯ್ಸ್ ಮರ್ಸಿಡೀಸ್ ಕಾರ್ ತಗೋತಾ ಇದಾರೆ. ತಟ್ಟಿ ಚಪ್ಪಾಳೆ ತಟ್ಟಿ. ಸುಮಿ, ಇವಳಿಗೆ ಸ್ವಲ್ಪ ಪರಿಸ್ಥಿತಿ ಅರ್ಥ ಮಾಡಿಸು. ಸತ್ರು ನನ್ನ ಗಾಡಿಲಿ ಕೂತ್ಕೊಳ್ಳೋದಿಲ್ಲ. ಈಗ ಮಾಡಿದ್ರೆ ಹೇಗಮ್ಮ? ಸುಮ್ನೆ ಹಠ ಮಾಡ್ಬೇಡ. ನೀನ್ ಕಾರ ಕುತ್ಕೊಂಡಿಲ್ಲ ಅಂದ್ರೆ ನನ್ನ ಸಂತೋಷ ಪಡೋರು ಯಾರಿಗ ಗೊತ್ತಾ? ಪದೇ ಪದೇ ರೇಗ್ಸಿದ್ರೆ ನಿಂಗೊಂದ್ ಗತಿ ಕಾಣಿಸ್ತೀನಿ. ನೋಡು, ಒಂದು ಹಲೋ ಸರ್, ರೆಡಿ ಟು ಟೆಸ್ಟ್ ಸರ್? ರೆಡಿ. ಹೋಗೋದಾ? ಸುಮಾ, ಕಿರಣ್, ಪ್ರಿಯಾ, ಬನ್ನಿ. ಬನ್ನಿ ಸರ್.
ಒಂದೊಂದು ವಸ್ತು ಬರುವಾಗಲೂ ಒಬ್ಬೊಬ್ರು ಮೂಡ್ ಅಪ್ಸೆಟ್ ಆಗಿರುತ್ತೆ. ಫ್ರಿಡ್ಜ್ ಬರುವಾಗ ನಿಂದ ಮೂಡು, ಟಿವಿ ಬರುವಾಗ ಇವಂದು, ಈಗ ಕಾರ್ ಬರುವಾಗ ನಮ್ಮ ಮಗಳು. ಸಮಸ್ಯೆ ಒಂದೇ, ಸೈಜ್ ಚಿಕ್ಕದು ಅಂತ. ಐ ಲವ್ ಯು, ಐ ಲವ್ ಯು, ಐ ಲವ್ ಯು. ಪ್ರಿಯಾ, ಈ ಕಾರ್ನ ನಾವು ತರಕಾರಿ ತರಲು ಕೂಡ ಬಳಸ್ತೀವಿ. ತರಕಾರಿ ತರ ಹಾ, ಹಾಗೆ ನಾನು ಡೇಟಿಂಗ್ ಕೂಡ ತಗೊಂಡೋಗ್ತೀನಿ. ನಿಮ್ ಹತ್ರ 2 ಕಾರ್ ಇದ್ಯಾ? ಎಲ್ಲಿಂದ ಬಂತು? ಅಪ್ಪ ಅಮ್ಮ ಕೊಡ್ಸಿದ್ದ? ಅಪ್ಪ ಅಮ್ಮ ಕೊಡ್ಸಿದ್ದಲ್ಲಮ್ಮ, ಅಕ್ಕ ತಗೊಂಡಿದ್ದು. ಕಾಲ್ ಸೆಂಟರ್ ಜಾಬ್ EMI ಸಂಬಳದಿಂದ. ನನಗೂ ಬೇಕು ಕಾಲ್ ಸೆಂಟರ್ ಜಾಬ್. ನಾನು EMI ಕಟ್ತೀನಿ. ಸರಿ, ಈಗಲೇ ನಡಿ. ಅಕ್ಕನಿಗೆ ಹೇಳಿ ಇಂಟರ್ವ್ಯೂ ಮಾಡಿಸಿ ಈಗಲೇ ಅಪಾಯಿಂಟ್ಮೆಂಟ್ ಕೊಡಿಸ್ತೀನಿ. ಓ ನಿಜವಾಗ್ಲೂ? ಸರಿ ಹೋಗೋಣಮ್ಮ. ತಗೋ. ಇದೀಗ ತಾನೇ ಬಂದ ಸುದ್ದಿ. ಬೇಬಿ ಗೋಯಿಂಗ್. ಕೇಂದ್ರ ಅಪರಾಧ ದಳದವರು ಕರ್ನಾಟಕದ ಬೆಟ್ಟಿಂಗ್ ಕಿಂಗ್ ಎಂದು ಕರೆಸಿಕೊಳ್ಳುತ್ತಿದ್ದ ನರಸಿಂಹ ಆಲಿಯಾಸ್ ಆಟೋ ನರಸಿಂಹ ಎಂಬ ವ್ಯಕ್ತಿಯನ್ನು ಬಂಧಿಸಿ 1,60,000 ರು ನಗದನ್ನು ವಶಪಡಿಸಿಕೊಂಡಿದ್ದಾರೆ. ಹಾಗೆ ಅದರ ಜೊತೆಯಲ್ಲಿ 2 ಟಿವಿ, 2 ಶೇರ್ಗಳನ್ನು ವಶಪಡಿಸಿಕೊಂಡಿದ್ದು, ಈ ದಂಧೆಯಲ್ಲಿ ಅವನೊಂದಿಗೆ ಶಾಮೀಲಾಗಿರುವ ಎಲ್ಲಾ ವ್ಯಕ್ತಿಗಳನ್ನು ಆದಷ್ಟು ಬೇಗ ಬಂಧಿಸುವ ಸಾಧ್ಯತೆಯಿದ್ದು ಪೊಲೀಸ್ ಮೂಲಗಳು ಏ ಕಿರಣ್, ಏ ಕಿರಣ್, ನೀನ್ ಬರ್ಲಿಲ್ಲ ಅಂದ್ರೆ ನಾನು ಹೊರಟೋಗ್ತೀನಿ. ಬಾರೋ, ನೀ ಹೊರಡಿ. ಬಂದೆ. ಏನು ಟಾಯ್ಲೆಟ್ ಅರ್ಜೆಂಟ್ ಏನೋ? ಅರೆ ರೂಮಲ್ಲಿ ಹೋಗ್ತಾ ಇದೀಯ ಯಾಕೋ? ಯಾಕೋ ಇಷ್ಟು ಬೇಗ ಮಲಗ್ತಾ ಇದೀಯಾ? ಕಂದ ಏನಾಯ್ತು? ಟ್ಯೂಷನ್ ಅಲ್ಲಿ ಜಗಳ ಆಡಿದ್ಯೇನೋ? ಟ್ಯೂಷನ್ ಫೀಸ್ ಕಟ್ಟಿಲ್ಲ ಅಂತ ಬೈದ್ರಾ? ಕಿರಣ್ ಏನಾಯ್ತು? ಅಮ್ಮ ನಂಗೆ ಹೊಟ್ಟೆ ನೋಯ್ತದೆ ಬಿಡಮ್ಮ. ಥೂ, ನಿನ್ನ ಗಾಬರಿ ಆಗ್ಬಿಟ್ನಲ್ಲೋ. ಅಷ್ಟೇ ತಾನೇ, ಉಪ್ ನೀರ್ ತಗೊಂಡ್ಬರ್ತೀನಿ, ಗೊತ್ತಾಯ್ತಾ? ಓ ಏನ್ ಟೆನ್ಷನ್ ಕೊಡ್ತಾರಪ್ಪ ಮಕ್ಳು. ಹೇಗೋ ಇರೋದ್ನ ಇಲ್ದೇ ಇರೋದ್ನ ತಿನ್ಕೊಂಡಿದ್ವಿ, ನಿನ್ನಿಂದ ಅದು ಹಾಳಾಗೋಯ್ತು. ಕಾಲೇಜ್ ಓದು ಅಂದ್ರೆ ಈ ಕೆಲ್ಸನ ಮಾಡೋದು ನೀನು. ನಿಮ್ಮ ಅಪ್ಪನ ಶ್ರಮ ಕಾಣೋದಿಲ್ವೇನೋ ನಿನ್ಗೆ? ಎಸ್ಸಲಿ ನಾ ಹೇಳೋದು, ಎಸ್ಸಲಿ ಹೇಳೋದು ನಿನ್ಗೆ? ತೆಗಿಬೇಡ್ವೆ. ಏಯ್ ಯಾಕೋ ಅಪ್ಪ ಕಣೋ. ಯಾಕಪ್ಪ ಬಾಗಿಲು ತೆಗಿಬಾರ್ದು? ಮನೆಯಿಂದ ಹೊರಗೆ ಹಾಕುವಂತ ತಪ್ಪು ನಾನೇನ್ ಮಾಡಿದೆ? ಅಥವಾ ನೀನೇನಾದ್ರೂ ತಪ್ಪು ಮಾಡಿದ್ಯಾ? ಅಪ್ಪ ಬಿಡುತ್ತಾ? ಏನಮ್ಮ, ಸಂಬಳ ಬರೋದಕ್ಕೆ ಇನ್ನೂ ತಡ ಇದೆ. ಏನು? ನೋಡುತ್ತಾ? ಅಪಾಯಿಂಟ್ಮೆಂಟ್ ಲೆಟರ್? ನನಗೆ ತಿಂಗಳಿಗೆ 15,000 ರೂಪಾಯಿ ಸ್ಯಾಲ್ರಿ. 2 ತಿಂಗಳು ಬಿಟ್ರೆ 30,000 ರೂಪಾಯಿ. ನನಗೇನು ಅರ್ಥ ಆಗ್ತಿಲ್ಲ. ನನಗೆ ಕಾಲ್ ಸೆಂಟರ್ ಅಲ್ಲಿ ಕೆಲಸ ಸಿಕ್ಕಿದೆ. ಇವಳ ಫ್ರೆಂಡ್ ನಿಶಾ ಇಲ್ವಾ, ಅವಳು ಕಾಲ್ ಸೆಂಟರ್ ಅಲ್ಲೇ ಕೆಲಸ ಮಾಡೋದು. ಅವಳೇ ಕೆಲಸ ಕೊಡ್ಸಿರೋದು ಇವಳಿಗೆ. ನೀನ್ ಯಾಕೋ ಹಿಂಗಾಡ್ತಿದ್ಯಾ? ಸುಮ್ನೆ ಕೂತ್ಕೊಳ್ಳೋ ಅನ್ಕಳಪ್ಪ. ನೀವು ಡೌನ್ ಪೇಮೆಂಟ್ ಅರೇಂಜ್ ಮಾಡಿ, ನಂಗೆ ಇಷ್ಟವಾದ ಕರೆ ತಗೋಬಹುದು. ನಂಗ್ ಬರೋ ಸಂಬಳದಲ್ಲಿ EMI ಕಟ್ಕೊಂಡು ಆರಾಮಾಗಿರೋಣ. ಹೇಗಿದೆ ನನ್ ಪ್ಲಾನು? ವಾಹ್, ರಾತ್ರಿ ಪೂರ್ತಿ ನಿದ್ದೆಗೆಟ್ಟು ನೀನ್ ಕೆಲಸ ಮಾಡ್ತೀಯ. ಆಮೇಲೆ ಕಣ್ ಕೆಳಗೆ ಡಾರ್ಕ್ ಸರ್ಕಲ್ಸ್, ಮುಖದಲ್ಲಿ ಸೌಂದರ್ಯ ಇರಲ್ಲ, ಕಳೆ ಇರಲ್ಲ. 25 ವರ್ಷಕ್ಕೆ ನೀನ್ 40 ವರ್ಷದ ಒಳಗೆ ಕಾಣ್ತೀಯ. ಆಮೇಲೆ ನಿನ್ ಮದ್ವೆ ಬಗ್ಗೆ ನಾವ್ ಯಾರು ತಲೆ ಕೆಡಿಸ್ಕೊಳ್ಬೇಕಾಗೇ ಇಲ್ಲ ಅಲ್ವಾ? ಚೆನ್ನಾಗಿದೆ ನಿನ್ ಪ್ಲಾನ್. ಇದಕ್ಕೋಸ್ಕರ ನೀನ್ ಸಂತೋಷ ಪಡ್ತಾ ಇದೀಯ. ಆಮೇಲೆ ಯಾವ ಹುಡುಗಾನು ಅವಳನ್ನು ಒಪ್ಕೊಳ್ಳೋದಿಲ್ಲ. ಇಡೀ ಜೀವನ ನಿನ್ ಕನ್ಯಾಗೆ ಉಳಿತೀಯ. ಒಂದು ಕಾರ್ ತಗೊಳ್ಳೋಕ್ಕೋಸ್ಕರ ನಿನ್ ಕೆಲ್ಸಕ್ಕೆ ಸೇರ್ಕೋಬೇಕಾ? ನನಗ್ ಗೊತ್ತು ನೀವ್ ನನ್ನ ಕೆಲ್ಸ ಕಳ್ಸಲ್ಲ ಅಂತ. ಇದ್ರಲ್ಲಿ ತಪ್ಪೇನಿದೆ? ಯಾವ ಹುಡುಗಿರು ಕಾಲ್ ಸೆಂಟ್ರಲ್ ಕೆಲ್ಸನೇ ಮಾಡೋದಿಲ್ವಾ? ಅವ್ರಿಗೆಲ್ಲ ಮದ್ವೆನೇ ಆಗಿಲ್ವೇನೋ? ಐ ಡೋಂಟ್ ವಾಂಟ್ ಟು ಆರ್ಗ್ಯೂ ವಿತ್ ಯು ಸುಮಾ. ನೀನು ಅವಳು ಹೇಳ್ದಾಗೆ ಕುಣಿತಾ ಇದ್ದೀಯ. ನೋಡು ಮಗಳೇ, ನಿರ್ಜೀವವಾದ ಒಂದು ಕಾರ್ಯಕ್ಕೋಸ್ಕರ ನನ್ನ ಮಗಳ ಜೀವನ ಹಾಳು ಮಾಡೋದಕ್ಕೆ ನಾನು ಇಷ್ಟಪಡಲ್ಲ. ನೀನು ನಿನ್ನ ಓದೋದು ಮುಗಿಸು, MBA ಮುಗಿಸು, ಆಮೇಲೆ ಕೆಲಸ ಮಾಡು. ಇವತ್ತು ನಾನು ನಿನ್ನ ದೃಷ್ಟಿಯಲ್ಲಿ ಕೆಟ್ಟವನು ಅಂತ ಅನ್ಸ್ಬಹುದು, ನಿಮ್ಮಮ್ಮನೇ ಒಳ್ಳೆಯವಳು ಅಂತ ಅನ್ಸ್ಬಹುದು. ಅದು ಸ್ವಲ್ಪ ಸಮಾಧಾನದಿಂದ ಯೋಚನೆ ಮಾಡು, ನಿನಗೆ ಅರ್ಥ ಆಗುತ್ತೆ. ಐ ಸಾರಿ ಪ್ಲೀಸ್. ಅಪ್ಪ ಸೇವಿ ಅಪ್ಪ, ಪ್ಲೀಸ್ ಸೇವಿ ಅಪ್ಪ. ಏನಾಗಿದೆ ನಿಂಗೆ? ಏನ್ ಮಾಡಿದೆ ನೀನು?
ಕರ್ನಾಟಕದ ಬೆಟ್ಟಿಂಗ್ ಕಿಂಗ್ ಅಂತ ಕರ್ಸ್ಕೊಳ್ತಿದ್ದ ವ್ಯಕ್ತಿ ಈಗ ಪೊಲೀಸರ ಅತಿಥಿ ನರಸಿಂಹ ಅಲಿಯಾಸ್ ಆಟೋ ನರಸಿಂಹ. ಈತ ಎಂಥ ನಟೋರಿಯಸ್ ಅಂತಂದ್ರೆ ಶಾಲೆಗೆ ಹೋಗ್ತಿದ್ದ ಮುಗ್ಧ ಮಕ್ಕಳನ್ನ ತನ್ನ ದಂಧೆಗೆ ಬಳಸ್ಕೊಳ್ತಾ ಇದ್ದ. 100 ರೂಪಾಯಿ ಬೆಟ್ಟಿಂಗ್ ಕಟ್ಟಿದ್ರೆ ಸಾಕು, ಅದ್ರ ಪ್ರತಿಯಾಗಿ 5,000 ರೂಪಾಯಿನ ಕೊಡ್ತಿದ್ದ ಅಂತಂದ್ರೆ ಅದನ್ನ ನೀವೇ ಊಹಿಸ್ಕೊಳ್ಳಿ. ಪೊಲೀಸರು ಬೀಸಿರುವ ಬಲೆಯಲ್ಲಿ ಇವನೊಂದಿಗೆ ಶಾಮೀಲಾಗಿರುವ ಇನ್ನಷ್ಟು ಮಂದಿ ಬೀಳುವ ಸಾಧ್ಯತೆಗಳಿವೆ. ಕಿರಣ್, ನಿಜ ಹೇಳು, ಏನ್ ಮಾಡ್ದೆ ನೀನು? ಬುಕ್ಕಿ ಹತ್ರ ಕ್ರಿಕೆಟ್ ನಲ್ಲಿ ಬೆಟ್ಟಿಂಗ್ಸ್ ಮಾಡಿದ್ಯಾನೋ? ನಿನ್ಗೆ ಯಾಕೋ ಅಂತ ಹಣದ ಅವಶ್ಯಕತೆ ಬಿತ್ತು? ಇಂಥ ಕೆಲಸ ಮಾಡೋಕ್ ಮುಂಚೆ 10 ಸಲ ಅಲ್ಲ 100 ಸಲ ಯೋಚನೆ ಮಾಡ್ಬೇಕು. ಅಯ್ಯೋ ಕಪ್ಪೆ, ಕಾಲೇಜ್ ಹೋಗಿದ್ದೆ ನಾನು ಕಲ್ತಿದ್ ನೀನು. ನಾಳೆ ದಿವಸ ಪೊಲೀಸ್ನವ್ರ ಮನೆ ಮುಂದೆ ಬಂದ್ ನಿಂತ್ರೆ ನಾನು ನಿಮ್ಮಪ್ಪ ಬದುಕಿರ್ತೀವೇನೋ. ನೀವೇ ನೀವು ಸ್ಕೂಲಲ್ಲಿ ಪಾಠ ಮಾಡೋ ಹಂಗ್ ಮಾಡ್ತಾ ಇದ್ದೀರಾ. ನಾಳೆ ಬಾರಿಸ್ರಿ ಇವ್ನ್ಗೆ. ಪ್ರತಿಯೊಂದಕ್ಕೂ ಅದೇ ಪರಿಹಾರ ಅಲ್ಲ. ನೀನ್ ನನ್ ಜೊತೆ ಈ ಕ್ಷಣನೇ ಬಾ ಬಾ. ಎಲ್ಲಿಗ್ರಿ? ಅಯ್ಯೋ ರಾಮ ದೇವ್ರೇ, ಏನೇ ಇದು? ಅನ್ಯಾಯವಾಗಿ ಸಂಪಾದಿಸಿದ ದುಡ್ಡಿಂದ ಯಾರಿಗೂ ಯಾವತ್ತೂ ನೆಮ್ಮದಿ ಸಿಕ್ಕಿಲ್ಲ, ತಿಳ್ಕೊ. ಊಟ ಜಾಸ್ತಿ ಮಾಡಿದ್ರೆ ಹೇಗೆ ಅಜೀರ್ಣ ಆಗುತ್ತೋ ಹಾಗೆ ದುಡ್ಡು ಜಾಸ್ತಿ ಆದ್ರೆ ಭಯ ಚಿಂತೆ ಜಾಸ್ತಿ ಆಗುತ್ತೆ. ಅಲ್ಲಪ್ಪ ಅದು ನೋಡು, ತಪ್ಪು ಮಾಡೋದು ಸಹಜ, ಆದ್ರೆ ಅದನ್ನು ತಿದ್ಕೊಳ್ಳೋದು ಮುಖ್ಯ. ಇನ್ಮೇಲೆ ಇಂಥ ತಪ್ಪುಗಳನ್ನು ಮಾಡಕ್ ಹೋಗ್ಬೇಡ. ಪೊಲೀಸ್ ಗೀಲೀಸ್ ಅಂತ ನೀನು ಯೋಚನೆ ಮಾಡಬೇಡ. ನಾನಿದ್ದೀನಿ. ಅಪ್ಪ, ನಾ ಇನ್ನೊಂದು ತಪ್ಪು ಮಾಡಿದ್ದೀನಿ. ಇನ್ನೊಂದು ತಪ್ಪ? ಏನದು? ಅಪ್ಪ, ನಂಗೊಬ್ಳು ಗರ್ಲ್ ಫ್ರೆಂಡ್ ಇದ್ದಾಳೆ. ಅಷ್ಟೇ ತಾನೆ? ಈಗಿನ ಕಾಲದಲ್ಲಿ ಅದೆಲ್ಲ ಸಹಜ, ಸ್ವಾಭಾವಿಕ. ಆದ್ರೆ ಇನ್ಮುಂದಾದರೂ ನಿನ್ನ ಗುರಿ ನಿನ್ನ ಶಿಕ್ಷಣ ಅನ್ನೋದನ್ನು ಮರಿಬೇಡ. ಅಪ್ಪ, ನಾ ಇಷ್ಟೆಲ್ಲ ಮಾಡಿದ್ರು ನೀವು ಒಂದ್ ಮಾತು ಬೈಲಿಲ್ಲ, ಹೊಡಿಲಿಲ್ವಲ್ಲಪ್ಪ? ತಪ್ಪು ನಿಂದಲ್ಲಪ್ಪ, ನಂದು. 24 ಗಂಟೆನೂ ಕೆಲಸ ಸಂಪಾದನೆ ಅಂತ ಮನೆ ಹೊರಗಡೆನೆ ಇರ್ತಿದ್ನಲ್ಲ. ಮಕ್ಕಳ ಕಡೆ ಗಮನ ಹರಿಸಲಿಲ್ಲ. ಮಕ್ಕಳು ಸರಿಯಾದ ದಾರಿಯಲ್ಲಿ ನಡೀತಿದ್ದಾರೋ ಇಲ್ಲೋ ಅಂತ ಗಮನಿಸಬೇಕಾದ್ದು ಅಪ್ಪನ ಕರ್ತವ್ಯ. ಅದನ್ನು ನಾನು ಮಾಡಲಿಲ್ಲ. ಇದು ನನಗೆ ಪಾಠ. ಅಪ್ಪ, ಐಮ್ ಸಾರಿ ಅಪ್ಪ, ಇನ್ಮೇಲೆ ಇದು ತಪ್ಪು ಮಾಡೋದಿಲ್ಲಪ್ಪ. ಇಟ್ಸ್ ಮೈ ಪ್ರಾಮಿಸ್. ಗುಡ್. ಮನೆಯಲ್ಲಿ ಅಮ್ಮ ಪ್ರಿಯ ಕಾಯ್ತಿರ್ತಾರೆ. ಬಾ ಹೋಗೋಣ. ಆಹಾ ಆಹಾ ನನ್ನ ಚಾಯ್ಸ್ ಕಾರು. ಆಹಾ ಆಹಾ ನನ್ನ ಚಾಯ್ಸ್ ಕಾರು. ನಿನ್ನ ಚಾಯ್ಸ್ ಕಾರೇ ಬರುತ್ತಮ್ಮ. ಆದ್ರೆ ನಿನ್ನ MBA ಮುಗಿಯೋವರೆಗೂ ನೀನ್ ಜಾಬ್ ಮಾಡೋದಿಲ್ಲ ಅಂತ ಪ್ರಾಮಿಸ್ ಕೊಡು. ಆಯ್ತಪ್ಪ, ಪ್ರಾಮಿಸ್. ಆಮೇಲೆ ಈ ಕಾರ್ ಪೇಪರ್ಸ್ ಅನ್ನ ಅವ್ರಿಗೆ ಕೊಡು. ಕಾರ್ ಬರುತ್ತೆ ಅನ್ನೋ ಎಕ್ಸೈಟ್ಮೆಂಟ್ ಅಲ್ಲಿ ಕಳ್ದಾಕ್ಬಿಡ್ಬೇಡ. ಇಲ್ಲಪ್ಪ, ಬಾಯ್. ಬಾಯ್. ಎಷ್ಟು ಸಂತೋಷ ಪಡ್ತಿದ್ದಾಳೆ ಈ ಹುಡುಗಿ. ಅಲ್ಲ ರೀ, ಇವಾಗವರೆಗೂ EMI 2,800 ರೂಪಾಯಿ ಇತ್ತು. ಈಗ ಸಡನ್ ಆಗಿ 3,800 ರೂಪಾಯಿ ಆಗುತ್ತೆ. ಇನ್ 1,000 ರೂಪಾಯಿ ಹೇಗ್ರಿ ಅಡ್ಜಸ್ಟ್ ಮಾಡೋದು? ಹೇಗಾದ್ರೂ 1,000 ರೂಪಾಯಿ ಉಳಿಸ್ಲೇಬೇಕು, ಬೇರೆ ದಾರಿ ಇಲ್ಲ. ನೀನೊಂದು 500 ರೂಪಾಯಿ ಉಳಿಸು, ನಾನೊಂದು 500 ಉಳಿಸ್ತೀನಿ. ಅದೋಕೆ. ಡೌನ್ ಪೇಮೆಂಟ್ ಏನ್ ಮಾಡ್ತೀರಾ? ಅದ್ರ ಬಗ್ಗೆ ಯೋಚನೆ ಮಾಡಿದ್ದೀನಿ ಸುಮಾ, ನೋಡ್ತಿರು. ಏನ್ ಯೋಚನೆ ಮಾಡಿದ್ರು ಅದ್ರಿಂದ ತೊಂದರೆ ಆಗ್ಬಾರ್ದು. ಯಾಕಂದ್ರೆ ನೀವು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡು ಓದಾಡ್ತಿದ್ರೆ ನಾನ್ ನೆಮ್ಮದಿಯಾಗಿರಕ್ಕಾಗೋದಿಲ್ಲ. ಒಂದು ಗಂಡಸಿನ ನಿಜವಾದ ಆಸ್ತಿ ಅವನ ಆದಾಯಕ್ಕೆ ತಕ್ಕಂತೆ ಸಂಸಾರ ತುಗಿಸೋ ಹೆಂಡತಿ, ಜೊತೆಗೆ ಒಳ್ಳೆ ಮಕ್ಕಳು. ಆದ್ರೆ ಒಬ್ಬ ತಂದೆ ಜವಾಬ್ದಾರಿ ಮಕ್ಕಳು ಫೀಸು ಬಟ್ಟೆ ಬರೆ ಒದಗಿಸ್ಬಿಟ್ರೆ ಮುಗಿಯೋಲ್ಲ. ಮಕ್ಕಳು ಸಣ್ಣ ಸಣ್ಣ ಆಸೆಗಳನ್ನು ಪೂರೈಸೋ ಯೋಗ್ಯತೆನೂ ಇರಬೇಕು. ಇಲ್ಲಾಂದ್ರೆ ಏನ್ ಪ್ರಯೋಜನ? ರಿಯಲಿ ನಿಮ್ಮನ್ ಗಂಡನಾಗ್ ಪಡೆಯೋದಕ್ಕೆ ನಾನಂತೂ ಪುಣ್ಯ ಮಾಡಿದ್ದೆ. ಹಾಗೆ ನಮ್ಮ ಮಕ್ಕಳು ಕೂಡ ನಿಮ್ಮನ್ ತಂದೆಯಾಗಿ ಪಡೆಯೋದಕ್ಕೆ ನಿಜವಾಗ್ಲೂ ಪುಣ್ಯ ಮಾಡಿದ್ದೆ. ನಿನಗೆ ಸಂತೋಷ ಆಯ್ತು ಅಂತಂದ್ರೆ ನನ್ನ ಹೊಗಳಕ್ ಶುರು ಮಾಡ್ತೀಯ. ಹೋಗಿ ಬಿಸಿ ಕಾಫಿ ತಗೋ. 60,000 ಡೌನ್ ಪೇಮೆಂಟ್. ಒಂದ್ ವೇಳೆ ನೀನ್ ಫೀಸ್ ಕಟ್ಟಿಲ್ಲ ಅಂದ್ರೆ ನಿನ್ ಹೆಸರನ್ನ ತೆಗೆದಾಕ್ತೀನಿ. ಇಡ ಫೋನ್ ಕೆಳಗೆ. ಗುರು, ಏನ್ ಸರ್? 3 ತಿಂಗಳ ಅಡ್ವಾನ್ಸ್ ಬೇಕಾಗಿತ್ತು. ಏನು ಅಡ್ವಾನ್ಸಾ? ಯಾಕೆ? ಕಾರ್ ತಗೋಬೇಕು. ಏಯ್, ಹಿಡ್ಕೊಳ್ಳೋ, ನಿಂತ್ಕೊಂಡು ಏನ್ ಮಾಡ್ತಿದ್ಯಾ? ಏಯ್, ಬಸ್ ಕೊಡಿ ನೀನು. ಸರ್, ನನ್ನ ಸಂಬಳದಿಂದ ಇಡ್ಕೊಳ್ಳಿ ಸರ್. ಮಿಸ್ಟರ್ ಧನರಾಜ್, ನಿಮಗ್ ತಿಂಗಳು ಸಂಬಳ ಎಷ್ಟೇ ಬರುತ್ತೆ? 3 ತಿಂಗಳ ಅಡ್ವಾನ್ಸ್ ಅಲ್ಲಿ ಏನ್ರಿ ಆಗುತ್ತೆ? ಕಾರ್ಗೋಸ್ಕರ ಫಿಕ್ಸ್ಡ್ ಡಿಪಾಸಿಟ್ ತೆಗಿಬೇಕು ಅಂತಿದ್ದೀರಾ? ಮಾರ್ನಿಂಗ್ ಕ್ಲಾಸ್ ಈವ್ನಿಂಗ್ ಕ್ಲಾಸ್ ಇಂದ EMI ಏನು ಆಗುತ್ತೆ. ಡೌನ್ ಪೇಮೆಂಟ್ ಏನ್ ಮಾಡ್ತೀರಾ ಸರ್? ಪ್ರೈವೇಟ್ ಸ್ಕೂಲಲ್ಲಿ ಸಿಗುತ್ತೆ ಅಡ್ವಾನ್ಸು.
ಆಗ ಬೇಕಿದ್ರೆ ಗೌರ್ಮೆಂಟ್ ಸ್ಕೂಲಲ್ಲಿ ಕೆಲಸ ಮಾಡ್ಬೇಕಾಗಿತ್ತು. ಸರ್, ಸ್ಟೂಡೆಂಟ್ಸ್ ಈಗ ಕಮ್ಮಿ ಆಗಿದ್ದಾರೆ. ಅದು ಅಲ್ಲದೆ ಸೀನಿಯರ್ಸ್ಗೆ ರೂಲ್ಸ್ ಅಪ್ಲೈ ಆಗಲ್ಲ ನಿಜ, ಆದ್ರೆ ಲಕ್ಸುರಿ ಐಟಮ್ಸ್ಗೆ ಅಡ್ವಾನ್ಸ್ ಕೊಡಕ್ ಆಗಲ್ವಲ್ಲ. ಇನ್ಕಮ್ ಟ್ಯಾಕ್ಸ್ ಎಂಕ್ವೈರಿ ಆಗತ್ತೆ. ಅಕ್ಕಪಕ್ಕ ಅಥವಾ ಸ್ಕೂಲಲ್ಲಿ ನಿಮ್ ಶತ್ರುಗಳು ಇದ್ರೆ ಅವ್ರು ನಿಮ್ ಬಗ್ಗೆ ರಿಪೋರ್ಟ್ ಮಾಡ್ತಾರೆ. ಟೀಚರ್ಗೆ ಬರೋ ಸಂಬಳದಲ್ಲಿ ಕಾರ್ ಹೇಗ್ ಬಂತು ಅಂತ ಹೇಗೋ ನಿಮ್ ಹತ್ರ 2 ವೀಲರ್ ಇದೆ, ಅದ್ರಲ್ಲಿ ಅಡ್ಜಸ್ಟ್ ಮಾಡಿ. 4 ವೀಲರ್ ಯಾಕೆ? ಅತಿ ಆಸೆ ಗತಿ ಕೇಳು ಅಂತಾರೆ, ಗೊತ್ತಾ ನಿಮ್ಗೆ? ಮಿಸ್ಟರ್ ಧನರಾಜ್, ನನಗೂ ಗೊತ್ತು ನಿಮ್ ಮನೆಯವರಿಗೆ ತುಂಬಾ ಇಷ್ಟ ಇದೆ ಅಂತ. ಆದ್ರೆ ಇಷ್ಟ ಈಡೇರ್ಲಿಲ್ಲ ಅಂತ ಮನಸ್ಸು ಬೇಜಾರು ಮಾಡ್ಕೊಳ್ಳೋದೆ ಪ್ರಾಣಾಯಾಮ, ಯೋಗ ಎಲ್ಲಾದ್ರೂ ಪ್ರಾಕ್ಟೀಸ್ ಮಾಡ್ಬೇಕಪ್ಪ. ಡೌನ್ ಪೇಮೆಂಟ್ ನ ಹೇಗೆ ಅರೇಂಜ್ ಮಾಡ್ಬೇಕು ಅಂತ ಮೊದಲೇ ಯೋಚನೆ ಮಾಡ್ಬೇಕಿತ್ತು. ಯೋಚನೆ ಮಾಡದೆ ಇರ್ತೀನ? 10 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. 3 ತಿಂಗಳ ಅಡ್ವಾನ್ಸ್ ಕೊಡಿ, ತಿಂಗಳಿಗೆ 5,000 ಅಂತ ಹಿಡ್ಕೊಳ್ಳಿ ಅಂತಾನು ಹೇಳಿದ್ದೆ. ಮ್ಯಾನೇಜ್ಮೆಂಟ್ನವರು ಸದ್ಯಕ್ಕಾಗೋದಿಲ್ಲ ಅಂತ ಕೈ ಕೊಟ್ರು. ಕೈ ಕೊಡೋದೇನ್ ನಮ್ಗೇನು ಹೊಸ್ದಾ? ಟೇಕ್ ಇಟ್ ಈಸಿ. SX4 ಕಾರ್ ತಗೊಳ್ಳೋದಿರ್ಲಿ, ನಾವು ಆಲ್ಟೋ ಕಾರು ತಗೊಳಕ್ ಯಾಕೆ ತಗೊಳ್ಳೋದಿಲ್ಲ ಅಂತೀನಿ. ನೀವ್ ಮೇಸ್ಟ್ರಲ್ವಾ, ಅದಕ್ಕೆ. ಒಬ್ಬ ಹೈಸ್ಕೂಲ್ ಮೇಸ್ಟರ್ಗೆ ಒಂದು ಕಾರ್ ತಗೊಳಕ್ ಆಗೋದಿಲ್ಲ. ನೋಡು, ಕಾರ್ ಬಂತು. ಎಲ್ರಿಗೂ ತೋರಿಸ್ತೀನಿ ಯಾಕೆ ಕಾರ್ ತಗೊಳಕ್ ಆಗೋದಿಲ್ಲ ಅಂತ. ನಾನು ಆಶಾವಾದಿ, ಅನ್ಕೊಟ್ಟಿದ್ದನ್ನ ಪಡೆದೇ ಪಡಿತೀನಿ. ಬನ್ನಿ ಬನ್ನಿ ಬನ್ನಿ, ಇಲ್ಲಿಡಿ. ಏನಪ್ಪ ಇದು? ಕಾರು ಕಾರು ಕಾರ? 1,000 ಇದೆಯಾ? ಕರೆಕ್ಟ್ ಆಗಿದೆ. ಥ್ಯಾಂಕ್ ಯು. ನೋಡು, ಶಶಿ ಸೋಪ್ ತಗೊಳ್ಳಿ, ಕಾರ್ ಗೆಲ್ಲಿ. ನಿಮ್ಮ ಅದೃಷ್ಟ ನಮ್ಮ ಸೋಪ್ ಪ್ಯಾಕ್ ನಲ್ಲಿ. ಇದ್ರೊಳಗೆ ಒಂದು ಲಕ್ಕಿ ಕೂಪನ್ ಸಿಕ್ಕಿದ್ರು ನಾವು ಕಾರ್ ಗೆದ್ದ ಹಾಗೆ. ತಗೋಮ್ಮ. ಸುಮಾ, ನೀನ್ ತಗೋ. ಓಪನ್ ಮಾಡು. ಏ ಕಿರಣ್, ಬರ ಇಲ್ಲಿ. ಇದು ತಗೋ. ಓಪನ್ ಮಾಡಿ, ಎಲ್ಲ ಓಪನ್ ಮಾಡಿ. ಹಾ, ಆಸೆಗೊಂದು ಕೊನೆಯೂ ಇಲ್ಲ, ಕಾರಿಗಾಗೆ ಆಟ ಎಲ್ಲ, ಸೊಪ್ಪು ಸೋಪಿನ ಹುಡುಕಾಟ, ಯಾವುದಕ್ಕಾಗಿ ಪರದಾಟ. ಆಸೆಗೊಂದು ಕೊನೆಯೂ ಇಲ್ಲ, ಕಾರಿಗಾಗೆ ಆಟ ಎಲ್ಲ, ಆಸೆಗೊಂದು ಕೊನೆಯೂ ಇಲ್ಲ, ಕಾರಿಗಾಗೆ ಆಟ ಎಲ್ಲ, ಸೊಪ್ಪು ಸೋಪಿನ ಹುಡುಕಾಟ, ಯಾವುದಕ್ಕಾಗಿ ಪರದಾಟ. ಆಸೆಗೊಂದು ಕೊನೆಯೇ ಇಲ್ಲ, ಕಾರಿಗಾಗೆ ಆಟ ಎಲ್ಲ, ತೆಗೆದೀಸಿ. ಆಸೆಗೊಂದು ಕೊನೆಯೇ ಇಲ್ಲ, ಕಾರಿಗಾಗೆ ಆಟ ಎಲ್ಲ, ತೆಗೆದೀಸಿ. ಸೊಪ್ಪು ಸೋಪಿನ ಹುಡುಕಾಟ, ಯಾವುದಕ್ಕಾಗಿ ಪರದಾಟ.
ನಡೆಯೋ ಪಾರಿ ನೋಡಿ ಬಿರಿಯಾಟ ಎಲ್ಲಿಂದ ಗೊತ್ತಿದೆ ಕಾಗಾಗಿ ಸೋಪು ತಂದ್ರು ಅದಕ್ಕಾಗಿ ನಿದ್ರೆ ಬಿಟ್ರು ಸೋಲನ್ನ ಒಪ್ಪೋದಕ್ಕೆ ಸಿದ್ಧರಿಲ್ಲ ಆಸೆ ಮುಂದು ಕೊನೆಯೇ ಇಲ್ಲ ಪಾರಿವಾಗೆ ಆಟ ಎಲ್ಲ ಸೋಪು ಸೋಪಿನಲ್ಲೂ ಹುಡುಕಾಟ ಯಾವುದೋ ಲೆಕ್ಕಿಗಾಗಿ ಪರದಾಟ ಚಿಕಿತ್ಸೆ ಕೊನೆಯದು ಕೊನೆದಾ ಕೊನೆದಾ ಕೊನೆಗಾ? ಹಾ ಕೊನೆಯದು. ಯಾರು ಓಪನ್ ಮಾಡ್ತೀರಿ? ನನ್ ಕೈಲಂತೂ ಆಗ್ತಿಲ್ಲ ರೀ, ಕೈ ನಡಕ್ತಾ ಇದೆ. ನೀವೇ ಓಪನ್ ಮಾಡಿ. ಅಲ್ಲ 1000 ಪ್ಯಾಕೆಟ್ ನಲ್ಲೂ ಒಂದು ಸಣ್ಣ ಪ್ರೈಸ್ ಸಿಗ್ಲಿಲ್ಲ ನಮ್ಗೆ. ಹಾಗಾದ್ರೆ ನಾನು ಓಪನ್ ಮಾಡ್ತೀನಿ. ನಾನು ಓಪನ್ ಮಾಡ್ತೀನಿ. ಅಲ್ಲ ಸಣ್ಣ ಪ್ರೈಸ್ ಸಿಗ್ಲಿಲ್ಲ ಅಂದ್ರೆ ಅರ್ಥ ಆ ಕಾರು ಇದ್ರಲ್ಲೇ ಇದೆ ಅಂತ. ಹಾ? ಅದಕ್ಕೆ ನಾನೇ ಓಪನ್ ಮಾಡ್ತೀನಿ. ಒಂದ್ ನಿಮಿಷ ಇರಿ, ಒಂದ್ ನಿಮಿಷ ಇರಿ. ಒಂದ್ ನಿಮಿಷ ದೇವ್ರೆ, ಕಾರ್ ನಮ್ಗೆ ಬರೋ ಹಾಗಾಗ್ಲಪ್ಪ ಭಗವಂತ. ಈಗ ಓಪನ್ ಮಾಡಿ. ಕಣ್ಣು ಮುಚ್ಕೊಳ್ಳಿ. ದೇವ್ರೆ ಕಾರ್ ಸಿಗ್ಲಪ್ಪ. ಓಪನ್ ಮಾಡ್ಲಾ? ಹ್ಮ್. ಪಾಪಿ ಸಮುದ್ರಕ್ಕೆ ಹೋದ್ರು ಮೊಣಕಾಲ್ವರೆಗೂ ನೀರು ಅನ್ನೋ ಹಾಗಾಯ್ತು ನನ್ನ ಪರಿಸ್ಥಿತಿ. ನಂಗ್ ಮೊದ್ಲೇ ಗೊತ್ತಿತ್ತು ಈ ತರ ಸೋಪಿನ ಪ್ಯಾಕೆಟ್ ಕಟ್ ಮಾಡಿದ್ರೆ ನಮ್ಗೆ ಯಾವ ಕಾರು ಬರಲ್ಲ ಅಂತ. ನನ್ನ ಮೊದ್ಲೇ ಕಾಲ್ ಸೆಂಟರ್ ಕೆಲ್ಸ ಕಳ್ಸಿದ್ರೆ ಈ ತರ ಗತಿ ಬರ್ತಿತ್ತಾ? MBA ಮುಗಿಯೋವರೆಗೂ ನೀನ್ ಕೆಲ್ಸಕ್ಕೆ ಹೋಗೋಲ್ಲ ಅಂತ ಮಾತು ಕೊಟ್ಟಿದೀಯಾ, ಮರಿಬೇಡ. ನಂಗೆ ನಿದ್ದೆ ಬರ್ತದೆ, ನಾನು ಹೋಗಿ ಮಲ್ಕೊಂತೀನಿ. ಅಲ್ಲ ರೀ, ಮದ್ವೆ ಆದ ತಕ್ಷಣ ನನ್ನನ್ ಕೆಲ್ಸದಿಂದ ಬಿಡ್ಸಿದ್ರಿ, ಈಗ ಅವಳನ್ ಕೆಲ್ಸಕ್ಕೆ ಕಳ್ಸೋದಿಲ್ಲ ಅಂತೀರಾ. ಎಲ್ಲ ತೊಂದರೆಗಳನ್ನು ನಿಮ್ ತಲೆ ಮೇಲೆ ಹಾಕೊಂಡ್ ಯಾಕೆ ಹೆಣಗ್ತೀರಾ? ಮ್ಯಾಥ್ಸ್ ಟೀಚರ್ ಅಂತಂದ್ರೆ ಮನೆ ಹೊರಗೆ ಒಳಗೆ ಎಲ್ಲಾ ಕಡೆ ತಮಾಷೆ ಆಗ್ಬಿಟ್ಟಿದೆ. ಹಾಗಲ್ಲ, ನಾನು ಆ ಪಾರ್ವತಿ ಕೈಲಿ ದೊಡ್ಡದಾಗಿ ಹೇಳ್ಕೊಂಡ್ಬಿಟ್ಟಿದೀನಿ ಕಾರ್ ತಗೋತಾ ಇದೀವಿ ಅಂತ. ನೀವೇನೋ ಪಾರ್ವತಿ ಆಂಟಿ ಒಬ್ರಿಗೆ ಹೇಳಿದಿರಾ, ನಾನು ಇಡೀ ಕಾಲೇಜ್ಗೆಲ್ಲ ಹೇಳ್ಕೊಂಡ್ ಬಂದಿದ್ದೀನಿ. ಅಕಸ್ಮಾತ್ ಮಿಸ್ ಆದ್ರೆ ಅವ್ರ ಮುಖ ತೋರ್ಸಕ್ ಆಗಲ್ಲ. ಕಾರು ಕಾಲ್ ಮುರ್ಕೊಂಡು ಈ ಆನ್ಸರ್ ಶೀಟ್ ಅಲ್ಲಿ ಕೂತಿದೆ. ನಾನು ಅದನ್ನ ಈ ಸೋಪ್ ಪ್ಯಾಕೆಟ್ ನಲ್ಲಿ ಹುಡುಕ್ತಾ ಇದ್ದೀನಿ. ಸುಮಾ, ಹುಡುಗ ಏನ್ ಬರ್ದಿದ್ದು? ಒಂದು ಮಾರ್ಕ್ಗೆ 1000 ಅಲ್ಲ? ಹೌದು. ನೀವ್ ಅವನಿಗೆ ಮಾರ್ಕ್ಸ್ ಕೊಡಕ್ ರೆಡಿ ಇದ್ದೀರಾ? ಹ್ಮ್, ಏನದು? ನೋಡು. ಏನಪ್ಪ ಇದಲ್ಲ? ಅದು ನಂಬರ್ ಕೊಡು, ಫೋನ್ ಮಾಡ್ತೀನಿ. ಅಯ್ಯೋ ಅಪ್ಪ, ನಿಮ್ ಮೊಬೈಲ್ ಇಂದ ಫೋನ್ ಮಾಡಿದ್ರೆ ನಿಮ್ ನಂಬರ್ ಅವ್ರು ಗೊತ್ತಾಗಲ್ವಾ? ಹೌದಲ್ಲ? ಇಂಥ ಕೆಲಸ ಮಾಡುವಾಗೆಲ್ಲ ಕೂಲ್ ಆಗಿ ಯೋಚನೆ ಮಾಡಿ ಹುಷಾರಾಗಿ ಮಾಡ್ಬೇಕು. ನೀನ್ ಹೇಳೋದು ಸರಿ. ನೀವೇನು ತಪ್ಪು ಮಾಡ್ತಿಲ್ಲ ತಾನೆ? ತಪ್ಪೇ ಸುಮಾ, ತಪ್ಪೇ. ನಾನೇನು ಅವನಿಗೆ 100ಕ್ಕೆ 100 ಕೊಡ್ತಾ ಇಲ್ವಲ್ಲ, ಬರೀ ಪಾಸಿಂಗ್ ಮಾರ್ಕ್ ಕೊಡ್ತೀನಿ. ಆ ಹುಡುಗ ಪಾಸ್ ಆದ್ರು ಪಾಸ್ ಆಗದೆ ಇದ್ರು ಅವನ ಅಪ್ಪನ ದುಡ್ಡಿನಲ್ಲಿ ಮಜಾ ಉಡಾಯಿಸ್ಕೊಂಡು ಆರಾಮಾಗೇ ಇರ್ತಾನೆ. ನಮ್ಮ ಮಕ್ಕಳು ಮಾತ್ರ ಕೈನೆಟಿಕ್ ಹೊಂಡದಲ್ಲೇ ಇರ್ತಾರೆ. ನನ್ನ ವಿದ್ಯಾರ್ಥಿಗಳು ಡಿಗ್ರಿ, ಎಂಜಿನಿಯರಿಂಗ್, MBA ಮುಗಿಸಿ ಸ್ಟಾರ್ಟಿಂಗ್ ಸ್ಯಾಲರಿನೇ 1.5 ಲಕ್ಷ ತಗೋತಿದ್ದಾರೆ. ನನಗೆ 50 ದಾಟಿದ್ರು ಒಂದು ಸಣ್ಣ ಬೆಂಕಿ ಪೊಟ್ಟನಷ್ಟು ಕಾರ್ ತಗೊಳ್ಳೋ ಯೋಗ್ಯತೆಯನ್ನು ಇಲ್ಲದೆ ಪರದಾಡ್ತಾ ಇದ್ದೀನಿ. ದೇಶ ಬಹಳ ವೇಗವಾಗಿ ಬಹಳ ಮುಂದುವರಿತಾ ಇದೆ, ಪ್ರಪಂಚದಲ್ಲೇ 3ನೇ ಸ್ಥಾನಕ್ಕೆ ಬರ್ತಿದೆ ಅಂತೆಲ್ಲ ಹೇಳ್ತಾರೆ. ಆದ್ರೆ ನಾವು ಮಾತ್ರ ಇಲ್ಲೇ ಇದ್ದೀವಿ. ಇದು ವ್ಯವಸ್ಥೆಯ ಸಮಸ್ಯೆಯೋ ಅಥವಾ ನಾವು ಕೇಳ್ಕೊಂಡು ಬಂದಿದ್ದು ಇಷ್ಟೇನೋ ಅರ್ಥವಾಗ್ತಿಲ್ಲ. ಸುಮಾ, ಈ ತರ ಯೋಚನೆ ಮಾಡಿದ್ರೆ ನಾನು ತಪ್ಪು ಮಾಡ್ತಿದ್ದೀನಿ ಅಂತ ಅನ್ಸೋದೇ ಇಲ್ಲ ನೋಡು. ನೀನು ತಪ್ಪಿತಸ್ಥೆ ಅನ್ನೋದನ್ನ ಒಂದು ಕ್ಷಣನೂ ಯೋಚನೆ ಮಾಡಬೇಡ. ನಾನ್ ಯಾಕ್ರಿ ಗಿಲ್ಟಿ ಫೀಲ್ ಆಗ್ಲಿ? ನನ್ಗೂ ಕೆಲವು ಆದರ್ಶಗಳಿದೆ, ಸಿದ್ಧಾಂತ ಇದೆ. ಒಬ್ಬ ಮೇಷ್ಟ್ರು ಮುಂದಿನ ಪ್ರಜೆನ ರೂಪಿಸ್ತಾನೆ, ಒಂದು ಸುಭದ್ರವಾದ ದೇಶನ ಕಟ್ಟೋದಕ್ಕೆ ಪ್ರಯತ್ನ ಪಡ್ತಾನೆ ಅಂತ
ಹೇಳ್ತಿದ್ರಲ್ಲ ಅದಕ್ಕೆ ಹೇಳ್ದೆ ಅಷ್ಟೇ. ಆದರ್ಶ ಸಿದ್ಧಾಂತ ಅಂತ ಇಷ್ಟು ವರ್ಷ ಬದುಕ್ದೆ, ಅದರ ಸುತ್ತಮುತ್ತ ನೋಡಿದ್ರೆ ಮೇಲಿಂದ ಕೆಳಗಿನವರೆಗೂ ಯಾರೂ ಹಾಗೆ ಬದುಕ್ತಾ ಇಲ್ಲ. ಮೇಷ್ಟ್ರಿಗೆ ಮಾತ್ರ ಲಾಗುನಾ ಅದು? ಒಬ್ಬ ಮೇಷ್ಟ್ರನ್ನ ವ್ಯವಸ್ಥೆ ಉಪಯೋಗಿಸ್ಕೊಳ್ಳೋ ಪರಿನಾ ಇದು? ಹಲೋ, ಹೌದು ನಾನೇ ಧನರಾಜ್. ಹೌದು, ನಾವು ಕಾರ್ ತಗೋಬೇಕು ಅಂತಿದ್ದೀವಿ. ಲೋನ್ ಕೊಡ್ತೀರಾ? ನನ್ನ ನಂಬರ್ ನಿಮ್ಗೆ ಹೇಗೆ ಗೊತ್ತಾಯ್ತು? ಓ ಸರಿ ಸರಿ. ನೋಡಿ, ನಾನು ಒಂದು ಕೆಲಸದ ಮೇಲೆ ಹೊರಗಡೆ ಹೋಗ್ತಾ ಇದ್ದೀನಿ. ನೀವು ದಯವಿಟ್ಟು ಸಂಜೆ ಫೋನ್ ಮಾಡ್ತೀರಾ? ಥ್ಯಾಂಕ್ಸ್. ಏನಂತೆ? ಕಾರ್ಗೆ ಲೋನ್ ಕೊಡ್ತಾರಂತೆ, ಓ ಮತ್ತು ಕ್ರೆಡಿಟ್ ಕಾರ್ಡು ಕೊಡ್ತಾರಂತೆ. ಓ ವೆರಿ ಗುಡ್. ಈಗ ನಿಜವಾದ ಹೀರೋ ತರ ಕಾಣ್ತಾ ಇದ್ದೀರಾ. ಲೋನ್ ರಾಜ ಧನರಾಜ. ಅಪ್ಪ ಮೊನ್ನೆ ಮಗಳೇ, ಬೇಗ ಬನ್ನಿಪ್ಪ. ಬನ್ನಿ ಬೇಗ. ಹೋಗೋಣ. ಅಪ್ಪ 60,000 ರೂಪಾಯಿನ ಯಾಕೆ ಕೇಳಿದ್ರಿ? 1 ಲಕ್ಷ ಕೇಳಬೇಕಾಗಿತ್ತಾ? 1 ಲಕ್ಷಕ್ಕೆ 100ಕ್ಕೆ 100 ಮಾರ್ಕ್ಸ್ ಕೊಡ್ಬೇಕಾಗತ್ತೆ. ಅವನು ಬ್ಲಾಂಕ್ ಪೇಪರ್ ಕೊಟ್ಟಿದ್ದಾನೆ. ಅದಕ್ಕೆ ನಮ್ಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟೇ ಸಾಕು. 60,000. ಸರಿ, ನಾನು ಬೇರೆ ಟೇಬಲ್ ಅಲ್ಲಿ ಕೂತ್ಕೋತೀನಿ. ಯಾಕೆ? ನಾನು ನಿಮ್ ಮಗಳು ಅಂತ ಗೊತ್ತಾಗದ್ ಬೇಡ. ಹಲೋ, ಹಾ ಹೌದ್ರಿ, ಬೇಕು ಅಂತ ಹೇಳಿದ್ನಲ್ಲ. 60,000. ಹಾ, ಸಂಜೆ ಫೋನ್ ಮಾಡಿ. ಮುಖ ನೋಡಿ ಮುಗ್ಧರು ಅಂತ ಮರಳಾಗ್ಬೇಡಿ. ಯಾಕೆ ಅಂದ್ರೆ ಅವರ ಮುಗ್ಧ ಮುಖಗಳ ಹಿಂದೆ ಒಬ್ಬ ಮೋಸಗಾರ ವ್ಯಕ್ತಿ ಇರ್ತಾನೆ. ಜನಗಳಿಗೆ ಅದನ್ನ ಕೊಡಿಸ್ತೀವಿ, ಇದನ್ನ ಕೊಡಿಸ್ತೀವಿ, ನಿಮ್ಮ ಪ್ರಾಬ್ಲಮ್ನೆಲ್ಲ ಸಾಲ್ವ್ ಮಾಡ್ತೀವಿ ಅಂತ ಹೇಳಿ ಅವರಿಂದ ಲಕ್ಷಾಂತರ ರೂಪಾಯಿನ ಪಡೆದು ವಂಚಿಸ್ತಾರೆ. ನೀ ಎಂತ ಬುದ್ಧಿವಂತ ಅಮ್ಮ ನೀನು. ಅವಳೆ ತಕ್ಷಣ ಕೊಂಡು ಕಳ್ಸ್ಬಿಡೋದಾ? ನೋಡು ಅಲ್ಲಿ ನೋಡು, ಎಲ್ರು ನೆಂಗ್ ಟ್ರಾಪ್ ಮಾಡ್ತಾ ಇದಾರೆ ಅಂತ. ಡಾಕ್ಟರ್ಸ್, ಇಂಜಿನಿಯರ್ಸ್, ಗವರ್ಮೆಂಟ್ ಅಫಿಷಿಯಲ್ಸ್ ಯಾರು ಲಂಚ ತಗೊಂತಾ ಇದಾರೋ, ಯಾರು ಜನರಿಗೆ ಮೋಸ ಮಾಡ್ತಾ ಇದಾರೋ ಎಲ್ರು ಟ್ರಾಪ್ ಮಾಡ್ತಾರೆ. ನೋಡು, ಮೆಚ್ಚುಗೆಯನ್ನ ವ್ಯಕ್ತಪಡಿಸುತ್ತಿದ್ದಾರೆ. ನನ್ನನ್ನ ಬೆಟ್ಟಿಂಗ್ ಟ್ರಾಪ್ ಇಂದ ಕಾಪಾಡಿ ಈಗ ಅವರಿಂದ ಟ್ರಾಫಿಕ್ ಬೀಳಕ್ ಹೋಗಿದಾರಾ? ಅಪ್ಪನಂತೂ ಅವ್ರು ಬಿಡೋದಿಲ್ಲ, ಗ್ಯಾರಂಟಿ ಟ್ರಾಪ್ ಮಾಡ್ತಾರೆ. ಲೋ, ನಂಗೆ ತುಂಬಾ ಭಯ ಆಗ್ತದೆ ಕಣೋ. ಅಕಸ್ಮಾತ್ ಏನಾದ್ರೂ ಆಗ್ಬಿಟ್ರೆ? ನೆಕ್ಸ್ಟ್ ಅಪ್ಪಂದೇ ಎಪಿಸೋಡು. ಅಮ್ಮ ನಾವು ಬರ್ತೀನಿ. ಅಯ್ಯೋ ದೇವ್ರೆ, ಇವ್ರನ್ನ ಹಿಂಗಾದ್ರೂ ಮಾಡಿ ಕಾಪಾಡಪ್ಪ. ಕಿರಣ, ಕಿರಣ. ಬಂದ್ರ? ಭಯ ಪಡ್ಬೇಡಿ, ನಾನು ಹ್ಯಾಂಡಲ್ ಮಾಡ್ತೀನಿ. ಸರಿ. ಯಾರ ಬಾಗಿಲು ತಾವ್ ನಿಂತ್ಕೊರೋ, ಅವ ಎಸ್ಕೇಪ್ ಆಗ್ಬಿಟ್ಟಾನ. ಹೋಗ್ರ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನಿಮ್ಗಲ್ಲಪ್ಪ. ಗುಡ್ ಮಾರ್ನಿಂಗ್ ಸರ್. ಓ ಅವ್ರಿಗ? ಅಪ್ಪ ಬರ್ಗೈ, ಅವ ಏನ್ ಕೇಳಕಂತಾನ ಕೊಡ್ಸೋ. ತಿನ್ ಸಾಯ್ಲಿ, ಯಾವಾಗ ಕೇಳ್ತಾ ಇರ್ತಾನೆ. ಉಪ್ಸಿನೇ ಹೋಗೋ, ತಿನ್ನಗಲೇ ಇಡೀಲೇ, ತಿನ್ ಸಾಯ್. ಸಿಕ್ಕ ಅವನ ಅನ್ಸ್ತೈತಿ. ಅನ್ಸೋದೇನ್ಲೇ ಮಂಗ್ಯ, ಅವ ಕೂತಿರೋ ನಮೂನಿ ನೋಡಿದ್ರೆ ಅವನೇ. ಅವನಿಗೆ ಐತಿಗ ಮಾರಿ ಹಬ್ಬ. ಗುಡ್ ಮಾರ್ನಿಂಗ್ ಸರ್. ನಮಸ್ಕಾರ ರೀ ಸರ್. ನಮಸ್ಕಾರ. ನೀವೇಲೇನ ಫೋನ್ ಹಚ್ಚಿದ್ದೆ? ಹೌದು. ಡೀಲಿಂಗ್ ಶುರು ಹಚ್ಚಣ. ಹಲೋ, ಹೌದ್ರಿ, ಲೋನ್ ಬೇಕು ಅಂತ ಹೇಳಿದ್ನಲ್ಲ. ಸಂಜೆ ಫೋನ್ ಮಾಡಿ. ನಾನು ಬಿಸಿ ಇದ್ದೀನಿ. ಏನ್ರಿ ಸರ, ರಾಗಡ್ ಬಿಸಿ ಇದ್ದಂಗಿದ್ದೀರಲ್ರಿ. ನಾನು ಒಬ್ರಿಗೆ ಫೋನ್ ಹೌದು ಹೌದು ಅಂದಂಗ ಇವರು ನಮ್ಮ ಹಿರಿಯಣ್ಣ ಇದ್ದಾರೆ, ಅವರು ನಮ್ಮ ಕಿರಿಯಣ್ಣ ಇದ್ದಾರೆ. ಮಗನ ಎತ್ಲ ನಿನ್ಕೊಂಡಿ ನಾ ಮಾತನಾಡ್ತೀನಿ. ನಾ ಎಲ್ಲ ವಿಚಾರಿಸ್ಕೋತೀನಿ, ಮಾತ್ ನೀ ಸುಮ್ಮನೆ ನಿಂದ್ರು. ನಾವ್ ಏನಾ ತೀರ್ಮಾನ ತಕೊಂಡ್ರು 3 ಮಂದಿ ಕೂಡೇರಿ ತೀರ್ಮಾನ ತಕೊಳ್ಳೋದು. ಹೌದ್ರಪ್ಪ. ನಿಮ್ ಸ್ಟೂಡೆಂಟ್ ಇದಾನಲ್ರಿ, ಅವ ನನ್ ಮಗ ಅದಾನ್ರಿ. ತಗೋರಿ ಸರ್,
60,000 ಇದೆ. ಬರೋಬ್ಬರ ಐತಿ ಕೂರ್ರಿ ಸರ ಮೊದಲು ಅಂಕ ಎಷ್ಟಾಕಿ ತೋರ್ಸ್ಪ ಆಮೇಲೆ ರೊಕ್ಕ ತಗೋರಿಪ್ಪ. ಗುಡ್ ಆಫ್ಟರ್ನೂನ್ ಸರ್. ಗುಡ್ ಆಫ್ಟರ್ನೂನ್. ಹೊಸಪ್ಪ ಬುಳ್ಬುಳಿ. ಹೌದ್ರಿ, ಇವ ನನ್ ಮಗ ಅದಾನ. ನೀವು ಅಂಕ ಕಟ್ತಿರಲ್ಲ, ಅದಕ್ಕ ಥ್ಯಾಂಕ್ಸ್ ಹೇಳೋಣ ಅಂತ ಕರ್ಕೊಂಡ್ ಸುಮ್ಮನೆ ಕೂತಲೆ ಅವ ಏನ್ ಉಪಕಾರ ಮಾಡ್ಯಾನಂತ ಅವ್ನ್ ಥ್ಯಾಂಕ್ಸ್ ಹೇಳಕತ್ತೀನಿ. ನಾವು ರೊಕ್ಕ ಕೊಡ್ತೀವಿ, ಅವ ಅಂಕ ಕೊಡ್ತಾನೆ. ಬರಬರಾತಿಲ್ಲ. ಇಲ್ಲೂ ಬರ್ಗರ್ ತಿಂತಿದ್ಯಾ? ಸರ್ ಕ್ಲಾಸಲ್ಲೂ ತಿನ್ನಕ್ ಬಿಡಲ್ಲ, ಇಲ್ಲೂ ತಿನ್ನಕ್ ಬಿಡಲ್ಲ ತಿನ್ನು ಮಗ, ತಿನ್ನು ತಿನ್ನು. ಧನರಾಜ್ ಸರ್ ಇದ್ದಂಗಿದಾರಲ್ಲ. ಧನರಾಜ್ ಸರ್, ಧನರಾಜ್ ಸರ್, ನಾನು ಉಮೇಶ್, ನಿಮ್ ಓಲ್ಡ್ ಸ್ಟೂಡೆಂಟ್, 1994 ಬ್ಯಾಚ್. ಸರ್, ನಾನು ಆಲ್ಜಿಬ್ರಾ ವೀಕ್ ಅಂದ್ಬಿಟ್ಟು ನಿಮ್ ಮನೆ ಕರ್ಕೊಂಡು ಪಾಠ ಕೊಡ್ತಿದ್ರಲ್ಲ ನೀನು ಹೌದು ಸರ್. ಇವ್ರು ಯಾರು ಗೊತ್ತಾ? ಧನರಾಜ್, ಧನರಾಜ್ ಎಕ್ಸ್ಪ್ರೆಸ್. ಭಾರಿ ದಂಡ ಐತ್ರಿ. ನಮಸ್ಕಾರ. ಇವರೇ ನಂಗೆ ಮ್ಯಾಚ್ ಹೇಳ್ಕೊಟ್ಟಿದ್ದು. ಬರೀ ಮ್ಯಾಚ್ ಅಲ್ಲ, ಆಲ್ಜಿಬ್ರಾ, ಒಳ್ಳೆ ಬುದ್ಧಿ, ಸತ್ಯ ನುಡಿಬೇಕು ಅಂತ ಹಾರ್ಡ್ ವರ್ಕ್. ಇವರಿಂದನೇ ನಾನು ಇವತ್ತು ಒಳ್ಳೆ ಪ್ರಜೆ ಆಗಿರೋದು. ಸರ್, ನಿಮ್ ಬಗ್ಗೆ ಅಂತೂ ಯಾವಾಗ್ಲೂ ಮಾತಾಡ್ತಾನೆ ಇರ್ತಾರೆ ಸರ್. ನೀವು ತುಂಬಾ ಒಳ್ಳೆಯವರು ಅಂತ ಹೇಳ್ತಾನೆ ಇರ್ತಾರೆ. ಅಲ್ಜಿಬ್ರಾ ವೀಕ್ ಅಂತ ಹೇಳಕತ್ತೇನೆ. ಇವನ್ನ ಟ್ಯೂಷನ್ ಮಾಡ್ತೀನಿ ಅಂತ ಮನೆಗ್ ಕರ್ಕೊಂಡು ರೊಕ್ಕ ತಗೊಂಡು ಪಾಸ್ ಮಾಡಾನೆ. ಇದು ಹಕ್ಕಿಕತ್ತು. ಹಂಗೆ ಅನ್ಸ್ತಾ ಭಾರಿ ದಂಧ ಮಾಡಕತ್ತೇನೆ. ಸರ್, ನಿಮ್ಗೆ ವೆಂಕಿ ಗೊತ್ತಾ? ಯಾರು? ಅದೇ ಸರ್, ಸೋಡಾ ಗ್ಲಾಸು. ಸರ್, ನಾನು ಅವನು ನ್ಯೂಯಾರ್ಕ್ ಅಲ್ಲೇ ಸೆಟ್ಲ್ ಆಗಿದ್ದೀವಿ ಸರ್. ನಿಮ್ ಸ್ಟೂಡೆಂಟ್ಸ್ ಎಲ್ಲ ಒಟ್ಟಿಗೆ ಸೇರಿದಾಗ ನಿಮ್ದೇ ಮಾತು ಸರ್. ನೀವ್ ಹೇಳ್ಕೊಟ್ಟಿದ್ ಬುದ್ಧಿ, ನಿಮ್ಮಂತ ಮಾಸ್ಟ್ರು ಪ್ರತಿಯೊಬ್ಬ ಸ್ಟೂಡೆಂಟ್ಗೆ ಸಿಕ್ಕಿದ್ರೆ ಈ ಪ್ರಪಂಚದಲ್ಲಿ ಕರಪ್ಷನ್, ಕ್ರೈಮ್ ಅಂತ ಯಾವ್ದು ಇರೋದಿಲ್ಲ ಸರ್. ನನ್ ಪಾಲಿಗಂತೂ ನೀವೇ ಗಾಂಧಿ, ಲಾಲ್ ಬಹದ್ದೂರ್ ಶಾಸ್ತ್ರಿ. ಸರ್, ಐ ಆಮ್ ರಿಯಲಿ ಲಕ್ಕಿ ಟು ಹ್ಯಾವ್ ಎ ಟೀಚರ್ ಲೈಕ್ ಯು ಸರ್. ಉಮೇಶ್, ಐ ಥಿಂಕ್ ವಿ ಶುಡ್ ಲೀವ್. ಓ, ಐ ಆಮ್ ಸೋ ಸಾರಿ ಸರ್. ನೀವು ಸಿಕ್ಕಿದ ಸಂತೋಷದಲ್ಲಿ ಎಲ್ಲ ಮರ್ತ್ಬಿಟ್ಟೆ ಸರ್. ಸರ್, ನೀವು ಫ್ರೀ ಆದ್ಮೇಲೆ ನಾನು ನಿಮ್ ಸ್ಕೂಲ್ ಹತ್ರ ಬಂದು ಭೇಟಿ ಮಾಡಿ ಸರ್. ಸರ್, ನಿಮ್ಮ ಹತ್ರ ಒಂದು ಕೈನೆಟಿಕ್ ಹೋಂಡಾ ಇತ್ತಲ್ಲ ಸರ್? ಈಗಿರಲ್ಲ ಬಿಡಿ, ಕಾರ್ ತಗೊಂಡಿರ್ತಾರಲ್ವಾ? ಹಾ, ಕಾರು ಅಲ್ಲ, ಕೈನೆಟಿಕ್ ಇದೆ, ಅದರಲ್ಲೇ ನಾನು ಓಡಾಡ್ತೀನಿ. ಹೌದಾ ಸರ್? ಹೌದು ಸರ್, ಆ ಕೈನೆಟಿಕ್ ಅಲ್ಲಿ ನಮ್ಮನ್ನ ಎಷ್ಟು ಸಲ ಡ್ರಾಪ್ ಮಾಡಿದ್ರಲ್ಲ ಸರ್. ಕೆಲವು ಸಲ ಎಷ್ಟು ಕೊಡೋದು ಸ್ಟಾರ್ಟೇ ಆಗ್ತಿರ್ಲಿಲ್ಲ ಅದು. ಹೌದು ಹೌದು. ಸರ್, ಯು ಆರ್ ರಿಯಲಿ ಗ್ರೇಟ್ ಸರ್. ನಾನು ನಿಮ್ಮನ್ನ ಆದಷ್ಟು ಬೇಗ ಬಂದು ಭೇಟಿ ಮಾಡ್ತೀನಿ ಸರ್. ಬರ್ತೀನಿ ಸರ್. ನಮಸ್ಕಾರ. ಬರ್ತೀವಿ ಸರ್. ಬಾ ಪುಟ್ಟಿ. ಬಾ, ಈ ಕಡೆ ಹೋಗೋಣ. ರೇ ಮಾಸ್ತರ, ಇನ್ನು ಎಷ್ಟು ತಾಸು ಕಾಯ್ಬೇಕ್ರಿ? ಮಾಸ್ತ್ರ, ಲಘುನ್ ಎಷ್ಟು ಅಂಕ ಹಾಕಿರ್ ತೋರಿಸಿ ರೊಕ್ಕ ತಗೊಂಡು ಹೋಗ್ರಿ. ಬೇಡಪ್ಪ, ಇವ್ರ ದುಡ್ಡು ಬೇಡ, ಕಾರು ಬೇಡ, ಏನು ಬೇಡ, ಹೋಗೋಣ ಬಾ. ಅರೆ ಮಾಸ್ತ್ರ, ಯಾರ್ರಿ ಹೆಣ್ಣು ಮಗಳ? ಇವಳು ನನ್ನ ಮನಸ್ಸಾಕ್ಷಿ. ನೀವ್ ಯಾಕೆ ಮಗ ಅದನಲ್ರಿ? ಇವ್ರನ್ನ ಅಗದಿ ಹೋಗ್ಲಿ ಒಟಗೇನ್ರಿ? ಇವ್ರ ರೇಟ್ ಜಾಸ್ತಿ ಮಾಡಕ ಇವ್ರ ಹಿಂಗೆಲ್ಲ ಮಾಡಕತ್ತಾರ್ರಿ ಅಣ್ಣ. ಮಾಸ್ತ್ರ, ಇನ್ನು ಎಷ್ಟು ರೊಕ್ಕ ಕೊಡ್ಬೇಕು ಹೇಳ್ರಿ ಲಘುನ ಮಾರ್ಕ್ಸ್ ಹಾಕೋಕ? ಸಾಕು, ನಿಲ್ಲಿಸಿ. ನಾನು ಮನಸ್ಸು ಬದಲಾಯಿಸಿದ್ದೀನಿ. ನಾನು ಇವನಿಗೆ ಸುಳ್ಳಿನ ಮಾರ್ಕ್ಸ್ ಕೊಟ್ಟು ಪಾಸ್ ಮಾಡಿದ್ರೆ ನಾವಿಬ್ರು ಫೇಲ್ ಆಗ್ತೀವಿ. ನೋಡ್ರಿ, ನಾವು ರೊಕ್ಕ ಕೊಡ್ತೀವಿ, ನೀವು ಅಂಕ ಕೊಡ್ತೀರಿ, ನಾವ್ ಹೆಂಗ್ರಿ ಫೇಲ್ ಆಗ್ತೀವಿ? ನೀವು ಯಾಕೆ ಫೇಲ್ ಆಗ್ತೀರಿ ಅಂದ್ರೆ ಪ್ರತಿಯೊಂದನ್ನು ದುಡ್ಡಿನ ಕೊಂಡ್ಕೋಬಹುದು ಅಂತ ನೀವು ಅನ್ಕೊಂಡಿದ್ದೀರಿ. ಹೌದ್ರಿ, ಕರೇರಿ. ನಾನು ಯಾಕೆ ಫೇಲ್ ಆಗ್ತೀನಿ ಅಂದ್ರೆ ಇವನು ದೊಡ್ಡವನಾಗಿ ಇಂತಿಂಥ ಮೇಸ್ಟ್ರಿಗೆ ದುಡ್ಡು ಕೊಟ್ಟು ಅಂಕ ಪಡೆದೆ ಅಂತ ಇವ್ನು ಹೇಳ್ಕೊಂಡು ತಿರುಗ್ತಾನೆ. ಅದಕ್ಕೆ ನೀವು ಫೇಲ್ ಆಗೋದು ಬೇಡ, ನಾನು ಫೇಲ್ ಆಗೋದು ಬೇಡ. ಅಪ್ಪ ಅಪ್ಪ ದುಡ್ಡು ತೊಗೊಂಡಿದೆ ತಾನೆ? ಇಲ್ಲ ಇಲ್ಲ, ಬಾ ಬೇಗ. ನಿಲ್ರಿ. ಗಾಡಿ ಹತ್ರ ಡ್ರೈವರ್, ಆ ಮಾಸ್ಟರ್ ಹೋಗಾಕತ್ತ ನೋಡಿ ಸ್ಕೂಟ್ರ್, ಅದನ್ನ ಫಾಲೋ ಮಾಡು. ಲಗುನ್ ತೆಗೀರಿ ಮತ್ತೆ. ಕಾಲು ಚಾರೆ ಬೇಡ ಬೇಡ ಕಾರ ಸಹವಾಸ, ಆಸೆ ಹಿಂದೆ ವನವಾಸ, ಚಿಕಿತ್ಸೆ ಆಸೆ ಎಂಬ ಶ್ವಾಯೇರೆ ಬಿಟ್ಟು ಕಾಲು ಚಾರೆ ಚಿಕಿತ್ಸೆ.
ಲೈಫು ಎಷ್ಟೇ ಅಂತ ತಿಳಿ ಲೈಫು ಆಸೆ ಎಂಬ ಕುದುರೆ ಏರಿ ಬಿಟ್ಟೆ ಬಿಟ್ಟು ಕಾಲು ಚಾರಿ take it easy, take it easy, take it easy ಆಸೆ ಎಂಬ ಅಶ್ವ ಏರಿ ಪಾಪ ಧನರಾಜ್ ಅವ್ರಿಗೆ ಸುಮ್ನೆ ತೊಂದರೆ ಕೊಟ್ಬಿಟ್ವಿ. ನೀವ್ 5,000 ಹೇಳಿದ್ರಿ, 2,000 ರೂಪಾಯಿ ಕೆಲಸ ಮುಗ್ದೋಯ್ತು. ಎಷ್ಟ್ ಜನ ಮಾಡಿ ಮಾರ್ಜಿನ್ ಇಟ್ಕೊಳ್ಳೇಬೇಕಲ್ವೇ? ಅಲ್ಲಿ ನೋಡಿ ಧನರಾಜ್ ಸಾರೇ ಬಂದ್ಬಿಟ್ಟು. ಓ, 3 ಜನ ಬರ್ತಾ ಇದ್ದಾರೆ. ಧನರಾಜ್ ಅವ್ರೆ ತಗೊಳ್ಳಿ, ಇದು ಅದು ಏನು ಆಗಿದ್ದು ಇದು? ಅಲ್ಲ ರಿಪೇರಿದು ದುಡ್ಡು ಇಲ್ಲ, ಇಲ್ಲ, ಪರವಾಗಿಲ್ಲ, ನೀವೇ ಇಟ್ಕೊಳ್ಳಿ. ದುಡ್ಡು ಕೊಟ್ರು ಬೇಡ ಅಂತಾರ ನೋಡ್ರಿ. ನನ್ಗನ್ಸುತ್ತೆ ಯಾವ್ದೋ ದೊಡ್ಡ ಡೀಲೇ ಆಗಿರ್ಬೇಕು ಅಂತ. ಬಾಗ್ಲಾಕ್ ಬಾಗ್ಲಾಕ್. ಏನಾಯ್ತ್ರಿ? ನನ್ ಗಮನಿಸಿದೆ, ಅಲ್ಲೆಲ್ಲ ನಾರ್ಮಲ್ ಆಗಿತ್ತು. ಅದೇ ಡೋರ್ ಹತ್ರ ನಿಂತ ಮಾತ್ರ ಹಿಡನ್ ಕ್ಯಾಮ್ರಾದಿಂದ ಶೂಟ್ ಮಾಡ್ತಾ ಇದ್ದ. ರೇ ರಾಯ್ರೆ, ಇಲ್ಲಿ ಧನರಾಜ್ ಅಂತ ಮಾತ್ರದ್ರಲ್ರೇ, ಅವ್ರ ಮನಿ ಯಾವ್ದ್ರೇಪ? ಹೈಸ್ಕೂಲ್ ಮಾಸ್ಟರ್, ಅದು ಮೇಷ್ಟ್ರು. ಅಪ್ಪ ನೀವೇನು ಗಾಬರಿ ಆಗ್ಬೇಡಿ, ನೀವೇನು ಮಾಡಿಲ್ವಲ್ಲ, ದುಡ್ಡು ತಗೊಂಡಿಲ್ಲ ತಾನೇ? ಕೈ ಚಾಚಿದ್ದೆ, ಅವ್ನು ಕೊಡ್ಲಿಲ್ಲ. ಒಳ್ಳೇದಾಯ್ತು ಬಿಡಿ. ಒಳ್ಳೇದ್ ಮಾಡೋರ್ಗೆ ಯಾವತ್ತೂ ಕೆಡಕಾಗೋದಿಲ್ಲ. ನೀವ್ ಟೆನ್ಷನ್ ತಗೋಬೇಡಿ. ಎತ್ಬೇಡಿ ಎತ್ಬೇಡಿ, ಕಟ್ ಮಾಡಿ ಕಟ್ ಮಾಡಿ. ರಾಜೇಂದ್ರ ಕಣೋ. ಹಲೋ, ಹೇಳಿ ರಾಜೇಂದ್ರ. ಅದು ನಿಮ್ಮನ್ನು ಹುಡ್ಕೊಂಡು ಯಾರೋ 4-5 ಜನ ಬಂದಿದ್ದಾರೆ. ನೋಡಕ್ಕೆ ಒಂಥರ ಕೇಡಿಗಳ ತರ ಇದ್ದಾರೆ. ನನಗೆ ನಿಮ್ ಮನೆ ತೋರ್ಸ್ಬೇಕು ಅಂತ ಏನು ಅನ್ಸಿಲ್ಲ. ನಂಗೆ ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ಹೊರಗಡೆ ಬಂದು ನೋಡ್ತೀರಾ? ಹೊರಗಡೆನಾ? ಯಾಕೆ? ನೀವೇ ಹಿಂಬಾಗ್ಲಿಂದ ಒಳಗ್ ಬಂದ್ಬಿಡಿ. ಇಲ್ಲ ಇಲ್ಲ, ನೀವು ಬನ್ನಿ ಹೇಳ್ತೀನಿ. ಬನ್ನಿ, ಕಿಟಕಿ ಅಂತ ಆದ್ರೂ ಬನ್ನಿ ಹೇಳ್ತೀನಿ. ಅಲ್ಲೆಲ್ಲ ಸರಿಯಾಗಿದೆ ತಾನೆ? ಎಲ್ಲ ಇದಾರೆ, ಬನ್ನಿ, ಹೆದರ್ಬೇಡಿ. ಅವ್ರಿಗೆ ಬಂದಿಲ್ಲ ತಾನೆ? ಬಂದಿದಾರಪ್ಪ. ಬಂದ್ರ? ಅವರಿಗೆ ನಾನಿಲ್ಲ ಅಂತ ಹೇಳಿ. ಹಾಗೆ ಹೇಳಕ್ಕಾಗಲ್ಲ, ನೀವು ಬನ್ನಿ, ವಿಚಾರಿಸಿ. ಪ್ರಿಯ ವೀಕ್ಷಕರೇ, ನೀವೇ ನೋಡಿ ಈ ವ್ಯಕ್ತಿಯನ್ನ. ದುಡ್ಡುಗೋಸ್ಕರ ವಿದ್ಯೆಯನ್ನೇ ಮಾರಾಟ ಮಾಡ್ಕೊಳ್ತಿದ್ದಾರೆ. ಇಲ್ಲಿಲ್ಲ, ನಾನು ಹಾಗೇನು ಮಾಡಿಲ್ಲ. ಇವನಿಂದೆ ಇವನ್ ಹೆಂಡತಿ ಮಕ್ಕಳು ಇದ್ದಾರೆ. ಇಡೀ ಫ್ಯಾಮಿಲಿನೇ ದುಡ್ಡುಗೋಸ್ಕರ ಮಾರ್ಕ್ಸ್ ನ ಮಾರಾಟ ಮಾಡಕ್ಕೆ ನಾವೇನು ಮಾಡಿಲ್ಲ. ಮಿಸ್ಟರ್ ಧನರಾಜ್, ಎಷ್ಟು ವರ್ಷದಿಂದ ಈ ದಂಧೆ ನಡೆಸ್ತಾ ಇದ್ದೀರಾ? ಎಷ್ಟು ಜನ ಅಯೋಗ್ಯರನ್ನ ಯೋಗ್ಯ ಸ್ಥಾನಕ್ಕೆ ನಿಲ್ಸಿದ್ದೀರಾ? ನೀವು ಏನೇನೋ ಹೇಳ್ತಿದ್ದೀರಿ. ನೀವು ಕೇಳೋ ಪ್ರಶ್ನೆಗಳಿಗೆಲ್ಲ ನಾನು ಉತ್ತರ ಕೊಡ್ಬೇಕಾಗಿಲ್ಲ. ಪ್ರಿಯ ವೀಕ್ಷಕರೇ, ನೀವು ಅದನ್ನು ಮುಚ್ಚಿರಿ. ನಾನು ಹೇಳ್ತೀನಿ, ನಾನು ಉತ್ತರ ಕೊಡಲ್ಲ. ಯಾಕ್ರಿ, ಯಾಕೆ ಶಾಕ್ ಆಗಿ ನಿಂತಿದ್ದೀರಾ? ಅದು ಏನಾಯ್ತು? ಪೊಲೀಸ್ ಫೈಲು. ನಾನು ಹೋಗಿ ಅವ್ರ ಹತ್ರ ಮಾತಾಡ್ಕೊಂಡ್ ಬರ್ತೀನಿ, ಆಯ್ತಾ? ಬೇಡ ಬೇಡ, ಒಂದ್ ನಿಮಿಷ. ಹಲೋ, ಹೌದು ರೀ, ನಾನೇ ಧನರಾಜ್. ಲೋನಾ? ಅಯ್ಯೋ, ನನ್ನ ಪ್ರಾಣ ಹೋಗ್ತಾ ಇದೆ. ನೀವು ಆಮೇಲೆ ಫೋನ್ ಮಾಡ್ರಿ. ನೋಡು, ನಾನು ಅಲ್ಲಿ ಹೋಗಿ ಸೆಟಲ್ ಮಾಡ್ಕೊಂಡು ಬರ್ತೀನಿ. ನೀವಿರಿ, ನಾನು ಹೋಗಿ ಮಾತಾಡ್ಕೊಂಡ್ ಬರ್ತೀನಿ. ನಮಸ್ಕಾರ, ನಾನವ್ರ ಹೆಂಡತಿ. ಅವ್ರದ್ದೇನು ತಪ್ಪಿಲ್ಲ, ಎಲ್ಲ ನನ್ನಿಂದಾನೆ. ನಮ್ ನಾತಿ ಕಡೆ ಮದ್ವೆ ಇತ್ತು, ಅದಕ್ಕೆ ಕಾರ್ನಲ್ಲಿ ಬರ್ತೀನಿ ಅಂತ ಹೇಳಿದ್ದು ನಾನೇ. ನಮ್ ರಾಜೇಂದ್ರ ಅವ್ರ ಹತ್ರ ಕಾರ್ ಕೇಳಿದ್ದು ನಾನೇ. ಅದರಿಂದ ಟೇಲ್ ಲ್ಯಾಂಪ್ ಹೊಡೆದೋಯ್ತು. ಇದೆಲ್ಲದ ಕಾರಣ ನಾನೇನೆ. ಅವ್ರದ್ದೇನು ತಪ್ಪಿಲ್ಲ, ಅವ್ರು ತುಂಬಾ ಇನ್ನೋಸೆಂಟ್. ಅರೆ ಅಕ್ಕವ್ರೆ, ನೀವ್ ಏನ್ ಮಾತಾಡಕತ್ತೀರ್ರಿ? ಅವ್ರಿಗೆ ಏನು ಮಾಡ್ಬಿಡ್ಬೇಡಿ ದಯವಿಟ್ಟು. ಅಂಕಲ್ ಅಂಕಲ್, ಪೊಲೀಸ್ ಫೈಲ್ ಪ್ರೋಗ್ರಾಮ್ ಮಾತಾಡ್ಕೋಬೇಡಿ ಪ್ಲೀಸ್. ಅಂಕಲ್ ಇನ್ನೊಂದ್ಸತಿ ತಪ್ಪು ಮಾಡಕ್ ಹೋಗಲ್ಲ. ನಮ್ ಡ್ಯಾಡಿ ಮಾತ್ರ ಪ್ಲೀಸ್ ಅರೆಸ್ಟ್ ಮಾಡಿಸ್ಬೇಡಿ. ಇವ್ರು ಏನ್ ಗಡ್ಬಡ್ ಮಾಡಕತ್ಯಾರೋ ಹೇಳನೆಲ್ಲ. ಮೊದಲು ಚೀಟಿ ತೋರಿಸಿ ಆಮೇಲೆ ಮಾತಾಡಂತ ಹೇಳಿ ನಿಂಗೆ. ಮಂಗನ ನನ್ನ ಮಗನೇ, ಒಳ್ಳೆ ಚೀಟಿ ತಗೋರಿ. ರೈಡೆ ತಗೋರಿ, ಎಲ್ರಿಗೊಂದು ಕೊಳ್ಳೆ ತಗೋರಿಯಪ್ಪ. ನೀವು ತಗೋರಿ, ಬರ್ರೇ ಮಾಸ್ತರೇ, ಬರ್ರಿ ತಗೋರಿ, ಚೀಟಿ ತಗೋರಿ. ಹೌದಲ್ಲ, ಎಂತ ಮಾಸ್ಟರ್ ಅದ್ರಿ ನೀವು? ನೀವೇನ್ ಲೆಕ್ಕದ ಮಾಸ್ಟರ್ ಅಲ್ಲ, ಪಿಟಿ ಮಾಸ್ಟರ್ ಅದಾರ. ರೋಡ್ ಓಡಾಡ್ಸ್ ಅಗದಿ ತ್ರಾಸ ಮಾಡಾಕದ್ರಲ್ಲ ನಮ್ನ. ಏ ಬಾಡ್ಯ, ಅಲ್ಯಾಕ ನಿಂತ ಬಾರಿಲೆ ಬಾರಿಲೆ ಬಾರ್ಲೆ ಮಗನ, ಕಾಲಿಗೆ ಬೀಳ್ಲೆ. ಮಾಸ್ಟರ್ ಅದಾರೆ, ಕಾಲಿಗೆ ಬೀಳ್ಲೆ. ಮಾಸ್ತ್ರೆ ಪರವಾಗಿಲ್ರಿ ಅಪ್ಪ, ಈ ವರ್ಷ ಅವ ಅಂತ ಎಲ್ಲಾದ್ರೂ ನಾವೇನ್ ಕಾಳಜಿ ಮಾಡಂಗಿಲ್ಲ. ಇವತ್ತಿನಿಂದ ನೀವು ಅವನ್ಗೆ ಟ್ಯೂಷನ್ ತಗೋರಿ. ವರ್ಷ ಪೂರ್ತಿ ಓದಿಸಿ ಪಾಸ್ ಮಾಡಿ. ಕೊಡ್ಲೇ ಇಲ್ಲ ರೊಕ್ಕ.
ರೊಕ್ಕ 12 ತಿಂಗಳ ಅಡ್ವಾನ್ಸ್ ಐತ್ರಿ. ಅರೆ ಲಂಚ ಅಲ್ರಿ ಸರ, ಇದು ಟ್ಯೂಷನ್ ಫೀಸ್ ರೀ. ಇಲ್ಲ ಇಲ್ಲ, ಇವನ್ ಓದ್ಸೋಕೆ ಸ್ಕೂಲಿಂದ ನಂಗೆ ಸಂಬಳ ಸಿಗುತ್ತೆ. ಮಾಸ್ತ್ರೆ, ನೀವ್ ಅಷ್ಟೊಂದು ಚಲೋ ಮನುಷ್ಯ ಆಗ್ಬೇಡ್ರಿ. ಒಬ್ಬ ಹೈಸ್ಕೂಲ್ ಮಾಸ್ತರ್ಗೆ 1 ತಿಂಗಳಿಗೆ ಪಗಾರ ಎಷ್ಟ್ರಿ ಸಿಗ್ತೈತಿ? ಅಲ್ಲಿಗಲ್ಲಿಗೆ ಆಗತ್ತೆ ಬಿಡಿ. 50-60 ಮಕ್ಕಳ ಮುಂದೆ ಬೋರ್ಡ್ ಮೇಲೆ ಚಾಕ್ ಪೀಸ್ ಹಿಡ್ಕೊಂಡು ಗೀಚಿ ಗೀಚಿ ಎದೆ ಹೊಡ್ಕೊಂಡು ಎಷ್ಟು ಕಷ್ಟ ಪಡ್ತೀರಿ ಅಂತ ನಮ್ಗೆ ಗೊತ್ತೈತ್ರಿ. ಅಲ್ರಿ, ನಾವು ನಮ್ಮ ಸ್ವೀಟ್ ಸ್ಟಾಲ್ನಾಗ ಕಷ್ಟಪಟ್ಟು ದುಡಿತೀವಿ. ಧಾರವಾಡ ಪೇಡ ಮಾಡ್ತೀವಿ, ಮೈಸೂರು ಪಾಕ್ ಮಾಡ್ತೀವಿ, ಜಾಮೂನ್ ಮಾಡ್ತೀವಿ. ಅದನ್ನ ಬಂದ್ ಮಂದಿ ಎಲ್ಲ ತಿಂದು ಮುಂಜಾನೆ ಸಂಡಾಸು ಕೂತ್ರೆ ಮುಗೀತು. ನೋಡಿ ಮಾಸ್ತ್ರೆ, ನೀವು ಚಲೋ ಮನುಷ್ಯನ ರೂಪಿಸ್ತೀರಿ. ನೀವಿದ್ರೆ ಗುಡ್ ಬಾಯ್ಸು ಗುಡ್ ಗರ್ಲ್ಸು ಎಲ್ಲ ಬರ್ತಾರೆ. ನೀವಿಲ್ಲ ಅಂದ್ರೆ ಎಲ್ಲ ಬ್ಯಾಡ್ ಬಾಯ್ಸ್ ಬ್ಯಾಡ್ ಗರ್ಲ್ಸ್. ನಮ್ ದೇಶನೇ ಹಾಳಾಗೋಗುತ್ತೆ. ನಮ್ ದೇಶ ಯಾಕೆ, ಪ್ರಪಂಚನೇ ಹಾಳಾಗೋಗುತ್ತೆ. ಧನ್ರಾಜ್ ಸರ್, ನೀವೇನು ಯೋಚನೆ ಮಾಡ್ಬಿಡಿ, ತಗೊಳ್ಳಿ ತಗೊಳ್ಳಿ ಸರ್. ತಗೊಳ್ರಿ, ಟ್ಯೂಷನ್ ಫೀಸ್ ತಾನೆ, ಯಾಕೆ ಬೇಡ ಅಂತೀರಾ? ತಗೊಳ್ಳಿ ಮಾಸ್ಟ್ರೆ, ತಗೊಳ್ರಿ. ತಗೊಳ್ಳಿ ಮಾಸ್ಟ್ರೆ, ತಗೊಳ್ಳಿ ಮಾಸ್ಟ್ರೆ, ತಗೊಳ್ಳಿ ಮಾಸ್ಟ್ರೆ. ಈ ಸುದ್ದಿ ಹೇಳಕತ್ತಾರೆ. ತಗೋರಿ ಮಾಸ್ತ್ರೆ, ತಗೋರಿ. ನೋಡಿ ಮಾಸ್ತ್ರೆ, ನಿಮ್ಮಂತ ಮಾಸ್ತ್ರ ನಂಗೆ ಏನಾರ ಸಿಕ್ಕಿದ್ದಿದ್ರೆ ನಾನು ಗುಡ್ ಬಾಯ್ ಆಗ್ತಿದ್ದೀನ್ರಿ. ನನ್ ತಮ್ಮಂದ್ರು ಗುಡ್ ಬಾಯ್ಸ್ ಆಗ್ತಿದ್ರು. ನಿಮ್ಮಿಂದ ನಾವು ಪಾಠ ಕಲ್ತೀವ್ರಿ. ರೊಕ್ಕ ಕೊಟ್ಟು ವಿದ್ಯಾನ ಕೊಂಡ್ಕೋಬಾರ್ದು. ಮಾಸ್ತ್ರೆ, ನಿಮ್ ಕೈ ಹಿಡ್ದು ಕೇಳ್ಕೊತೀನಿ, ನೀವು ಗುಡ್ ಬಾಯ್ ಮಾಡೋ ಜಮೆದಾರಿ ನಿಮ್ದ್ರಿ. ಏನ್ಲೇ ಅಪ್ಪ, ನಾವೇನ್ ನಿಮ್ ಕಣ್ಣಿಗೆ ನ್ಯೂಸ್ ವಾಲಾ ತರ ಕಾಣಕತ್ತೀವೇನ? ನಾವು ಸ್ವೀಟ್ ವಾಲಾಗಳು. ನಮ್ ಮನ್ಸನ್ ಸ್ವೀಟ್ ಮಾಡಿದ್ದು ನಿಮ್ಮಪ್ಪ ಕಣ್ಲಾ. ಬಾರೇಲಿ ದುಕಾನ್ಗೆ ಹೋಗಿ 5 ಸ್ವೀಟ್ ತಂದು ಮಾಸ್ಟರ್ ಕೊಡು. ಅವ್ರ ಜೀವನ ಪೂರ್ತಿ ಸ್ವೀಟ್ ಆಗಿರ್ಲಿ. ನಮಸ್ಕಾರ. ಏನ್ ಮಿಸ್ಟ್ರೆ, ಕಂಗ್ರ್ಯಾಚುಲೇಷನ್ಸ್. ಲಕ್ಷ್ಮಿ ನೋಡಿ ಬ್ಯಾಡ್ ಬೇಡ ಆದ್ರೂ ಬರ್ತಾರೆ. ಥ್ಯಾಂಕ್ ಯು. ಬಾ ಕುತ್ಕೊಳ್ಳ. ನೀ ಮುಂದೆ ಕೂತ್ಕೊಳ್ಳೋ. ಅವ್ನ್ ಮುಂದೆ ಕೂತ್ರೆ ನಾನ್ ಡ್ರೈವ್ ಮಾಡಲ್ಲ. ಯಾಕೆ ಅವ್ನ್ ಕಂಡ್ರಿ ಹಿಂಗ್ ಆಡ್ತೀಯಾ? ಸರಿ, ನೀವು ಮುಂದೆ ಕುತ್ಕೊಳ್ಳಿ, ನಾವಿಂದ ನಾನು ಯಾವಾಗ ಹಿಂದೆ ಕುತ್ಕೋಬೇಕಾ? ಸರ್, ರೇಟ್ ಜಾಸ್ತಿ ಆಗ್ತದೆ. ಫುಲ್ ಟ್ಯಾಂಕ್ ಮಾಡ್ತಿಲ್ಲ ಸರ್? ಎಷ್ಟು ಜಾಸ್ತಿ ಅಪ್ಪ? 10% ಸರ್. ಇವತ್ತಿಂದ ಜಾಸ್ತಿ ಆಗ್ಬೇಕಾ? ಸಂಬಳ ಜಾಸ್ತಿ ಆಗಲ್ವಲ್ಲ? 10 ಲೀಟರ್ ಸಾಕಪ್ಪ. ಸರಿ ಸರ್. ಸ್ವಂತ ಕಾರಲ್ಲಿ ಕುತ್ಕೊಳ್ಳೋ ಮಜಾನೇ ಬೇರೆ ಅಲ್ಲ? ಹೌದಪ್ಪ, ನೀ ಹೇಳೋದು ನಿಜಾನೇ. ಅಂತೂ ಕನಸು ನಿಜ ಆಯ್ತಲ್ಲ. ದೇವ್ರ ದೊಡ್ಡವನು. ಈಗ ನಾನ್ ಡ್ರೈವ್ ಮಾಡ್ತೀನಿ, ನೀನ್ ನನಗೆ ಹೇಳ್ಕೊಂಡು. ಅಪ್ಪ, ಹಾಗೆ ರೀ. ಹಾ, ಮೆತ್ತಿಗೆ. ಲಕ್ಷಣ ಬಿಡ್ತಾ ನಿಧಾನವಾಗಿ ಆಕ್ಸಿಲೇಟರ್ ಒತ್ತಿಪ್ಪ. ಸರಿಯಾಗಿ ಹೇಳ್ಕೊಡೆ. ಹಾ, ಹಾಗೆ ಹೋಗ್ತಾ ಇದೆಯಲ್ಲ? ಫಸ್ಟ್ ಗೇರ್ ಮೂವ್ ಮಾಡ್ತಾ ಇದ್ದೀರಾ ಇವಾಗ. ಹಾ, ಸ್ವಲ್ಪ ಧ್ಯಾನ ಮಾಡ್ಕೊಳ್ಳಿ ಅಪ್ಪ. ಹಾ? ನೀಟ ಜಂಪ್ ಹೌದು. ಇವಾಗ ಗೇರ್ ಚೇಂಜ್ ಮಾಡ್ಕೊಳ್ಳಿ. ಮಾಡ್ದೆ. ರೀ, ಏನು ಅಂದ್ರೆ ಬಂದೆ. ಸ್ವಲ್ಪ ಬೇಗ ಬನ್ರಿ. ಬಂದೆ. ಏನು? ಅಲ್ಲೋಡ್ರಿ. ಅರೆ, 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 ಅರೆ. ಮೇಷ್ಟ್ರೇ!